ನಮಸ್ಕಾರ. ಆಟಿಸಂ ಸೊಸೈಟಿ ಉಡುಪಿ ಮತ್ತು ಯು ಚಾನಲ್ ಸಹಭಾಗಿತ್ವದಲ್ಲಿ ನಡೆಸುವ ಆಟಿಸಂ ಅರಿವಿನ ಹರಿವು ಮಾಸಿಕ ಸಂಚಿಕೆ 9ಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಹಲವಷ್ಟು ವಿಚಾರವನ್ನು ತಾವು ತಿಳಿದುಕೊಂಡಿದ್ದೀರಿ. ಇಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕೆ ಹೇಳಿದ್ರೆ ನಾವು ಅದರ ಬಗ್ಗೆ ಆ ಒಂದು ವಿಚಾರದ ಬಗ್ಗೆ ವಿವರಿಸುವುದಕ್ಕೂ ಆ ಒಂದು ಸಮಸ್ಯೆಯಿಂದ ಜೀವನವನ್ನು ಅದರ ಜೊತೆಗೆ ಸಾಗಿಸುತ್ತಿರುವ ಜನರ ಜೊತೆಗೆ ನಾವು ಬೆರೆತಾಗ ನಮಗೆ ಸಂಪೂರ್ಣವಾದ ಆ ಒಂದು ಆಟಿಸಂ ಬಗ್ಗೆ ಅರಿವು ಮೂಡ್ತಾ ಹೋಗ್ತದೆ. ಅವರು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಅನ್ನೋದು ಸ್ಪಷ್ಟ ಕಲ್ಪನೆ ನಮಗೆ ತಿಳಿತದೆ. ನಿಮಗೂ ಕೂಡ ಅದರಿಂದ ಸಾಕಷ್ಟು ಮಾಹಿತಿಗಳು ಸಿಗಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದು ನಮ್ಮ ಜೊತೆಗೆ ಶ್ರೀಮತಿ ರೇಖಾ ಅವರು ಇದ್ದಾರೆ. ಅವರಿಗೆ ಪ್ರಥಮವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ರೇಖಾ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೀವು ಈಗ ಆಟಿಸಂ ಲಕ್ಷಣ ಇರುವಂತಹ ಒಂದು ಮಗುವಿನ ತಾಯಿ. ಮೊದಲನೇದಾಗಿ ನಿಮ್ಮ ಪ್ರಕಾರ ಆಟಿಸಂ ಅಂತ ಹೇಳಿದ್ರೆ ಏನು ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ನೀಡುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಅಂತ ಹೇಳಿ. ನಮಸ್ತೆ, ನನ್ನ ಹೆಸರು ರೇಖಾ ರಾವ್ ಅಂತ. ನನ್ನ ಸನ್ ಶ್ಲೋಕ್ ಅಂತ, ಹೀ ಈಸ್ 17 years old. ಅವನಿಗೆ ಆಟಿಸಮ್ ಇದೆ. ಸೊ ಅವನ ಆಟಿಸಮ್ ಗೊತ್ತಾಗುವಾಗ 2008 ಹೀ ಈಸ್ ಬಾರ್ನ್. ಸೊ 2000 ಮಕ್ಕಳಲ್ಲಿ ಸ್ಪೀಚ್ ಡಿಲೇ ಶುರುವಾಗೋದು 1.5-2 ವರ್ಷ. 2010 ಆ ಟೈಮ್ನಲ್ಲಿ ತುಂಬ ನಾಲೆಜ್ ಇರಲಿಲ್ಲ, ಆಟಿಸಮ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಆಗಪಟ್ಟ ಕಷ್ಟಕ್ಕೂ ಈಗ ಅದೇ ಈ ಇನ್ಫಾರ್ಮೇಶನ್ ಎಲ್ಲ, ಅದಕ್ಕೆ ನಾನು ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಇನ್ಫಾರ್ಮೇಶನ್ಸ್ ಶೇರ್ ಮಾಡ್ತಾ ಇದ್ದೇನೆ. ಆಗ ನನಗೂ ಗೊತ್ತಿರಲಿಲ್ಲ ಆಟಿಸಮ್ ಅಂದ್ರೆ ಏನು ಅಂತ. ಈಗ ನನಗೆ ಗೊತ್ತಿದ್ದ ಪ್ರಕಾರ ಇದು ಕಾಯಿಲೆ ಅಲ್ಲ, ಇದು ನ್ಯೂರೋ ಡೆವಲಪ್ಮೆಂಟ್ ಡಿಲೇ ಅಂತ ಹೇಳ್ತೇವೆ. ತಲೆಯಲ್ಲಿ ನರಗಳಿದ್ದಾವೆ, ಅವುಗಳು ಮೆಸೇಜಸ್ ಪಾಸ್ ಮಾಡ್ತವೆ ನಮ್ಮ ಇಡೀ ಬಾಡಿ ಪಾರ್ಟಿಗೆ ವರ್ಕ್ ಮಾಡ್ಲಿಕ್ಕೆ. ಸೊ ಆ ನರಗಳಲ್ಲಿ ಡಿಲೇ ಇದ್ರೆ, ಸ್ಲೋ ಇದ್ರೆ, ವರ್ಕ್ ಮಾಡದಿದ್ರೆ ಅವರು ಮೆಸೇಜ್ ಪಾಸ್ ಮಾಡಲ್ಲ. ಈಗ ನಿಮ್ಗೆ ಒಂದು ವಾಟ್ ಈಸ್ ಯುವರ್ ನೇಮ್ ಅಂತ ಒಬ್ರು ಹೆಸರೇನು ಕೇಳಿದ್ರೆ ಅದು ಮೆಸೇಜ್ ಕಿವಿ ಕೇಳಿಸುತ್ತೆ, ತಲೆಯಲ್ಲಿ ಪ್ರೊಸೆಸ್ ಆಗುತ್ತೆ, ಅದೇನ್ ಆನ್ಸರ್ ಹೇಳ್ಬೇಕು ಅಂತ ತಲೆ ಡಿಸೈಡ್ ಮಾಡುತ್ತೆ, ಮತ್ತದು ಸಿಗ್ನಲ್ ನಿಮ್ಗೆ ಬಾಯಿಗೆ ಬರುತ್ತೆ, ಮತ್ತೆ ನೀವು ಬಾಯಿ ಓಪನ್ ಮಾಡಿ ನಿಮ್ಮ ಹೆಸರು ಹೇಳ್ತೀರಿ. ಸೊ ನಮ್ಗೆ ಮಿಲಿ ಸೆಕೆಂಡ್ಸ್ ಅಲ್ಲಿ ಇದೆಲ್ಲ ಆಗ್ಬಿಡುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ಪ್ರೊಸೆಸ್ ಒಳಗಡೆ ಎಷ್ಟಿದೆ. ಈ ಪ್ರೊಸೆಸ್ಸೇ ಆಗದಿದ್ರೆ, ನಿಮ್ಗೆ ಅದು ಮೆಸೇಜೇ ಕೊಡದಿದ್ರೆ, ನೀನ್ ಹೀಗೆ ಓಪನ್ ಮಾಡಿ ಆನ್ಸರ್ ಮಾಡು ಅಂತ ಮಕ್ಕಳು ಆನ್ಸರ್ ಮಾಡುವುದಿಲ್ಲ, ಸಿಂಪಲ್ ಆಗಿ ನಾನು ಹೇಳುದಾದ್ರೆ. ಸೊ ಹಾಗಾಗಿ ಇದು ಈ ತರದ ಆಟಿಸಮ್ ನ ಇದರಲ್ಲಿ ಕಂಡು ಬರ್ತದೆ. ಮೇಜರ್ ಅಂದ್ರೆ ಅದರ ಮೀನಿಂಗ್ ಕೇಳಿದಕ್ಕೆ ನಾನು ಹೇಳಿದ್ದು. ಲಕ್ಷಣಗಳು ಬೇಕಾದಷ್ಟಿದೆ. ನಾನು ತಿಳಿದ ಪ್ರಕಾರ ಹಾಗೆ ಲಕ್ಷಣಗಳು ಮಕ್ಕಳಿಂದ ಮಕ್ಕಳಿಗೆ ವ್ಯತ್ಯಾಸಗಳು ಇರ್ತದೆ. ಒಂದು ಮಗುವಿನಲ್ಲಿ ಇರುವಂತಹ ಲಕ್ಷಣ ಇನ್ನೊಂದು ಮಗುವಲ್ಲಿ ಇರಬೇಕು ಅಂತಿಲ್ಲ ಅಂತ ಕೇಳಿದೆ. ಈಗ ತುಂಬ ಬಹಳವಾದ, ಯಾಕೆ ಹೇಳಿದರೆ ನೀವು ಆ ಒಂದು ಹಾದಿಯಲ್ಲಿ ತುಂಬ ದೂರ ಬಂದಿದ್ದೀರಿ ಈಗ ಹೇಳ್ಬೋದು. ಆದರೆ ಆ ಒಂದು ಸಮಯದಲ್ಲಿ ಮನ್ಸು ಅಂತ ಹೇಳೋದು ತುಂಬ ಒದ್ದಾಡಿರ್ತದೆ ಅಂತ ಹೇಳೋದು ಸಹಜವಾಗಿ ಪ್ರತಿಯೊಂದು ತಾಯಿಯಂದಿರಿಗೂ ಕೂಡ ಅರ್ಥ ಆಗುವಂಥದ್ದು. ಬಹುಶಃ ಅಂತಹ ಲಕ್ಷಣಗಳು ಇರುವ ತಾಯಿಯಂದಿರಲ್ಲಿ ನಿಮ್ಮ ಮಾತಂತ ಹೇಳೋದು ಬೆಳಕಾಗಲಿ ಅನ್ನುವ ಭಾವನೆಯಿಂದ ನಿಮ್ಮ ಒಂದಷ್ಟು ಹಿಂದಿನ ಬದುಕಿನ ಹೆಜ್ಜೆಗಳನ್ನು ಇವತ್ತು ನಾನು ಪುನಃ ಮೂಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಬೇಸರಿಸದೆ ಆ ಉತ್ತರವನ್ನು ಕೊಡ್ತೀರಿ ಅನ್ನುವ ಭಾವನೆಯಿಂದ ನಿಮ್ಮ ಮಗುವಿನಲ್ಲಿ ಈ ಒಂದು ಲಕ್ಷಣಗಳು ಕಂಡು ಬಂದ ಒಂದು ಸಂದರ್ಭದಲ್ಲಿ ಯಾವಾಗ ಕಂಡು ಬಂತು, ನೀವು ಅದನ್ನು ಹೇಗೆ ಗುರುತಿಸಿದ್ರಿ ಅನ್ನುವ ಒಂದು ವಿಚಾರವನ್ನು ಹೇಳ್ಬೋದಾ? ಕಂಡು ಬಂದದ್ದು ಅಂದರೆ ಅವನ ಹುಟ್ಟು, ಅವನ ಬರ್ತ್ ಕ್ರೈ, ಅವನ ಕ್ರಾಲಿಂಗ್, ಅವನ ಬ್ಯಾಬ್ಲಿಂಗ್ ಎಲ್ಲ ಮೈಲ್ ಸ್ಟೋನು ಅವನಲ್ಲಿ ಸರಿ ಇತ್ತು. ನಡಿಲಿಕ್ಕೆ ಶುರು ಮಾಡಿದ. ನಾನು ಹೇಳ್ಬೇಕಾದ್ರೆ ಮಾತು ಸಹ ಶುರು ಮಾಡಿದ್ದಾನೆ ಅವನು. 2-3 ಶಬ್ದ ಶುರು ಮಾಡಿದ್ದಾನೆ. 1 ವರ್ಷ 6 ತಿಂಗಳು, 1 ವರ್ಷ 4 ತಿಂಗಳು ಮಕ್ಕಳು ಮಾತಾಡುವ ಟೈಮ್ನಲ್ಲಿ. ಮತ್ತೆ ಅದು ಆ 2-3 ಶಬ್ದನೂ ಸ್ಟಾಪ್ ಆಯ್ತು. ಜಾಸ್ತಿ ಆಗುವ ಬದಲು ಅದು ರಿಗ್ರೆಷನ್ ಅಂತ ಹೇಳ್ತೇವೆ. ಅದು ಆಗ ಗೊತ್ತಿರಲಿಲ್ಲ.
ಸಾಮಾನ್ಯವಾಗಿ 3 ವರ್ಡ್ ಇಂದ ಮಕ್ಕಳು 13 ವರ್ಡ್ ಮಾಡ್ತಾರೆ, 23 ವರ್ಡ್ ಮಾಡ್ತಾರೆ, 100 ವರ್ಡ್ ಮಾಡ್ತಾರೆ. ನನ್ನ ಮಗನಲ್ಲಿ 3-4 ಶಬ್ದನೂ ಹೇಳ್ತಿದ್ದದನ್ನು ನಿಲ್ಸಿಟ್ಟ, ಹೊಸ ವರ್ಡ್ಗಳನ್ನು ಹೇಳ್ತಿರ್ಲಿಲ್ಲ. ಅವನ ಆಬ್ವಿಯಸ್ಲಿ ಇಂಜೆಕ್ಷನ್ಸ್ ಟೈಮಲ್ಲಿ ಡಾಕ್ಟ್ರಿಗೆ ತೋರಿಸುವಾಗ ಹುಡುಗರು ಡಿಲೇ ಇರ್ತಾರೆ, ಸ್ವಲ್ಪ 2 ವರ್ಷಕ್ಕೂ ಮಾತಾಡ್ತಾರೆ ಅನ್ನುವ ಒಪಿನಿಯನ್ ಮೊದಲಿಗೆ ಜಾಸ್ತಿ ಸಿಗ್ತದೆ. ಯಾಕಂದ್ರೆ ಅವನಲ್ಲಿ ಬೇರೆ ಎಲ್ಲವೂ ಸರಿ ಇತ್ತು, ನಡೀತಿದ್ದ, ತಿಂತಿದ್ದ, ಮಲಗ್ತಿದ್ದ, ಆಡ್ತಿದ್ದ, ನಮ್ ಜೊತೆ ಎಲ್ಲಾ ಕಡೆ ಬಸ್ಸಲ್ಲಿ, ಆಟೋದಲ್ಲಿ ಎಲ್ಲ ಕಡೆ ಸುತ್ತುತ್ತಿದ್ದ. ನಮ್ಗೆ ಯಾವುದೇ ಚೇಂಜಸ್ ಗೊತ್ತಾಗ್ಲಿಲ್ಲ ಆಗ. ಮಾತೊಂದು ಆಡ್ತಿಲ್ಲ ಅನ್ನೋದು ಬಿಟ್ರೆ ಸರಿ, ಮಾತಾಡಿದ್ರೆ ಸರಿ ಹೋಗ್ತಾನೆ, ಮಾತಾಡಿದ್ರೆ ಇದು ಸರಿ ಆಗುತ್ತೆ ಅಂತ ಶುರುವಾದದ್ದು. ಆಮೇಲೆ 3 ವರ್ಷ, 2ರಿಂದ 3 ವರ್ಷ ಮಕ್ಕಳಲ್ಲಿ ತುಂಬಾ ಆಕ್ಟಿವಿಟಿ, ಗೇಮ್ಸ್, ಕಾಗ್ನೇಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ ನಾವು, ಅದೆಲ್ಲ ಡೆವಲಪ್ ಆಗ್ತದೆ 2 ವರ್ಷದ ನಂತರ, 2ರಿಂದ 3ರ ಟೈಮ್ನಲ್ಲಿ. ಆ ಟೈಮ್ನಲ್ಲಿ ನಾನು ತುಂಬಾ ಚೇಂಜಸ್ ನೋಡಿದೆ. ಅವನು ಟಾಯ್ಸ್ ಅಲ್ಲಿ ಆಟ ಆಡ್ತಿರ್ಲಿಲ್ಲ, ಅವನಿಗೆ ಸೋಪ್ ಕವರ್ಸ್ ಇಷ್ಟ, ಅದನ್ನು ಹಿಡ್ಕೊಂಡು ಕೂತ್ಕೊಳ್ತಿದ್ದ. ಈಗ ಗೊತ್ತುಂಟು ಅದು ಅಟ್ರಾಕ್ಟಿವ್ ಇರ್ತದೆ, ಸ್ಮೆಲ್ ಇರ್ತದೆ, ಅದರಲ್ಲಿ ಕಲರ್ಸ್ ಅಷ್ಟು ಕಾಂಬಿನೇಷನ್ ಅವನಿಗೆ ಇಷ್ಟ ಆಗ್ತದೆ, ಅದು ಕಣ್ಣಿಗೆ ನೋಡ್ಲಿಕ್ಕೆ ಇಷ್ಟ ಆಗ್ತದೆ, ಆ ತರ ಎಲ್ಲ. ಬಟ್ ಆಗ ಗೊತ್ತಿಲ್ಲ, ತುಂಬಾ ಹೈಪರ್ ಆಕ್ಟಿವಿಟಿ, ಇಡೀ ದಿನ ಓಡಾಡ್ತಿರೋದು, ಒಂದು ಕಡೆನೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಹೆಸರು ಕರೆದ್ರೆ ರಿಪ್ಲೈ ಮಾಡಲ್ಲ, ಬರಲ್ಲ, ಕಿವಿ ಸರಿ ಇದೆ, ಹೆಸರು ಕೇಳುತ್ತೆ ಅವನದು, ನಾವು ಕರೆದಿದ್ದೇವೆ, ಅವನ ಹೆಸರು ಅಂತ ಸಹ ಗೊತ್ತುಂಟು, ಅಂದ್ರೆ ನೇಮ್ ಕಾಲ್ಗೆ ರೆಸ್ಪಾಂಡ್ ಇಲ್ಲ. ಅದೇ ಒಂದು ಚಾಕ್ಲೇಟ್ ಓಪನ್ ಮಾಡಿದ್ರೆ, ಒಂದು ಬಿಸ್ಕಿಟ್ ಓಪನ್ ಮಾಡಿದ್ರೆ ಓಡ್ಕೊಂಡು ಬರ್ತಾನೆ ಆ ರ್ಯಾಪರ್ ಸೌಂಡಿಗೆ. ಅದ್ ಹೇಗೆ ನಾವು ಓಪನ್ ಮಾಡುವ ಸೌಂಡ್ ಇರ್ತದೆ, ಬಿಕಾಸ್ ಅವನಿಗೆ ಫೇವ್ರೇಟ್ ಉಂಟು. ಸೊ ಅದೇ ಕಿವಿ ಕೇಳಲ್ವಾ ಏನೋ, ಅದಕ್ಕೆ ಮಾತಾಡ್ತಿಲ್ಲ ಅಥವಾ ಅದಕ್ಕೆ ರಿಪ್ಲೈ ಮಾಡ್ತಿಲ್ಲ, ಹೀಗೆ ಬೇರೆ ಬೇರೆ ವಿಧದಲ್ಲಿ ತೋರಿಸ್ಲಿಕ್ಕೆ ಶುರು ಮಾಡಿದೆವು. ಆಟಿಸಮ್ ಅಂತ ಆಗ ಗೊತ್ತಾಗ್ಲಿಲ್ಲ. ಸ್ಪೀಚ್ ಮಾತಾಡಿದ್ರೆ, ಈಗ ಒಂದು ಅಂಗಡಿಗೆ ಹೋದ್ರೆ ನಂಗೆ ಇದು ಬೇಕು, ಈ ಚಾಕ್ಲೇಟ್ ಬೇಕು, ರೆಡ್ ಇದು ಬೇಕು, ಪಾಯಿಂಟ್ ಔಟ್ ಇರ್ಲಿಲ್ಲ, ಹೇಳಲಿಕ್ಕೆ ಗೊತ್ತಿಲ್ಲ. ಸೊ ಅಲ್ಲಿ ಕೂತ್ಕೊಂಡು ಅವನು ಅಳ್ತಿದ್ದ. ಸೊ ನನ್ಗೆ ಗೊತ್ತಾಗೋದಿಲ್ಲ ಇಡೀ ಅಂಗಡಿಯಲ್ಲಿ ನಾನು ಏನ್ ತೆಗ್ಸ್ಕೊಡ್ಬೇಕು ಅವನಿಗೆ ಅಂತ, ಅವನಿಗೆ ಹೇಳೋಕೆ ಗೊತ್ತಾಗುದಿಲ್ಲ. ಸೊ ನಮ್ಮಿಬ್ಬರ ನಡುವೆ ಮಧ್ಯದಲ್ಲಿ ಏನೂ ಇಲ್ಲ ಕಮ್ಯುನಿಕೇಟ್ ಮಾಡ್ಲಿಕ್ಕೆ. ಅವನಿಗೇನ್ ಬೇಕು ಅಂತ ನಂಗೆ ಗೊತ್ತಿಲ್ಲ, ನಾನೇನ್ ತೆಗ್ಸ್ಕೊಡ್ತೇನೆ ಅವನಿಗೆ ಇಷ್ಟ ಇಲ್ಲ. ಹೀಗೆ ಶುರುವಾದದ್ದು ಅವನ ಲಕ್ಷಣಗಳು. ಅದೇ ಮತ್ತೆ ಕಾಗ್ನಿಟಿವ್ ಚೇಂಜಸ್ ಎಲ್ಲ ಬಂತು. ಅದರಲ್ಲಿ ಅದೇ ಹೇಳಿದೆ ಅಲ್ಲ, ಯಾವ ಟಾಯ್ಸ್ ಒಟ್ಟಿಗೂ ಆಡುದಿಲ್ಲ, ನೇಮ್ ಕಾಲ್ಗೆ ರೆಸ್ಪಾಂಡ್ ಮಾಡುದಿಲ್ಲ. ಮಕ್ಕಳು ಹೇಗೆ ಕುತ್ಕೊಂಡು ಒಬ್ಬರನ್ನ ನೋಡಿ ಇನ್ನೊಬ್ರು ಏನೋ ಒಂದು ಡಯಲ್ ಹಾಕ್ತಾರೆ, ಏನೋ ಒಂದು ಪಜಲ್ ಮಾಡ್ತಾರೆ, ಏನೋ ಫಿಕ್ಸ್ ಮಾಡ್ತಾರೆ, ಸರಿ ಆಗಲ್ಲ, ಬೀಳುತ್ತೆ, ಪುನಃ ಟ್ರೈ ಮಾಡ್ತಾರೆ. ಚಿಕ್ಕದ್ರಿಂದ ದೊಡ್ಡದು ಮಾಡುದು, ದೊಡ್ಡದ್ರಿಂದ ಚಿಕ್ಕದು, ಟಾಯ್ಸ್ ಎಲ್ಲ ಅದೇ ತರ ಅವರ ಮೆಂಟಲ್ ಆಕ್ಟಿವಿಟಿಗೆ ಇರುದು ಹೆಚ್ಚಾಗಿ ಟಾಯ್ಸ್ಗಳು. ಆ 2 ವರ್ಷದ ವುಡನ್ ಟಾಯ್ಸ್ ಎಲ್ಲ ಬರುತ್ತೆ, ಅಥವಾ ಪಜಲ್ಸ್ ಎಲ್ಲ ಬರುತ್ತೆ, ಅದರಲ್ಲೆಲ್ಲ ಇಂಟ್ರೆಸ್ಟೇ ತೋರಿಸ್ಲಿಲ್ಲ ಅವನು. ಸೊ ಅವನ ಮೆಂಟಲ್ ಆಗ ಡೆವಲಪ್ಮೆಂಟ್ ಆಗುವಲ್ಲಿ ಅವನಲ್ಲಿ ತುಂಬಾ ಚೇಂಜಸ್ ಅಥವಾ ತುಂಬಾ ಲಕ್ಷಣಗಳು ಡಿಲೇ ಆಗ್ತಾ ಹೋದವು. ಸೊ ನಾನು 2ರಿಂದ 3 ಹೆಚ್ಚಾಗಿ ಅವನದ್ದು, ಅದರೊಟ್ಟಿಗೆ ಸ್ಪೀಚ್ ಆಲ್ರೆಡಿ ಅವನಿಗೆ 0 ವರ್ಡ್ಸ್ ಆಗಿದೆ. ಅವನು 0 ವರ್ಡ್ಸ್, ಈಸ್ ಟೋಟಲಿ ನಾನ್ ವರ್ಬಲ್. ಅಂಡ್ ಕಿರ್ಚ್ತಾನೆ, ಬೊಬ್ಬೆ ಹಾಕ್ತಾನೆ. ಸೊ ವಾಯ್ಸ್ ಇದೆ, ಕಿವಿ ಟೆಸ್ಟ್ ಮಾಡಿದೆ, ಕಿವಿ ಕೇಳುತ್ತೆ, ಇನ್ಯಾಕೆ ರಿಪ್ಲೈ ಮಾಡಲ್ಲ, ಇನ್ಯಾಕೆ ಮಾತಾಡಲ್ಲ, ಇನ್ಯಾಕೆ ರೆಸ್ಪಾಂಡ್ ಮಾಡಲ್ಲ. ಮತ್ತೆ ಫಸ್ಟ್ ಚೈಲ್ಡ್ ಆದ ಕಾರಣ ಸ್ವಲ್ಪ ಡಿಲೇ ಇದೆಯಾ ಏನೋ, ಸ್ಕೂಲ್ಗೆ ಹಾಕಿ ನೋಡುವ. ಮೊದಲು ಎಲ್ಲರೂ ಸಜೆಸ್ಟ್ ಮಾಡುದು ಸ್ಕೂಲ್ಗೆ ಹೋದ್ರೆ ಮಕ್ಕಳೊಟ್ಟಿಗೆ ಮಿಂಗಲ್ ಆದ್ರೆ ಸರಿ ಆಗ್ತಾನೆ. ಸೊ ಅರೌಂಡ್ 3 ಅಲ್ವಾ ಪ್ಲೇ ಗ್ರೂಪ್ ಅಲ್ಲಿ ತಕೊಳ್ಳೋದು, ಅದಕ್ಕಿಂತ ಮೊದಲು ಇರುವುದಿಲ್ಲ. ಸೊ ಸ್ಕೂಲಿಗೆ ಹಾಕಿದ್ರು ಬರ್ತಾನೆ, ಕೂತ್ಕೊಳ್ತಾನೆ, ತನ್ನ ಪಾಡಿಗೆ ಆಡ್ತಾನೆ, ಹೋಗ್ತಾನೆ. ಬಟ್ ಅವನು ಬೇರೆ ಮಕ್ಕಳೊಟ್ಟಿಗೆ ಹೋಗಿ ಮಿಂಗಲ್ ಆಗಲ್ಲ, ಗ್ರೂಪ್ ಆಕ್ಟಿವಿಟಿ ಮಾಡಲ್ಲ. ಅವನು ತನ್ನ ಪಾಡಿಗೆ ಯಾರಿಗೂ ಇದು ಕೊಡಲ್ಲ, ಕಷ್ಟ ಕೊಡಲ್ಲ. ಬಟ್ ತನ್ನ ಪಾಡಿಗೆ ಒಂದು ಟಾಯ್ಸ್ ಹಿಡ್ಕೊಂಡ, ಒಂದೇನಾದ್ರೂ ಹಿಡ್ಕೊಂಡ ಕೂತ್ಕೊಳ್ತಾನೆ. ಅವನನ್ನ ಯಾರು ಪಿಕಪ್ ಮಾಡ್ಲಿಕ್ಕೆ ಬರ್ತಾರೆ ಅವರ ಮೂರ್ಖ ಗೊತ್ತಿದೆ, ಅವನ್ ಹೋಗಿ ಅವ್ರ ಕೈ ಹಿಡ್ಕೊಂಡು ನಿಲ್ತಾನೆ, ಕರ್ಕೊಂಡು ಹೋಗು ವಾಪಸ್ ಮನೆಗೆ ಅಂತ. ಒಂದು ವರ್ಡ್ ಮಾತಾಡಲ್ಲ, ನಿಮ್ಮ ಮಗ ಮಿಂಗಲ್ ಆಗಲ್ಲ. ಬಟ್ ಅವನನ್ನು ಇಟ್ಕೊಳ್ಳೋದ್ರಲ್ಲಿ ಅವರಿಗೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಹಿ ಇಸ್ ನಾಟ್ ಟ್ರಬ್ಲಿಂಗ್. ನಿಜ. ಸೊ 1 ವರ್ಷ ಅದು ಮಾಡಿ ನೋಡಿದೆವು. ಆಗ ಮಾತ್ರ ನನಗೆ ಅದೇ ಹೇಳಿದೆ ಅಲ್ಲ, ಬೇರೆ ಮಕ್ಕಳು ಹೇಳ್ತಾರೆ ಶ್ಲೋಕ್ ನಿನ್ನ ಮಮ್ಮಿ ಬಂದ್ರು ಅಂತ. ಅವನ ಏಜ್ ನ 3 ವರ್ಷದ ಮಕ್ಕಳು, ಅವನೆಲ್ಲಿಯಾದ್ರೂ ಬಿಸಿ ಇದ್ರೆ ಅವನು ನನ್ನ ಮಮ್ಮಿ ಬಂದ್ರು ಅಂತ ಅವನು ಹೇಳಲ್ಲ.
ಸೊ ನಾನು ಎಣಿಸ್ಕೊಂಡೆ ಇಲ್ಲ, ಮಕ್ಕಳೊಟ್ಟಿಗೆ ಮಿಂಗಲ್ ಆದರೆ ಬರ್ತದೆ ಅನ್ನುವ ಕಾನ್ಸೆಪ್ಟು ನನಗೆ ಇಲ್ಲ ಅಂತಾಯ್ತು. ಸರಿ, ಇಲ್ಲ, ಇದು ವರ್ಕ್ ಆಗ್ತಾ ಇಲ್ಲ. ಯಾಕಂದರೆ ನಮಗೆ ಹೇಳಿದ ಹಾಗೆ ನಾವು ಮುಂದೆ ಹೋಗೋದು. ಯಾಕಂದರೆ ನನಗೆ ಆಟಿಸಮ್ ಇದು ಸ್ಪೆಲ್ಲಿಂಗು ಗೊತ್ತಿರಲಿಲ್ಲ ನಮ್ಗೆ ಅವನಲ್ಲಿ ಡಯಾಗ್ನೈಸ್ ಗೊತ್ತಾದಾಗ. ಸೊ ಹಾಗಾಗಿ ಅದರ ಫೀಚರ್ಸ್ ಅಂತೂ ತುಂಬ ದೂರದ ವಿಚಾರ, ಅದು ಏನು ಅಂತ. ಸೊ ಹೀಗೆ ಸ್ಕೂಲಿಗೆ ಹಾಕಿನೂ ಪ್ರಯೋಜನ ಇಲ್ಲ ಹೇಳಿದಾಗ ಅರೌಂಡ್ 3-3.5 ಆಗಿತ್ತು ಅವನಿಗೆ, 3.5. ಒಂದು 3 ವರ್ಷಕ್ಕೆ ಸ್ಕೂಲ್ ಹಾಕುವಾಗ ನಂಗೆ 6-7 ಮಂತ್ಸಲ್ಲಿ ಗೊತ್ತಾಗ್ತದೆ, ಇಲ್ಲ ಇವನದು ಇನ್ನೂ ಸ್ಪೀಚ್ ಶುರುವಾಗಲಿಲ್ಲ, ಬೇರೆ ಸಹ ಎಲ್ಲ ಡಿಲೇ ಆಗ್ತಾ ಉಂಟು. ಹಾಗಂತ ಓಡುದು, ಆಡುದು, ಇದು ಮಾಡೋದು ಅಂದರೆ ಸ್ನಾನ ಮಾಡೋದು, ತಿಂಡಿ ತಿನ್ನೋದು, ಅವನಿಗೆ ಬೇಕಿದ್ದದೆಲ್ಲ ಮಾಡ್ತಾನೆ. ಅವನಿಗೇನು ಬೇಸ್ ಬೇಕು ಅದೆಲ್ಲ ಮಾಡ್ತಾನೆ. ಅದೇ ನಾನೊಂದು A ಫಾರ್ ಆ್ಯಪಲ್ ಹೇಳಿದರೆ ಅವನಿಗೆ ಬೇಡ, ಬೇಡ, ಯಾಕಿದು ಅಂತ ಹೇಳಿ ಅಲ್ಲಿಂದ ಲಕ್ಷಣಗಳು 3-3.5 ನನಗೆ ಗೊತ್ತು. ಅದು ತುಂಬಾ ಡಿಲೇ ಆಯ್ತು ನನ್ನ ಪ್ರಕಾರ. ಸ್ವಲ್ಪ ಬೇಗನೆ, ಈಗೆಲ್ಲ ಬೇಗನೆ ಗೊತ್ತಾಗ್ತದೆ. ನನ್ನ ವಿಚಾರ ನಾನು ಅದೇ ಹೇಳುದು, ನನ್ನ ಬಗ್ಗೆ ಅಷ್ಟೊಂದು ವಿಚಾರಗಳು ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ. ಈಗ ಪ್ರತಿಯೊಬ್ಬ ಮಹಿಳೆ ಕೂಡ ಕನ್ಸೀವ್ ಆದಾಗ ಅವಳು ಕಾಯ್ತಾ ಇರೋದು ಒಂದು ಮಗುವನ್ನ ನೋಡುವುದಕ್ಕೆ, ಮತ್ತೆ ಆ ಮಗು ದೊಡ್ಡದಾದ ಮೇಲೆ ಅದು ಅಮ್ಮ ಅಂತ ಯಾವಾಗ ಕರೀತದೆ ಅಂತ ಅದಕ್ಕೆ ಕಾಯ್ತಾ ಇರ್ತಾರೆ ಅಂತ ಹೇಳಿದ್ರೆ, ಬಹುಶಃ ಆ ಒಂದು ಅನುಭವವನ್ನ ಯಾರಿಗೂ ಕೂಡ ಪದದಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಂಬುತ್ತೇನೆ. ನಿಮಗೆ ಶ್ಲೋಕ್ ಅಮ್ಮ ಅಂತ ಕರೆಯುವುದನ್ನ ಕೇಳಬೇಕು ಅನ್ನುವ ಕಾತರ ತುಂಬಾ ಇದ್ದಿರಬಹುದು, ಆದ್ರೆ ಕರೀಲಿಲ್ಲ. ಆವಾಗ ಆದ ಆತಂಕ ಹೇಗಿತ್ತು, ಮತ್ತೆ ಇದಕ್ಕೆ ಪರಿಹಾರವನ್ನ ಹೇಗೆ ಹುಡ್ಕೊಂಡು ಹೋದ್ರಿ ನೀವು? ಆತಂಕ ಅಂದರೆ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಈಗ, ಅಮ್ಮ, ಆಂಟಿ, ಅಜ್ಜಿ ನೋಡಿದವರೆಲ್ಲ ಮಗು ಸರಿ ಇದ್ದಾನೆ, ಓಡಾಡ್ತಾನೆ, ಕಾಲಲ್ಲಿ ನಡೀತಾನೆ, ಕೈಯಲ್ಲಿ ಹೆಕ್ಕಿ ತಿಂತಿದ್ದಾನೆ, ಹೋದಲ್ಲಿ ಬಂದಲ್ಲೆಲ್ಲ ನಿಮ್ಮ ಜೊತೆ ಪಾರ್ಕ್ ಆಗಲಿ ಟೆಂಪಲ್ ಆಗಲಿ ಸುತ್ತುತ್ತಿದ್ದಾನೆ. ಹಾಗಾದರೆ ಸ್ಪೀಚ್ ಮಾತ್ರ ಅಲ್ಲ, ಬರುತ್ತೆ ಡಾಕ್ಟ್ರಿಗೂ ತೋರಿಸಿದ್ಯಲ್ಲ, ಬರುತ್ತೆ ಇದೊಂದು ಬರುತ್ತೆ ಅನ್ನೋ ಒಂದು ವಿಚಾರದಲ್ಲಿ ನಾನು ಲೈವ್ ಇದ್ದೆ. ಒಂದು ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ. ಬೇರೆ ಎಲ್ರು 6 ವರ್ಷಕ್ಕೆ 1ನೇ ಕ್ಲಾಸ್ ಹೋದ್ರೆ ಚಲೋ, ನಾನು ನನ್ನ ಮಗನ 8 ವರ್ಷಕ್ಕೆ 1ನೇ ಕ್ಲಾಸಿಗೆ ಬೇಕಿದ್ರೆ ಹಾಕ್ತೇನೆ, ಚೂರು ಡಿಲೇ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆಗಿ ಶುರು ಮಾಡ್ಕೊಳ್ಳಿ ಅವನು ಅಂತ ಎಣಿಸ್ಕೊಂಡು ನಾನು ಎಲ್ಲ ಡಾಕ್ಟರ್ಗೂ ತೋರಿಸಿದ್ದು. ನನಗೆ ಇದು ಒಂದು ಲೈಫ್ ಲಾಂಗ್ ನಾನು ಫೇಸ್ ಮಾಡಬೇಕು ಅನ್ನುವ ವಿಚಾರ ಮೊದಲಿಗೆ ಗೊತ್ತಿರಲಿಲ್ಲ. ಅವನದ ಸ್ಕೂಲು ಟ್ರೈ ಮಾಡಿ ನಡೆಯೋದಿದ್ಮೇಲೆ ನಾನು ಸ್ಪೀಚ್ ಅಲ್ವಾ, ಇವನಿಗೆ ಮೇಜರ್ಲಿ ಮೊದಲಿಂದಲೂ ನನಗೆ ಕಣ್ಣಿಗೆ ಕಂಡದ್ದು ಸ್ಪೀಚ್, ನಮಗೆ ಕಾಣೋದು ಅದು ಒಂದೇ. ಹಾಗಾಗಿ ನಾನು ಹೋದದ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಆಯುಷ್, ಮೈಸೂರು. ಅಲ್ಲಿ ಕರ್ಕೊಂಡು ಹೋಗಿ ಅದೇ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರೆಲ್ಲ ಮಗು ಇದು ಮಾಡ್ತಾನ. ಇಟ್ಸ್ ನಮಗೆ ಒಂದು ಕ್ವಶನೇರ್, ಒಂದು 50 ಪೇಜ್ ಫಿಲ್ ಮಾಡಲಿಕ್ಕೆ. ಕೆಲವರು ಡಾಕ್ಟ್ರು ಅಸಿಸ್ಟ್ ಮಾಡ್ತಾನ ಇಲ್ವಾ, ಸ್ಕ್ರಿಬ್ಲಿಂಗ್ ಮಾಡ್ತಿದ್ದ, ಗೀಚ್ತಿದ್ದ ಪೆನ್ಸಿಲ್, ಹೇಗೆ ಹಿಡ್ಕೊಳ್ತಾನೆ ಪೆನ್ಸಿಲ್ ಅದು ಕೇಳ್ತಾರೆ. ಅದು ಹೇಗೆ ನಾರ್ಮಲ್ 2-3 ವರ್ಷದ ಮಕ್ಕಳು ಹೀಗೆ ಹಿಡ್ಕೊಳ್ತಾರೆ, ಹಾಗೆ ಹಿಡ್ಕೊಂಡು ಗೋಡೆಯಲ್ಲಿ ಬರೀತಾನೆ, ಪೇಪರಲ್ಲಿ ಸ್ಕ್ರಿಬಲ್ ಮಾಡ್ತಾನೆ, ಓಕೆ ಇದು ಮಾಡ್ತಾನ, ಬ್ಲೋಯಿಂಗ್ ಮಾಡ್ತಾನ, ಸಕ್ಕಿಂಗ್ ಸ್ಟ್ರಾದಲ್ಲಿ ಕುಡಿತಾನ, ಬಬಲ್ ಬ್ಲೋ ಮಾಡ್ತಾನ, ಈ ಥರ ಎಲ್ಲ. ಅವನು ಏರೋಪ್ಲೇನ್ ಮೇಲಿಂದ ಹೋದ್ರೆ ನೋಡ್ತಾನ, ನೀವು ಒಂದು ಕಡೆಯಿಂದ ಇನ್ನೊಂದು ರೂಮಿಗೆ ಹೋದ್ರೆ ನಿಮ್ಮನ್ನು ಹೀಗೆ ಅಬ್ಸರ್ವ್ ಮಾಡ್ತಾನ, ಈ ತರದ ಕ್ವಶನ್ಸ್ಗಳು. ಆಗಂತೂ ಇದೆಂತ ಕೇಳ್ತಾ ಇದ್ದಾರೆ, ಇದೆಲ್ಲ ಯಾಕೆ ಬೇಕಿತ್ತು, ನಾನು ಹೋಗಿರೋದು ಸ್ಪೀಚ್ ಡಿಲೇ ಹೇಳ್ಕೊಂಡು ಅಂತ ಇನಿಷಿಯಲ್ ಕನ್ಸರ್ನ್ ನನ್ನದು. ಸೊ ಆ ದಿನದ ಫುಲ್ ಅಸೆಸ್ಮೆಂಟ್ ನಂತರ ಸಂಜೆ ನನಗೆ ಹೇಳಿದರು. ಸೊ ದ ಫಸ್ಟ್ ಟೈಮ್ ನಾನು ಆಟಿಸಮ್ ಅಂತ ಗೊತ್ತಾದದ್ದು, ನನ್ಗೆ ಅವನಲ್ಲಿ ಆಟಿಸಮ್ ಇರಬೇಕು ಅಂತ ಗೊತ್ತಾದದ್ದು 3-3.5 ಆಗಿತ್ತು. ಅಲ್ಲಿ ಹೇಳಿದರು ಅಸೆಸ್ಮೆಂಟ್ ಮಾಡಿ, ಇವನಲ್ಲಿ ಆಟಿಸಮ್ನ ತುಂಬ ಲಕ್ಷಣಗಳು ಮ್ಯಾಚ್ ಆಗ್ತವೆ. ನಾನು ಬಾಯ್ಬಿಟ್ಟು ಕೇಳಿದೆ, ಆಟಿಸಮ್ ಅಂದರೆ ಏನು, ಇದಕ್ಕೆ ಏನು ಸೊಲ್ಯೂಷನ್ನು, ನೀವು DHA ಅದು ಇದು ಅಂತೆಲ್ಲ ಇಷ್ಟು ಸಾರಿ ಮೆಡಿಸಿನ್ಸ್ ಇರುತ್ತೆ, ಪೌಡರ್ಸ್ ಇರುತ್ತೆ, ನರ್ವ್ಸ್ ಸ್ಟ್ರಾಂಗ್ ಮಾಡ್ಲಿಕ್ಕಾಗಲ್ವಾ, ಅದಕ್ಕೇನು ಪೌಡರ್ಸ್ ಇಲ್ವಾ, ಏನು ಟ್ಯಾಬ್ಲೆಟ್ಸ್ ಇಲ್ವಾ, ಹೇಗಿದು, ಅವನು ಹಾಗಾದ್ರೆ IQ ಇಲ್ವಾ, ಅವನಿಗೆ ಮೆಮೊರಿ ಪವರ್ ಇಲ್ವಾ? ಇಲ್ಲ, ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ, IQ ತುಂಬ ಚೆನ್ನಾಗಿದೆ, ಮತ್ತೆಲ್ಲಿ ಡಿಲೇ ಇದೆ ಅವನಲ್ಲಿ. ಈಗ ಒಬ್ಬರು ದಡ್ಡರು ಅಂತ ನಾವು ನೋಡಿದ್ದೀವಿ, ಅವರಿಗೆ ನೆನಪಿರಲ್ಲ, ಎಕ್ಸಾಮ್ನಲ್ಲಿ ಬರೆಯೋಕೆ ಗೊತ್ತಿರಲ್ಲ, ಮಾರ್ಕ್ಸ್ ಬಂದಿರಲ್ಲ. ಸೊ ಅಲ್ಲ, ಅವನಿಗೆ IQ ಇದೆ, ತುಂಬ ಚೆನ್ನಾಗಿದೆ,
ಹಾಗಾದರೆ ನಾನು ಹೇಳಿದೆ, ಬಾಯ್ ಬಿಟ್ಟು ಕೇಳಿದೆ ಮೈಸೂರಿನ ಡಾಕ್ಟ್ರ್ ಹತ್ರ, ಅಷ್ಟು DHA ಅದು ಇದು ಒಮೆಗಾ ಎಲ್ಲ ಹೇಳ್ತೀರಿ ನೀವು, ಏನು ಇದಿಲ್ವಾ? ನಂಗೆ ಅಲ್ಲಿ ಅದು ಡಾಕ್ಟ್ರು ಒಂದು ಹೇಳಿದರು, ಗಾಡ್ ನಮ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ, ಸೊ ಬ್ರೈನ್ ಈಸ್ ಸ್ಟಿಲ್ ಇನ್ ಹಿಸ್ ಕಂಟ್ರೋಲ್. ಹೇಳಿದ್ರಿ ಇಲ್ಲಿವರೆಗೆ ಮೇಡಮ್, ನೀವು ಏನು ನಿಮ್ಮ ಮಗುವಿನಲ್ಲಿ ಲಕ್ಷಣಗಳು ಇದ್ದದನ್ನು ಗುರುತಿಸಿದ್ರಿ ಅಂತ. ನೀವು ಆವಾಗಲೇ ಮಾತು ಪ್ರಾರಂಭ ಮಾಡುವಾಗ ಹೇಳಿದ್ರಿ, ಆಟಿಸಮ್ ಅಂತ ಹೇಳಿದ್ರಿ, ಏನು ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಕೂಡ ಅರಿವಿರಲಿಲ್ಲ ಅಂತ ಹೇಳ್ಕೊಂಡು. ನಿಮ್ಮ ಮಗುವಿನಲ್ಲಿ ಆ ಲಕ್ಷಣಗಳು ಉಂಟು ಅಂತ ಆದ ಮೇಲೆ ನೀವೊಂದು ಆ ವಿಚಾರದ ಬಗ್ಗೆ ಎಲ್ಲೆಲ್ಲೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ರಿ. ಯಾಕೆ ಹೇಳಿದರೆ, ನಿಮಗೆ ಮೊದಲಿಗೆ ಆ ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ದಾಗ ಮಾತ್ರ ಆ ಮಗುವನ್ನು ನಿಮಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಎಲ್ಲೆಲ್ಲ ಈ ವಿಚಾರದ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕಿದ್ರಿ ಅಂತ. ಅದೇ 3.5 ವರ್ಷದವರೆಗೆ ನಮಗೆ ಫಸ್ಟ್ ಟೈಮ್ ಗೊತ್ತಾದಾಗ ಇನ್ನೂ ಒಂದು ಒಪಿನಿಯನ್ ತಗೊಳ್ವಾ ಅಂತ ಹೇಳ್ಕೊಂಡು ಸೆಕೆಂಡ್ ಒಪಿನಿಯನ್ ಬೆಂಗಳೂರಿನಲ್ಲಿ ತಗೊಂಡೆವು. ಕಮ್ಯುನಿಕೇಶನ್ ಡೀಲ್ ಅಂತ ಡಾಕ್ಟರ್ ಪ್ರತಿಭಾ ಕಾರಂತ್ ಅವರದ್ದು. ಅಲ್ಲೂ ಹಾಗೆ ಒಂದು ಸಲ ಬೆಂಗಳೂರಿಗೆ ಕರ್ಕೊಂಡೋಗಿ ಬೆಳಿಗ್ಗೆ ಸಂಜೆವರೆಗೆ ಕ್ವಶನೇರ್ಸ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ ನಾವು. ಮಗ ಅದು ಮಾಡ್ತಾನಾ ಇದು ಮಾಡ್ತಾನೆ, ಯಾಕಂದ್ರೆ ಈ ಮಕ್ಕಳು ಮಾತಾಡುದಿಲ್ಲ, ಅವ್ರು ನೋಡ್ತಾರೆ ಬಿಹೇವಿಯರ್, ಬಟ್ ಅದು ಮಾಡ್ತಾನಾ ಇದು ಮಾಡ್ತಾನೆ, ಮಕ್ಕಳಿಂದ ಮಕ್ಕಳಲ್ಲಿ ವೇರಿಯೇಷನ್ ಇದೆ. ಸೊ ಅಲ್ಲೂ ಅಸೆಸ್ಮೆಂಟ್ ಮಾಡಿ ನೋಡಿದೆವು. ಅವರು ಸಂಜೆ ಆಗುವಾಗ ನಮಗೆ ಸೇಮ್ ಒಪಿನಿಯನ್ ಕೊಟ್ಟರು, ಮೈಸೂರಿನಲ್ಲೇ ಹೇಳಿದ್ದು, ನಿಮ್ಮ ಮಗನಿಗೆ 50 to 60% ಆಟಿಸಮ್ ಇದೆ. ಹಾ, ಅವರೊಂದು ಅಂದಾಜಿನಲ್ಲಿ ಹೇಳುದು. ಯಾಕಂದ್ರೆ ಅವ್ರು ಯಾವ ಕೆಲಸ ಮಾಡ್ತಾನೆ ಅವನ 3.5-4 ವರ್ಷದ ಏಜ್ಗೆ ನಾರ್ಮಲ್ ಮಕ್ಕಳು ಮಾಡುವಲ್ಲಿ ಇವನು ಎಷ್ಟು ಡಿಲೇ ಇದ್ದಾನೆ ನೋಡಿಕೊಂಡು ಅವ್ರು ಹೇಳುದು, ಎಷ್ಟು ಗ್ಯಾಪ್ ಫಿಲ್ ಆಗ್ಬೇಕು. ಯಾಕಂದ್ರೆ ಕಮ್ಯುನಿಕೇಶನ್ ಝೀರೋ, ಸ್ಪೀಚ್ ಝೀರೋ ಅವನದ್ದು. ಸೊ ಅಲ್ಲೇ ಹೋಯ್ತಲ್ಲ ತುಂಬಾ ವರ್ಷ. ಮತ್ತೆ ಅವನು ಸ್ವಲ್ಪ ಹುಡುಗ, ಸ್ಟ್ರಾಂಗ್ ಇದ್ದ, ನಡೀತಾನೆ, ಓಡ್ತಾನೆ, ಜಂಪ್ ಮಾಡ್ತಾನೆ, ಕೆಲವೆಲ್ಲ ವಿಚಾರದಲ್ಲಿ ಅವನು ಸರಿ ಇದ್ದಾನೆ. ಬಟ್ ಅದೇ ಹೆಚ್ಚಾಗಿ ಸೋಷಿಯಲೈಸ್ ಆಗುದು ಅಥವಾ ಸ್ಪೀಚ್ ಮಾತಾಡುದು ಅದರಲ್ಲಿ ಡಿಲೇ ಇದ್ದಾನೆ. ಮತ್ತೆ ಅದೇ ಹೇಳಿದೆಲ್ಲ, ಟಾಯ್ಸ್ ಅಲ್ಲಿ ಆಡುದಿಲ್ಲ. ಈಗ ಹುಡುಗರು ಹೇಳಿದ್ರೆ ಬಾಲಲ್ಲಿ ಆಡ್ತಾರೆ, ಕಾರಲ್ಲಿ ಆಡ್ತಾರೆ. ಆ ಏಜ್ ಅಲ್ಲಿ ಏನಾದ್ರು ಅಪ್ಪನೊಟ್ಟಿಗೆ ಕ್ಯಾಚ್ ಆಡುದು, ಅಮ್ಮನೊಟ್ಟಿಗೆ ಆಡುದು, ಮಿಂಗಲ್ ಆಗುದು ಬೇರೆ ಮಕ್ಕಳೊಟ್ಟಿಗೆ ಮೇಜರ್ಲಿ, ಅದೆಲ್ಲ ಇಲ್ಲ. ಸೊ ನಮ್ಗೆ ಅಲ್ಲಿ ಸೆಕೆಂಡ್ ಒಪಿನಿಯನ್ ತಗೊಂಡೆವು. ಸೊ 2 ಒಪಿನಿಯನ್ 100% ಮ್ಯಾಚ್ ಆದಾಗ ಇನ್ನೂ ಪ್ರಯೋಜನ ಇಲ್ಲ, ಇನ್ನೂ ಒಪಿನಿಯನ್ ತಗೊಳ್ಳೋದ್ರಲ್ಲಿ ಕೂತ್ಕೊಂಡು ನಾನು ನನ್ನ ಹಸ್ಬೆಂಡು ಇನ್ಕ್ಲೂಡಿಂಗ್ ಫ್ಯಾಮಿಲಿ, ನಾನು ಡೇ 1 ನನ್ನ ಫ್ಯಾಮಿಲಿಗೆ ಹೇಳಿದ್ದೇನೆ, ಮಗುನಲ್ಲಿ ಡಿಲೇ ಇದೆ, ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಆಗ್ತಾ ಇದ್ದೇವೆ. ಯಾಕಂದ್ರೆ ಎಷ್ಟೇ ಗೊತ್ತಿರದೇ ಇರಲಿ, ನಮ್ಗೆ ಹೇಳದಿದ್ರೆ ನಾವಿಬ್ಬರೇ ಇಟ್ಕೊಂಡ್ರು ಅದು ತುಂಬಾ ಕಷ್ಟ, ನಮ್ಗೆ ಒಳಗಡೆಯಿಂದ ತುಂಬಾ ಕೊರೀತದೆ. ಈಗ ನನ್ನ ಅಮ್ಮ ಕೇಳ್ತಾರಲ್ಲ, ಮಗು ಯಾಕೆ ಅಜ್ಜಿ ಕರಿಯಲ್ಲ ಅಂತ, ನನ್ನ ಅತ್ತೆ ಕೇಳ್ತಾರಲ್ಲ. ಸೊ ಡೇ 1 ಮಗುನಲ್ಲಿ ಡಿಲೇ ಇದೆ, ಡಾಕ್ಟರ್ ಹತ್ರ ಹೋಗ್ತಾ ಇದ್ದೇವೆ, ತೋರಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಮೈಸೂರಿಗೆ ಹೋಗ್ತೇವೆ, ಬೆಂಗಳೂರಿಗೆ ಹೋಗ್ತೇವೆ, ಇನ್ನೊಂದು ಒಪಿನಿಯನ್ ತಗೊಳ್ತೇವೆ. ನನ್ನ ಸಿಸ್ಟರ್ಸ್, ನನ್ನ ಹಸ್ಬೆಂಡ್ನ ಸಿಸ್ಟರ್, ಎಲ್ರಿಗೂ, ಬ್ರದರ್ಸಿಗೂ ಎಲ್ರಿಗೂ ವಿ ಹ್ಯಾವ್ ವೆಲ್ ಅಪ್ಡೇಟೆಡ್ ಇಟ್, ಮಗುನಲ್ಲಿ ಡಿಲೇ ಇದೆ, ತೋರಿಸ್ತಿದ್ದೇವೆ, ಏನೋ ಸೊಲ್ಯೂಷನ್ ಬರುತ್ತಾ ಮಾಡ್ತೇವೆ. ಸೊ ಅಲ್ಲಿಂದ ಒಪಿನಿಯನ್ ತಕೊಂಡು ಬಂದ ಮೇಲೆ ಪುನಃ ಸೇಮ್ ಕೂತ್ಕೊಂಡು ನಾನು ಅವರು ಮೊದಲು ಡಿಸ್ಕಸ್ ಮಾಡಿದೆವು, ಏನು ಮಾಡುವ. ಸೊ ಡಿಲೇ ಇದೆ ಹೇಳ್ತಾರೆ. ಆಗ್ಲೂ ನನ್ನ ಮನಸ್ಸು ಹೇಳ್ತಾ ಇದ್ದದ್ದು, ಸರಿ ಹೋಗ್ತಾನೆ, 1-2 ವರ್ಷ ಟ್ರೈ ಮಾಡುವ, ಅವನಿಗೆ ಥೆರಪಿ ಕೊಟ್ರೆ ಮೋಸ್ಟ್ಲಿ ಥೆರಪಿಯ ಥ್ರೂನಿಂದ ಅವನು ಕಲ್ತ್ಕೊಳ್ತಾನೆ. ಸ್ವಲ್ಪ ಡಿಲೇ ಆದಿತ್ತು, ಅದೇ ಹೇಳಿದಲ್ಲ, 1 ವರ್ಷನ 2 ವರ್ಷನ ಲೇಟಾಗಿ ಸ್ಕೂಲಿಗೆ ಹಾಕುವ, ಅಷ್ಟೇನಾಗ ಇದೇ ಏಜ್ಗೆ ಇದೇ ಕ್ಲಾಸಿಗೆ ಹೋಗ್ಬೇಕು ಅಂತ ಇನಿಷಿಯಲಿ ಅಷ್ಟೇನು ಇದಿರ್ಲಿಲ್ಲ. ಸ್ವಲ್ಪ ನಿಧಾನಕ್ಕೆ ಕಲ್ತ್ಕೊಂಡು ಹೋಗ್ತಾನ ಏನೋ, ಚೂರು ಕಡಿಮೆ ಮಾರ್ಕ್ಸ್ ತೆಗಿತಾನ ಏನೋ, ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಪುಷ್ ಮಾಡುವ. ಬಟ್ ಅವನಲ್ಲಿ ಆ ಏಜ್ಗೆ ಬೇಕಿರುವ ಪ್ರತಿಯೊಂದು ಅವನು ಎಕ್ವೈರ್ ಮಾಡಬೇಕು. ಅದೇ ಕಾರಲ್ಲಿ ಆಡುವ ಸ್ಕಿಲ್ ಇರಲಿ, ಒಂದು ಪಜಲ್ ಮಾಡೋದಾಗಿರ್ಲಿ, ಎಲ್ಲರೂ 10 ಮಾಡುವಾಗ ಇವನು ಒಂದಾದ್ರೂ ಮಾಡ್ಲಿ ಅಂತ ಹೇಳಿ ನಾವು ಈಗ ಮೊದಲಿಗೆ ಥೆರಪಿ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೆವು. ಥೆರಪಿ ನಮಗೆ ನಾವು ಪ್ರಿಫರ್ ಮಾಡಿದ್ದು ಬೆಂಗಳೂರು, ಯಾಕಂದ್ರೆ ನನ್ನ ಹಸ್ಬೆಂಡ್ ಆಗ ಮಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ರು. ಹಿ ವಾಸ್ ವರ್ಕಿಂಗ್ ಫಾರ್ ಎಂಫಸಿಸ್. ಸೊ ಅವ್ರು ಹೇಳಿದ್ರು, ನನಗೆ ಇನ್ ಕೇಸ್ ಟ್ರಾನ್ಸ್ಫರ್ ತಗೊಂಡ್ರೆ ಬೆಂಗಳೂರಿಗೆ ಬರ್ಲಿಕ್ಕಾಗ್ತದೆ, ಮೈಸೂರಲ್ಲಿ ಆಫೀಸ್ ಇಲ್ಲ, ಬರ್ಲಿಕ್ಕಾಗಲ್ಲ. ಸೊ ನಿನ್ನ ಸಿಸ್ಟರ್ಸ್ ಇದ್ದಾರೆ, ಹೀಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬೆಂಗಳೂರಿನಲ್ಲಿ ತುಂಬ ಜನ ಇದ್ದಾರೆ. ಆದರೆ ನಾವು ಅದೇ ಕಮ್ಯುನಿಕೇಶನ್ ಡೀಲಲ್ಲಿ ಶುರು ಮಾಡುವ ಅಂತ ಶುರು ಮಾಡಿದಾಗ ಅಲ್ಲಿ
ಹತ್ತಿರದಲ್ಲಿ ಇನ್ ಆ್ಯಂಡ್ ಅರೌಂಡಲ್ಲಿ ನನಗೆ ಯಾವುದೂ ರಿಲೇಟಿವ್ಸ್ ಆಗಲಿ ಯಾರೂ ಇರಲಿಲ್ಲ. ಸೊ ನಾವು ಡಿಸೈಡ್ ಮಾಡಿದ್ವಿ, ಒಬ್ಬರ ಮನೆಯಲ್ಲಿ ಕೂತು ತುಂಬ ತುಂಬ ದೂರ ಜರ್ನಿ ಮಾಡೋದು ನನಗೂ ಮಗುಗೂ ಸ್ಟ್ರೆಸ್ಫುಲ್, ಪ್ಲಸ್ ಅದರ ಮೇಲೆ ಅವನ ಥೆರಪಿ, ನನಗೆಷ್ಟು ಟಾಸ್ಕ್ ಬರುತ್ತೆ ನನಗೆ ಗೊತ್ತಿಲ್ಲ, ಇವರು ಇಲ್ಲ, ಇವ್ರಿಗೆ ಇಮಿಡಿಯೇಟ್ಲಿ ಅಂತೂ ಯಾರು ಒಂದು ದಿನದಲ್ಲಿ ಟ್ರಾನ್ಸ್ಫರ್ ಕೊಡೋದಿಲ್ಲ. ಸೊ ನಾವು ಡಿಸೈಡ್ ಮಾಡಿದೆವು ಇನ್ಸ್ಟಿಟ್ಯೂಟ್ನ ಹತ್ತಿರದಲ್ಲೇ ಒಂದು ರೂಮ್, ಒಂದು ಕಿಚನ್ ಬಾಡಿಗೆಗೆ ತಗೊಂಡು ನಾನು ಅಮ್ಮ ಮಗ ಮೊದಲು ಶಿಫ್ಟ್ ಆಗ್ತೇವೆ. ಒಂದು 6 months, ಅವರು 1 year ಮಾಡಿ ನೋಡಿ ಅಂದಿದ್ರು. ಸೊ 1 yearನಲ್ಲಿ ನಮಗೆ ಗೊತ್ತಾಗ್ತದೆ ವಾಪಸ್ ನಮ್ಮ ಊರಿಗೆ ಹೋಗ್ಬೋದಾ, ಅಥವಾ ಇವರಿಗೆ ಟ್ರಾನ್ಸ್ಫರ್ ತಗೊಂಡು ಇವ್ರು ಬಂದು ಬೆಂಗಳೂರಿನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ಬೋದಾ, ಮತ್ತೆ ನೋಡುವ ಅಂತ ಹೇಳ್ಕೊಂಡು ವಿ ಪ್ರಿಫರ್ಡ್ ಅದೇ ಬೆಂಗಳೂರು. ಅಲ್ಲಿ ಹೇಳಿದರು 3.5 ನೀವು ತುಂಬ ಲೇಟ್ ಆಯಿತು ಬಂದದ್ದು, ಥೆರಪಿ ಅದೇ ಮಕ್ಕಳು ಮಾತಾಡೋದಿಲ್ಲ ಅಂತ ನಿಮಗೆ ಕನ್ಫರ್ಮ್ ಆಗಿ 1:30-2ಕ್ಕೆ ಗೊತ್ತಾಗ್ತದೆ. ಆದರೆ ನೀವು ಎಲ್ಲ ಕಡೆ ಟ್ರೈ ಮಾಡಿದ್ದೀರಿ, ಮಂಗಳೂರಲ್ಲಿ, ಉಡುಪಿಯಲ್ಲಿ, ಸರಿ ನೋಡುವ, ಟ್ರೈ ಮಾಡಿ ನೋಡುವ. ಅವರೊಂದು ಹೇಳಿದರು, ಈ ಮಕ್ಕಳನ್ನು ಸಣ್ಣದಿರುವಾಗಲೇ ಬಗ್ಗಿಸಬೇಕು. ಈಗ ಮಗು ಹೇಳಿದ ಪ್ರತಿಯೊಂದು ವರ್ಡಿಗೂ ನೀವು ಕುಣಿತಿದ್ದೀರಿ, ನಿಮ್ಮ ಹೇಳಿದ ಮಾತಿಗೆ ಮಗು ಕುಣಿಬೇಕು, ಆಗ ಸರಿ ಆಗ್ತದೆ. ಉಲ್ಟಾ ಆಗ್ಬೇಕು. ಸೊ ಉಲ್ಟಾ ಆಗ್ಬೇಕಂದ್ರೆ ಒಂದು ಕೆಳಗಡೆ ಪೇಪರ್ ಬಿದ್ದಿದೆ ಎತ್ಕೊಡು ಹೇಳಿದ್ರೆ ಅವನು ಎತ್ಕೊಡ್ತಿರ್ಲಿಲ್ಲ, ನಾನೇ ಎತ್ಕೊಳ್ಬೇಕು. ಅಷ್ಟು ಸ್ಟಬನ್ ಇದ್ದ. ಯಾಕಂದ್ರೆ ಅವನಿಗೆ ಅರ್ಥನೂ ಆಗಲ್ಲ, ಅರ್ಥ ಆಗದೆ ಏನು ಮಾಡುದಿಲ್ಲ ಮಕ್ಕಳು. ಇವಂದು ನಾನು ತೋರಿಸಿದ್ರು ನೋಡಿದ್ರು, ನಾನು ಅವನ ಕೈ ಹಿಡಿಸಿ ಬಗ್ಸಿದ್ರೆ ಅವನದೇನಾದ್ರೂ ಟಾಯ್ಸ್ ಎತ್ತಲಿಕ್ಕೆ, ನೆಕ್ಸ್ಟ್ ಟೈಮ್ ಅವ್ನು ನನ್ನ ಕೈ ಹಿಡಿದು ನನ್ನನ್ನು ಬಗ್ಗಿಸ್ತಾನೆ. ಬಿಕಾಸ್ ನಾನು ಅವನಿಗೆ ಏನ್ ಮಾಡ್ತೀನ ಅವ್ನು ನನ್ಗೆ ಅದೇ ಮಾಡ್ತಾನೆ. ಅದ್ರ ಬದಲು ಈಗ ಪೇಪರ್ ಎತ್ಕೊಡು ಹೇಳಿದ್ರೆ ಅವನು ಎತ್ತಿ ತಂದು ಇಲ್ಲಿ ಇಡ್ಬೇಕು, ಆ ತರ ಆಗ್ಬೇಕು. ಸೊ ಈಗ ಅವನ ಮಾತಿಗೆ ನೀವು ಕುಣಿತಿದ್ದೀರಿ, ನಿಮ್ಮ ಮಾತಿಗೆ ಅವನು ಕುಣಿಬೇಕು ಅಂತ ಮೊದಲು ಹೇಳಿದ್ರು. ಸೊ ಹಾಗೆ ನನ್ನ ಆಟಿಸಮ್ ಥೆರಪೀಸ್ ಮಗನಲ್ಲಿ ಸ್ಪೀಚ್ ಥೆರಪಿ, ಆಕ್ಯುಪೇಷನ್ ಥೆರಪಿ ಆ್ಯಂಡ್ ಕಾಗ್ನೇಟಿವ್ ಥೆರಪಿ, 3 ವಿಧವಾದ ಥೆರಪಿಗಳು, 3 ಗಂಟೆ, 1 hour ಈಚ್, 3 hours ಆಫ್ ಥೆರಪಿ ಅವನಿಗೆ ಶುರು ಮಾಡಿಕೊಂಡೆ. ಈಗ ಈ ಥೆರಪಿಗಳೆಲ್ಲ ಆಗುವಾಗ ನೀವು ಆ ಮಗುವಿನ ಜೊತೆಲ್ಲೇ ಇರ್ತಿದ್ರ ಅಥವಾ ಅವನನ್ನ ನೀವು ಅಲ್ಲಿ ಬಿಟ್ಟು ಈಗ ಥೆರಪಿ ಬೇರೆ ಏನಾದರೂ ಕ್ಲಾಸಸ್ ಅದೇ ಹೇಳ್ತೇನೆ. ಮಗು ಥೆರಪಿಗೆ ಒಳಗೆ ಹೋದ್ರೆ ನಾವು ಅದರ ಒಟ್ಟಿಗೆ ಇದ್ರೆ ಅವರು ಅಟೆನ್ಷನ್ ಕೊಡುವುದಿಲ್ಲ, ಟೀಚರ್ಗೂ ಅಟೆನ್ಷನ್ ಕೊಡೋದಿಲ್ಲ, ಕಲಿಯೋದಕ್ಕೂ ಅಟೆನ್ಷನ್ ಕೊಡೋದಿಲ್ಲ. ಅವ್ರು ಹೇಳಿದ್ರು ನೀವು ಹೊರಗಡೆನೇ ಇರಬೇಕು, ನಾವೊಂದು ತಿಂಗಳಲ್ಲ 1-2 ತಿಂಗಳಲ್ಲ ಅವನಲ್ಲಾಗುವ ಚೇಂಜಸ್ ಅನ್ನು ವಿಡಿಯೋ ಮಾಡಿ ನಿಮಗೆ ಮೊಬೈಲಿಗೆ ಕಳಿಸ್ತೇವೆ, ಅಥವಾ ಕೆಲವೊಮ್ಮೆ ಹೀಗೆ ಕ್ಲಾಸಸ್ ಮಾಡುವಾಗ ನಿಮ್ಮನ್ನು ಹೊರಗಡೆ ನಿಲ್ಸಿಡ್ತೇವೆ. ಸೊ ದಟ್ ನಿಮಗೆ ಮನೆಗೆ ಹೋಗಿ ಹೇಗೆ ಅವನಿಗೆ ಹೇಳಿಕೊಡ್ಬೇಕು ಅಂತ ನಿಮ್ಗೊಂದು ಐಡಿಯಾ ಬರ್ತದೆ. ಅವ್ರು ಹೇಳ್ತಾ ಇದ್ರು, ನಾವು ಸ್ಕೂಲಲ್ಲಿ ಹೇಳಿಕೊಡೋದು 1 ಗಂಟೆ, 23 ಗಂಟೆ ಮಗು ನಿಮ್ಮ ಜೊತೆ ಇದೆ, ನೀವು ಎಷ್ಟು ವರ್ಕ್ ಮಾಡ್ತೀರಿ, ನೀವೆಷ್ಟು ಅವನ ಜೊತೆ ಕೆಲಸ ಮಾಡ್ತೀರಿ, ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ನನಗೆ ಐಡಿಯಾ ಬೇಕು. ನೀವು ಹೀಗೆ ಹೇಳ್ಕೊಂಡು, ಯಾಕಂದ್ರೆ ನಾನು ಹೇಳಿದೆ, ನಾವು ಬಗ್ಸಿ ಪೇಪರ್ ತೆಗ್ಸಿದ್ರು ನಾಳೆ ಅವನು ನನ್ನನ್ನು ಬಗ್ಗಿಸ್ತಾನೆ. ಸೊ ನಾನು ಅವನಿಗೆ ಹೇಗೆ ಹೇಳ್ಕೊಡ್ಬೇಕು ಅಂತ, ಇಟ್ ಈಸ್ ಅ ಟ್ರೈನಿಂಗ್ ಫಾರ್ ಮೀ, ಥೆರಪಿ ಫಾರ್ ಮೀ ಟು ಹ್ಯಾಂಡಲ್ ಹಿಮ್, ಟು ಟೀಚ್ ಹಿಮ್. ಅವನಿಗೆ ಹೇಗೆ ಹೇಳ್ಕೊಡ್ಬೇಕು ಅಂತ ನಮಗೆ ಗೊತ್ತಾಗಬೇಕು ಮೇಜರ್ಲಿ. ಸೊ ಇನಿಷಿಯಲಿ 3-4 ತಿಂಗಳು ತುಂಬ ಸ್ಟಬನ್, ತುಂಬ ಸ್ಟಬನ್ ಅಂದರೆ ಹಠ ಟು ದ ಪೀಕ್. ಒಳಗಡೆ ಹೋದ್ರೆ ಇವನದೊಂದೇ ವಾಯ್ಸ್ ಇಡೀ 2 ಗಂಟೆ ಕೇಳ್ತಾ ಇರ್ತದೆ, ಬಾಯಿ ಮುಚ್ಚುದೇ ಇಲ್ಲ, ಮಾಡಲ್ಲ ನಾನು. ಅವರದೇ ಹೇಳಿದ್ರು, ತುಂಬ ಸ್ಟಬನ್ ಇದ್ದಾನೆ, ಬಗ್ಲಿಕ್ಕೆ ಕೇಳಲ್ಲ, ಅದು ಬೇಗ ಬಂದಷ್ಟು ಬೇಗ ಬಗ್ಗಿಸ್ಬೋದು. ಕರೆಕ್ಟ್, ಸೇಮ್ ಮರವಾಗಿ ಬಗ್ಗುದಿಲ್ಲ ಮತ್ತೆ ಅಂತ. ಸೊ 6 ತಿಂಗಳಲ್ಲಿ ತುಂಬ ಕಷ್ಟ ಆಯಿತು. ಅನ್ನೊಂದು ಯಾಕಂದರೆ ನಾವಿಬ್ಬರೇ ಇದ್ದೇವಾಗ ನನಗೆ ಹೆಲ್ಪು ಇರಲಿಲ್ಲ, ಕಿಚನು ನಮ್ಮದೇ, ಊಟನೂ ನಮ್ಮದೇ, ಥೆರಪಿನೂ ನಮ್ಮದೇ. ಅದಕ್ಕೆ ಮನೆಗೆ ಹೋಗಿ ಮಾಡುವ ಅದೇ ಹೋಮ್ ವರ್ಕ್ ಅಂತ ಏನಿದೆ, ಈಗ ಮಗುಗಿದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅವನಿಗೊಂದು ಏನೋ ಮೌತ್ ಇದೇನಾದ್ರ ಅಥವಾ ಫೈನ್ ಮೋಟರ್ ಇದೇನಾದ್ರ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಚೂರು ಮನೆಯಲ್ಲಿ ನೀವು ಸ್ಕ್ರಿಬಲ್ ಮಾಡಿಸಿ ಅಂತ ಏನಾದರೂ ನಮಗೆ ಡೈಲಿ ಟಾರ್ಗೆಟ್ ಬರ್ತಾ ಇತ್ತು. ನನಗೆ ಅಲ್ಲಿ ಮೇಜರ್ ಒಳ್ಳೇದೇನಾಯ್ತಂದ್ರೆ, ಅಲ್ಲಿ ಒಳಗಡೆ ಎಷ್ಟು ಮಕ್ಕಳು, ಒಂದು 9-10 ಮಕ್ಕಳು ಥೆರಪಿಗೆ ಹೋಗ್ತಾ ಇದ್ರು. ನಾವೊಂದು 10 ಪೇರೆಂಟ್ಸ್ ಅಲ್ಲಿ ಒಂದು 5-6 ಜನ ಹೋಗ್ತಿದ್ರು ಕೆಲವೊಮ್ಮೆ ಬಿಟ್ಟು, ಯಾಕಂದ್ರೆ 2-3 ಗಂಟೆ ಅವರಿಗೂ ವರ್ಕಿಂಗ್ ಇರುತ್ತೆ ಅಥವಾ ಮನೆ ಹತ್ರ ಇರುತ್ತೆ. ಬಟ್ ಒಂದು 2-3 ಜನ ಆದ್ರೂ ಪೇರೆಂಟ್ಸ್ ನಾವು ಒಟ್ಟಿಗೆ ಕೂತ್ಕೊಳ್ತೀವಿ. ಈಗ ನಿಮ್ಮ ತರ ಹೀಗೆ ಕೂತ್ಕೊಳ್ತಿದ್ದೆವು. ಹೌದಾ, ನಿಮ್ಮ ಮಗ ಎಷ್ಟು ದೊಡ್ಡವ, ನೀವೆಲ್ಲಿಂದ ಬಂದಿರೋದು, ನಿಮ್ಮ ಮಗ ಏನ್ ಮಾಡ್ತಾನೆ, ನನ್ನ ಮಗ ಹೀಗೆ, ಈ ತರ ನಾವು ಮಾತಾಡುವಾಗ ನಮಗೆ ಒಂದು ಸಿಗುವ ನಾಲೆಜ್ ಉಂಟಲ್ಲ, ಆ ಟೈಮ್ವರೆಗೆ ನನಗೆ ತುಂಬ ಫೀಲ್ ಆಗ್ತಿತ್ತು,
ಇದು ನನ್ನ ಜೊತೆ ಯಾಕಾಯ್ತು, ನಾನೆಲ್ಲಿ ತಪ್ಪು ಮಾಡಿದೆ, ನನಗೆ ಎಲ್ಲಿ ಹೀಗೆ, ಯಾಕಂದ್ರೆ ಅವನಿಗೆ ಜ್ವರ ಬರ್ಲಿಲ್ಲ. ಕೆಲವ್ರು ಕೇಳ್ತಾರೆ ಜ್ವರ ಬಂತ, ಅವ್ನು ಬಿದ್ದಿದ್ದಾನ ಸಣ್ಣ ಮಗು ಇದ್ದಾಗ, ತಲೆಗೆ ಪೆಟ್ಟಾಗಿದ, ಅವನು ಬರ್ತ್ ಕ್ರೈ ಇತ್ತ, ಎಲ್ಲ ಇತ್ತು. ನನಗೆ ಯಾವುದೋ ಪಾಯಿಂಟ್ ಇಲ್ಲ. ಹಾ, ಮೇ ಬಿ ಇದರಿಂದಾಗಿ ಅವನಿಗೆ ಡಿಲೇ ಆಯ್ತಾ ಏನೋ, ಸಮಥಿಂಗ್ ಲೈಕ್ ದ್ಯಾಟ್. ಆ ಥರ ಏನೂ ಇರಲಿಲ್ಲ. ಹಾಗಾಗಿ ನನ್ನ ಮನಸ್ಸಲ್ಲಿ ಖಂಡಿತವಾಗಿ ಬರ್ತದೆ, ನಾನೆಲ್ಲಿ ತಪ್ಪು ಮಾಡಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ? ಇರಲಿಲ್ಲ. ವರ್ಕಿಂಗ್ ಇದ್ದೆ, ಜರ್ನಿ ಮಾಡ್ತಿದ್ದೆ, ಹೆಲ್ದಿ ಇದ್ದೆ. ಫಸ್ಟ್ ಚೈಲ್ಡ್ ಡಿಲೇ ಆಗಿ ಏನು ಕನ್ಸೀವ್ ಆಗಿರೋದಲ್ಲ, ಎಲ್ಲಿ ಸಹ ಪಾಯಿಂಟ್ ಇರಲಿಲ್ಲ. ಸೊ ಅಲ್ಲಿ ಕೂತಾಗ ಇದು ಎಲ್ರಿಗೂ ಬರ್ತದೆ, ಡಾಕ್ಟರ್ಗಳ ಮಕ್ಕಳಿಗೂ ಬರ್ತದೆ. ಇಟ್ ಈಸ್ ನಾಟ್ ಓನ್ಲಿ ಈಗ ಡಾಕ್ಟರ್ಗಳ ಮಕ್ಕಳಿಗೆ ಬೇಗ ಗೊತ್ತಾಗಲ್ವಾ? ನಾನು ಕೆಲವೊಮ್ಮೆ ಈಗ ನಾನಾದರೆ ಡಿಲೇ ಆಯಿತು, ನಂಗೆ ಅದರ ಸ್ಪೆಲ್ಲಿಂಗು ಗೊತ್ತಿರಲಿಲ್ಲ ಹೇಳ್ತೇನೆ. ಕೆಲವರಿಗೆ ಗೊತ್ತಿದ್ದವರಿಗೂ ಡಿಲೇ ಆಗಿ ಬಂದಿರುತ್ತೆ. ಇದು ಹಾಗಾದರೆ ಕಾಮನ್, ಎಲ್ರಿಗೂ ಬರುತ್ತೆ. ಆದರೆ ಜಾಸ್ತಿಯಾಗಿ ಗಂಡು ಮಕ್ಕಳಲ್ಲಿ ಬರ್ತದೆ. ಹೆಣ್ಣು ಮಕ್ಕಳು ತುಂಬ ಕಡಿಮೆ. 10ರಲ್ಲಿ 8 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಈ ಪ್ರಾಬ್ಲಮ್ ಜಾಸ್ತಿಯಾಗಿ ಬರೋದು ಗಂಡು ಮಕ್ಕಳಲ್ಲಿ. ಹೌದು. ಅದಕ್ಕೆ ಯಾಕೆ ಅಂತ ಏನಾದರೂ ರೀಸನ್ ಕೇಳಿದ್ದೀರಾ ನೀವು? ಈ ಆಟಿಸಮ್ಗೆ ಇನ್ನೂ ಕಾಸ್ ಏನು ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ನಿಮಗೆ ಮೆಡಿಸಿನ್ ಅಥವಾ ಒಂದು ಸೊಲ್ಯೂಷನ್ನೂ ಇಲ್ಲ. ಥೆರಪಿ ಇಡೀ ವರ್ಲ್ಡ್ ವೈಡ್ ನೀವು ಎಲ್ಲೇ ಚೆಕ್ ಮಾಡಲಿ, ಮಕ್ಕಳನ್ನು ಟ್ರೈನ್ ಮಾಡೋದು, ಅವರಿಗೆ ಥೆರಪಿ ಕೊಡೋದು, ಅವ್ರು ಯಾವ ಫೀಲ್ಡಲ್ಲಿ ಕಲಿತಾರೆ ಮಾಡ್ತಾರೆ ಅವರನ್ನು ಕಲಿಸ್ಕೊಂಡು ಹೋಗೋದು. ಎಲ್ಲಿ ಅವರಿಗೆ ತುಂಬ ಡಿಲೇ ಇದೆ, ಎಷ್ಟಾಗ್ತದೋ ಅಷ್ಟು ಅವರನ್ನು ಕಲಿಸೋದು. ಅದು ಒಂದೇ ಸೊಲ್ಯೂಷನ್ನು. ಅದೇ ನಮಗೆ ಟ್ರೈನಿಂಗ್ ಬೇಕು ಆ್ಯಸ್ ಎ ಪೇರೆಂಟ್ಸ್. ಅವನಿಗೆ ಏನು ಮಾಡಿಸು, ನೆಕ್ಸ್ಟ್ ಏನು ಮಾಡೋದು, ಒಂದು 3 ವರ್ಷದವರೆಗೆ ತಾವೇ ಬಾತ್ರೂಮ್ ಹೋಗಬೇಕು, ತಾವೇ ಕೈಯಲ್ಲಿ ತಿನ್ನಬೇಕು, ನಮಗೊಂದು ಟಾರ್ಗೆಟ್ ಇರುತ್ತೆ. 5 ವರ್ಷ ಅಂದರೆ ಅವನು ಟಾಯ್ಲೆಟ್ ಬಾತ್ರೂಮ್ ಗೊತ್ತಿರಬೇಕು. ಸೊ ನಮ್ಮ ಮಕ್ಕಳಲ್ಲಿ ಎಲ್ಲದರಲ್ಲೂ ಟಾಯ್ಲೆಟ್ ಬಾತ್ರೂಮ್ ಹೋಗೋದ್ರಲ್ಲೂ ಪ್ರಾಬ್ಲಮ್ ಇರುತ್ತೆ, ತಮ್ಮ ಕೈಯಾರೆ ತಿನ್ನಲಿಕ್ಕೂ ಪ್ರಾಬ್ಲಮ್ ಇರುತ್ತೆ, ಚೂಯಿಂಗ್, ಸ್ವಾಲ್ವಿಂಗ್ ಎಲ್ಲವೂ ಪ್ರಾಬ್ಲಮ್ ಇರುತ್ತೆ. ಈ ಮಕ್ಕಳಲ್ಲಿ ಸೆನ್ಸರಿ ಪ್ರಾಬ್ಲಮ್ ಇರುತ್ತೆ. ನಮ್ಮದು 5 ಸೆನ್ಸಸ್ ಇದೆ: ಕಣ್ಣು, ಮೂಗು, ಟಂಗ್, ಸ್ಕಿನ್, ನೋಸ್. ಈ ಸೆನ್ಸಸ್ ಬ್ರೈನಿನ ಇನ್ಸ್ಟ್ರಕ್ಷನ್ ಕರೆಕ್ಟು ಫಾಲೋ ಮಾಡಲ್ಲ. ಈ ಸೆನ್ಸಸ್ 5 ಸೆನ್ಸಸ್ಸಲ್ಲಿ ಏನಾದರೂ ನಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಇರ್ತದೆ. ಕಣ್ಣು ಕೆಲವೊಮ್ಮೆ ಸೈಡ್ ಹೀಗೆ ನೋಡ್ತಾರೆ, ಎಲ್ಲವನ್ನ ಸ್ಮೆಲ್ ಮಾಡಿ ನೋಡ್ತಾರೆ. ಫುಡ್ ಆಗಲಿ ಅಥವಾ ಬೇರೆ ಏನೇ ಕೊಟ್ಟಿರಲಿ ಅವರ ಸ್ಮೆಲ್ ಸೆನ್ಸ್ ಇರುತ್ತೆ. ಇಯರ್ಸ್ ತುಂಬ ಸೆನ್ಸಿಟಿವ್ ಇರ್ತದೆ. ಸೆನ್ಸಿಟಿವ್ ಅಂದರೆ ಈಗ ಒಂದು ಬೈಕ್ ಹೋಯ್ತು, ಅದು ನಮಗೂ ಒಂದು ಹೋಗುತ್ತೆ ಹೇಳ್ತೀರಿ, ಆ ಸೌಂಡ್ ಅವರಿಗೆ ಈಗ ನಾವು ಮಾತಾಡುವ ರೇಂಜು ಅವರಿಗೆ ಅಷ್ಟೇ ಕರ್ಕಶವಾಗಿ ಕೇಳ್ಬೋದು. ಸಣ್ಣ ಸಣ್ಣ ಕೆಲವು ಏನಾದರೂ ಸೌಂಡ್ ಅವ್ರ ಕಿವಿಗೆ ಬೀಳುತ್ತೆ, ನಮ್ಮ ಕಿವಿಗೆ ಬೀಳದೇ ಇರುವಂಥದ್ದು. ಸೆನ್ಸಿಟಿವ್ ಇರ್ತಾರೆ. ಬೆಲ್ ಸೌಂಡು ಅಥವಾ ಡ್ರಮ್ ಸೌಂಡು, ಏನಾದರೂ ಜೇಂಟ್ ವೀಲ್ನ ಸೌಂಡು, ಮಿಕ್ಸಿ ಸೌಂಡು, ಕುಕ್ಕರ್ ಸೌಂಡು, ಕಿವಿ ಹೀಗೆ ಮುಚ್ಕೊಳ್ತಾರೆ. ಅವರಿಗದು ತುಂಬ ಇರಿಟೇಟ್ ಆಗ್ತದೆ. ಆಮೇಲೆ ಮೌತಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ, ಚೂಯಿಂಗ್ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸ್ಕಿನ್ ಅಂದರೆ ಅವರನ್ನು ಹೀಗೆ ಮುಟ್ಟಿದ್ರೆ ಕೆಲವೊಮ್ಮೆ ಅವ್ರಿಗೆ ಟಿಕ್ಲಿಶ್ ಫೀಲ್ ಆಗುತ್ತೆ. ನನ್ನ ಮಗನಲ್ಲಿತ್ತು. ಅವನಿಗೆ ಈಗ ಮಕ್ಕಳನ್ನ ಎತ್ಕೊಳ್ತೀವಲ್ಲ ನಾವು, ಇಲ್ಲಿ ಕೈ ಹೀಗೆ ಮಾಡಿ ಎತ್ಕೊಂಡು ಎಲ್ಲಿಯಾದರೂ ಕೂತ್ಕೊಳ್ಸಿಡ್ದು ಮಾಡ್ತೀವಲ್ಲ, ಅವನಿಗೆ ಇಲ್ಲಿ ಮುಟ್ಟಿದ್ರೆ ಸೆನ್ಸಿಟಿವ್, ಹೀ ಮಾಡ್ತಾನೆ. ಅವನಿಗದು ಎತ್ಕೊಳ್ಳೋ ಟಿಕ್ಲಿಶ್ ಯಾಕಾಗುತ್ತೆ ಇವನಿಗೆ, ನನಗೆ ರೀಸನ್ ಗೊತ್ತಿರಲಿಲ್ಲ. ಹೇರ್ ಕಟ್ ಮಾಡಿದರೆ ಪ್ರಾಬ್ಲಮ್ಮು, ನೇಲ್ ಕಟ್ ಮಾಡಿದರೆ ಪ್ರಾಬ್ಲಮ್ಮು. ಅದು ಕೂದಲು ಬೀಳುವುದು ನಮಗೂ ಒಂದು ರೀತಿ ತುರ್ಸಿದ ಹಾಗಾಗುತ್ತೆ. ನಮ್ಗನ್ಸೋದು 1%, ಅವ್ರಿಗೆ ಅದನ್ನೇ ಪ್ರಾಬ್ಲಮನ್ನು 100% ಮಾಡಿ ನೋಡಿ ಅವ್ರಿಗೆ ತುಂಬ ಇದಾಗುತ್ತೆ. ಪ್ಲಸ್ ಈಗೀಗ ಕೆಲವೊಮ್ಮೆ ಮೆಷಿನ್ ಯೂಸ್ ಮಾಡ್ತಾರೆ, ಅದರದ್ದು ಆ ಸೌಂಡ್ ಇದೆಯಲ್ಲ ಅದಿಷ್ಟ ಆಗಲ್ಲ. ನೇಲ್ ಕಟ್ ಸಹ ಇಷ್ಟ ಆಗಲ್ಲ. ಕೆಲವರು ನೇಲ್ ಬೈಟ್ ಮಾಡ್ತಾ ಇರ್ತಾರೆ ಇಡೀ ದಿನ. ನೇಲ್ ಕಟ್ ಸಹ ತುಂಬ ಪ್ರಾಬ್ಲಮ್ ಮಾಡ್ತಾರೆ. ಇದೆಲ್ಲ ಪ್ರಾಬ್ಲಮ್ಗಳು ನಾರ್ಮಲ್ ಮಕ್ಕಳಲ್ಲೂ ಇರುತ್ತೆ. ಕೆಲವರು ತಲೆಗೆ ಸ್ನಾನಕ್ಕೆ ಕೇಳಲ್ಲ, ಹೇರ್ ಕಟ್ಟಿಗೂ ಹಠ ಮಾಡ್ತಾರೆ ನಾರ್ಮಲ್ ಮಕ್ಕಳು, ನೇಲ್ ಕಟ್ಟಿಗೂ ಹಠ ಮಾಡ್ತಾರೆ. ಯಾಕಂದರೆ ನನಗೀಗ ಮಗಳಿದ್ದಾಳೆ, ಐ ಕ್ಯಾನ್ ಸಿ ಸಮ್ ಫೀಚರ್ಸ್ ಇನ್ ಹರ್ ಆಲ್ಸೋ. ಆದರೆ ಅವರು ಮಾತಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಸೋಷಿಯಲೈಸ್ ಆಗ್ತಾರೆ, ಅಲ್ಲಿಗದು ನಾರ್ಮಲ್ ಆಗಿಬಿಡ್ತದೆ. ನಮ್ಮ ಮಕ್ಕಳಲ್ಲಿ ಸೋಷಿಯಲೈಸಿಂಗ್ ಎಲ್ಲ ಇಲ್ಲ, ಮಾತು ಇಲ್ಲ, ಪ್ಲಸ್ ಈ ಪ್ರಾಬ್ಲಮ್ಗಳು ಹೈಲೈಟ್ ಆಗಿ ತೋರ್ತದೆ. ಎಲ್ಲರ ಲೈಫಲ್ಲೂ ಆಟಿಸಮ್ ಇದೆ,
10%, 12%, 8% ಇದೆ. ಆದ್ರೆ ನಮ್ಮ ಮಕ್ಕಳಲ್ಲಿ ಜಾಸ್ತಿ 50-60% ಇರ್ತದೆ. ಡಿಪೆಂಡ್ ಆನ್ ಈಚ್ ಅಂಡ್ ಎವ್ರಿ ಒನ್. ಮತ್ತದೇ ಕೆಲವರು ಯಾವುದಾದ್ರೂ ಆಕ್ಟಿವಿಟೀಸಲ್ಲಿ ಹುಷಾರಿರ್ತಾರೆ, ಅಥವಾ ಏನಾದರೂ ನೆನಪಿಟ್ಕೊಳ್ಳೋದ್ರಲ್ಲಿ, ಅಥವಾ ಒಂದು ಸ್ವಿಮ್ಮಿಂಗಲ್ಲಿ, ಸ್ಪೋರ್ಟ್ಸಲ್ಲಿ ಏನಾದರೂ ಇರ್ತದೆ. ಕೆಲವರಿಗೆ ತಿನ್ನಲಿಕ್ಕೆ ತುಂಬ ಪ್ರಾಬ್ಲಮ್ ಇರ್ತದೆ, ಚೂಯಿಂಗ್, ಅದನ್ನು ಸ್ವ್ಯಾಲೋ ಮಾಡೋದು, ಎಲ್ಲದರಲ್ಲೂ ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ಇಲ್ಲಿ ಓರೋಮೋಟರ್, ಒಂದೊಂದು ಮಕ್ಕಳಲ್ಲಿ ಒಂದೊಂದು ಥರದಾದಂಥ ಬೇರೆ ಬೇರೆ ಲಕ್ಷಣಗಳು ಇರ್ತದೆ ಅಂತ. ಅದನ್ನು ಏನು ಮನೆಯಲ್ಲಿ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಥವಾ ಅವರನ್ನು ಕೇರ್ ಮಾಡ್ತಾ ಇರ್ತಾರೆ, ಅವರು ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅವರಿಗೆ ಇದು ಒಂದು ಪೇರೆಂಟ್ ಇಂದ ಇನ್ನೊಂದು ಪೇರೆಂಟ್ ಹೀಗೆ ಮಾತಾಡುವಾಗ ನಮ್ಗಳಿಗೆ ವಿಷಯ ಗೊತ್ತಾಗಿ, ಓ ಕಾಲ್ ಸೆನ್ಸಿಟಿವ್, ಸ್ಕಿನ್ ಸೆನ್ಸಿಟಿವ್, ಹೀಗೆ ಮಾಡಿ ನೋಡು, ಸ್ಕ್ರಬ್ ಮಾಡಿ ನೋಡು, ಪೌಡರ್ ಹಾಕಿ ನೋಡಿ, ಈ ತರ ಒಂದು ಹೊಸ ಹೊಸ ನಮ್ಗೆ ಈಗ ಮಗು ಹೀಗೆ ತಿನ್ನಲ್ಲ ಅಂದ್ರೆ ನಾವು ಇನ್ನೊಂದೇನಾದ್ರೂ ಮೆಥಡ್ ಹುಡುಕಿಕೊಳ್ಬೇಕು. ತಿನ್ನೋದು ತಿನ್ಲೇಬೇಕು, ಅದು ಹೀಗೆ ತಿನ್ನೋದಿದ್ರೆ ಇನ್ ಹೇಗೆ ತಿಂತೀವ ನಾವು ಇನ್ನೊಂದು ಹೊಸ ಟೆಕ್ನಿಕ್ ಅದು ಹೇಗೆ ಗೊತ್ತಾಗ್ತದೆ 4 ಜನರ ಹತ್ರ ಮಾತಾಡಿದಾಗ. ಸೊ ಅಲ್ಲಿ ಪೇರೆಂಟ್ಸ್ ನಿಂದ ನಮ್ಗೆ ಸಿಕ್ಕುವ ಇನ್ಫಾರ್ಮೇಶನ್ಸ್ ತುಂಬಾ ಐತೆ. ಅದರೊಟ್ಟಿಗೆ ನಮ್ಗೆ ಅಲ್ಲಿ ಪೇರೆಂಟ್ಸ್ ಟ್ರೈನಿಂಗ್ ಪ್ರೋಗ್ರಾಮು ಮಾಡಿದ್ರು. ನಮ್ಮ ಮಕ್ಕಳು 2 ಗಂಟೆ ಬ್ಯುಸಿ ಇರ್ತಿದ್ರು. ಸೊ ನಮಗೊಂದು ಇಂಟ್ರೆಸ್ಟೆಡ್ ಪೇರೆಂಟ್ಸ್ ಕ್ಯಾನ್ ಜಾಯಿನ್ ಅಂತ ಹೇಳಿದ್ರು. ಸೊ ನಾನು ಹಾಗೆ ಅಲ್ಲಿ ಆಟಿಸಮ್ನ ಎಲ್ಲಿಂದ, ಈಗ ಕೆಲವು ಫೀಚರ್ಸ್ ನನ್ನ ಮಗನಲ್ಲಿ ಇಲ್ಲದ್ದು ಆಟಿಸಮ್ ಅಲ್ಲಿ ಇದೆ, ಬೇರೆ ಮಕ್ಕಳಿಗೆ ಇರ್ಬೋದು ಅದು ಪ್ರಾಬ್ಲಮ್. ಸೊ ನಮಗೂ ಗೊತ್ತಾಗ್ತದೆ, ಹೈಪರ್ ಆಕ್ಟಿವ್ ಇರ್ತಾರೆ, ಸೆನ್ಸಿಟಿವ್ ಇದೆ, ಸ್ಕಿನ್ ಸೆನ್ಸಿಟಿವ್ ಇದೆ ಇವನಿಗೆ. ಚಪ್ಪಲ್ ಹಾಕ್ಲಿಕ್ಕೆ ಕೇಳ್ತಿರ್ಲಿಲ್ಲ ನನ್ನ ಮಗ, ಶೂಸ್ ಹಾಕ್ತಾನೆ, ಆ ಚಪ್ಪಲು ನಮ್ಮ ಹೆಬ್ಬೆರಳಿಗೆ ಸಿಕ್ಕಿಕೊಳ್ಬೇಕಲ್ವಾ, ಆ ಜಾಗ ಅವನಿಗೆ ಇಚಿಂಗ್ ಅಥವಾ ಸೆನ್ಸಿಟಿವ್. ಸೊ ನಾನು ಹೇಳಿದೆ, ಅದೇ ಏನಾದರೂ ಕ್ರೀಮ್ ಹಚ್ಚುವ, ಅವನಿಗೆ ಅಲ್ಲಿ ಮಸಾಜ್ ಕೊಡುವ. ಅದು ನಾರ್ಮಲ್ ಟೈಮಲ್ಲಿ ಬಿಡುವುದಿಲ್ಲ, ಅವನು ಮಲಗಿದಾಗ ಮಿನಿ ಅವನಿಗೊಂಚೂರು ವ್ಯಾಸ್ಲಿನ್ ಕ್ರೀಮ್ ಹಚ್ಚೋದು, ಅಥವಾ ಸ್ನಾನ ಮಾಡಿಸುವಾಗ ಅಲ್ಲಿ ಒಂಚೂರು ಸೋಪ್ ತಿಕ್ಕೋದು, ಎಲ್ಲ ಬೆರಳುಗಳ ಮಧ್ಯದಲ್ಲಿ ಆ ಪ್ಲೇಸನ್ನು ನಾರ್ಮಲ್ ಮಾಡಬೇಕು. ಅದು ತುಂಬ ಸೆನ್ಸಿಟಿವ್ ಇದೆ ಈಗ ಅದಾದ ಮೇಲೆ ನಾನು 6 ತಿಂಗಳ ನಂತರ ಅವನು ಚಪ್ಪಲ್ ಹಾಕ್ಸಿದಾಗ ಚಪ್ಪಲ್ ಹಾಕ್ಕೊಂಡ. ಅಲ್ಲೇ ಆ ಪ್ಲೇಸ್ ಟಚ್ ಮಾಡಿ ಅದರ ಸೆನ್ಸಿಟಿವಿಟಿ ಹೋದ ಮೇಲೆ ಅವನು ಆ ಸ್ಲಿಪ್ಪರ್ಸ್ ಹಾಕಿಕೊಂಡು, ಅಷ್ಟರವರೆಗೆ ಅವ್ನು ಸ್ಲಿಪ್ಪರ್ಸ್ ಹಾಕೊಳ್ಳಿಕ್ಕೆ ಕೇಳ್ತಿರ್ಲಿಲ್ಲ. ಅಂದರೆ ಬೆಂಗಳೂರಲ್ಲಿ ಚಳಿ ಇರ್ತದೆ, ಮನೇಲಿ ಸ್ಲಿಪ್ಪರ್ಸ್ ಹಾಕು ಹೇಳಿದರೆ ಕೇಳ್ತಿರ್ಲಿಲ್ಲ. ಸೊ ಇದು ಯಾಕೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಪ್ರತಿಯೊಂದನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಮತ್ತೆ ಅದಕ್ಕೆ ನೀವೇ ಆದಂತ ಹೊಸ ದಾರಿಯಿಂದ ಅವರು ಅದನ್ನು ಹೇಗೆ ಹಾಕೊಳ್ಳುವ ಹಾಗೆ ಮಾಡ್ಬೇಕನ್ನೋದು ನಿಮಗೊಂಥರ ಟೆಸ್ಟ್ ಇದ್ದ ಹಾಗೆ ಅಂತ ಹೇಳಿದ್ರೆ, ಪ್ರತಿ ದಿವಸ ಕೂಡ ಏನಾದ್ರೂ ಒಂದು ಹೊಸ ಪರೀಕ್ಷೆಯನ್ನ ಬರಿತಾ ಇರ್ತೀರಿ, ನೀವೇ ಹೊಸದಾಗಿ ಏನೋ ಉತ್ತರವನ್ನ ಕಂಡುಕೊಳ್ಬೇಕು ಅಂತ ಒಂದು ಪ್ರಾಬ್ಲಮ್ಮು ಗೊತ್ತಾಗ್ತದೆ. ಅದಕ್ಕೆ ಒಂದು ಇವ್ರ ಹತ್ರ ಕೇಳುವ, ಥೆರಪಿಸ್ಟ್ನವ್ರ ಹತ್ರನೂ ಕೇಳುವ, ಡಾಕ್ಟರ್ ಹತ್ರನೂ ಕೇಳುವ, ಪೇರೆಂಟ್ಸ್ ಹತ್ರನೂ ಕೇಳುವ, ಯಾವುದೋ ಒಂದು ಸೊಲ್ಯೂಷನ್ ಕ್ಲಿಕ್ ಆಗ್ಬೋದು, ಪರಿಹಾರ ಅಂತ ಎಲ್ಲಿಯೋ ಒಂದು ಪರಿಹಾರ ಸಿಗ್ತದೆ. ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನನ್ನ ಮಗ ಸಕ್ಕಿಂಗ್ ಮಾಡ್ತಿದ್ದ, ಸ್ಟ್ರಾದಲ್ಲಿ ಕುಡಿತಿದ್ದ 3 ವರ್ಷ ಇರುವಾಗಲೇ. ಅಂದ್ರೆ ಈ ಮಂಗಳೂರಿನ ಸೆಕೆಗೆ, ಉಡುಪಿ ಸೆಕೆಗೆ ಮೊದ್ಲಿಂದಲೂ ನಾವು ಸಣ್ಣದಿರುವಾಗದಿಂದಲೂ ಜ್ಯೂಸ್ ಕುಡಿಯೋದು, ಎಳ್ನೀರು ಕುಡಿಯೋದು, ಶುಗರ್ ಕೇನ್ ಜ್ಯೂಸ್ ಕುಡಿಯೋದು ಪ್ರಾಕ್ಟೀಸ್ ಮಾಡಿರ್ತೇವೆ. ಅವನಿಗೆ ಬ್ಲೋಯಿಂಗ್ ಗೊತ್ತಿರಲಿಲ್ಲ. ಯಾವುದೇ ವಿಷಯವನ್ನು, ಯಾವುದೇ ಐಟಮ್ ಅನ್ನ ಬ್ಲೋ ಮಾಡ್ತಿದ್ದೀರ, ವಿಸಿಲ್ ಮಾಡ್ತಿರ್ಲಿಲ್ಲ. ಬಲೂನ್ ಡಿಫಿಕಲ್ಟ್ ಬಿಡಿ, ಏನು ಒಂದು ಥರ್ಮೋಕಾಲ್ ಬಾಲ್ ಸಿಕ್ಕಿದ್ರೆ ಬ್ಲೋ ಮಾಡೋದು, ಬೆಲೂನ್ ಸಿಕ್ಕಿದ್ರೆ, ಅಥವಾ ಬೇರೆ ಏನಾದ್ರು ವಿಸಿಲ್ಸ್ ತುಂಬಾ ನಮ್ನೆ ಈ ಜಾತ್ರೆಯಲ್ಲೆಲ್ಲ ವಿಸಿಲ್ಸ್ ಸಿಗ್ತದಲ್ಲ, ಬರ್ಡ್ ಬರುವಂಥದ್ದು, ಅದು ಇದು, ಯಾವುದೇ ವಿಸಿಲ್ಸ್ ಅನ್ನ ಇವನು ಗಾಳಿ ಅಂತ ಹೊರಗಡೆ ಹಾಕಿ ಊದಿ ಬ್ಲೋ ಮಾಡ್ತಿರ್ಲಿಲ್ಲ. ಸೊ ನನ್ಗೆ ಅಲ್ಲಿ ಫಸ್ಟ್ ಹೇಳಿದ್ರು ಅವನಿಗೆ ಬ್ಲೋಯಿಂಗ್ ಶುರುವಾಗಬೇಕು. ಆ ಒಂದು ಸ್ಕಿಲ್ ಅವನಲ್ಲಿ ತುಂಬ ಅವನು ಬರ್ತ್ಡೇ ಕ್ಯಾಂಡಲ್ಸ್ ಬ್ಲೋ ಮಾಡ್ತಿರ್ಲಿಲ್ಲ. 4 ವರ್ಷದ ಬರ್ತ್ಡೇ ಕ್ಯಾಂಡಲ್ಲೂ ಬ್ಲೋ ಮಾಡಲಿಲ್ಲ ಅವನು. ಇದೆಲ್ಲ ಬೇರೆ ಮಕ್ಕಳು ಆ ಮಗು ಮಾಡಿತಾ ನಾನು ಮಾಡ್ತೇನೆ ಹೇಳಿ ನೋಡಿ ಕಲಿಯುವ ವಿಚಾರಗಳು. ಒಂದು ಮಗುನಿಂದ ಇನ್ನೊಂದು. ನೀವು ಯಾವಾಗಾದ್ರೂ ನಿಮ್ಮ ಮಕ್ಕಳಿಗೆ ಬ್ಲೋಯಿಂಗ್ ಹೇಳ್ಕೊಟ್ಟಿದ್ದೀರಾ? ನಾನು 6 ತಿಂಗಳು ಹೇಳ್ಕೊಟ್ಟಿದ್ದೇನೆ. ಯಾಕಂದ್ರೆ ಅದು ಮಕ್ಕಳು ನಾರ್ಮಲಿ ಕಲಿತಾರೆ. ಅದಕ್ಕೆ 2ನೇ ಬರ್ತ್ಡೇ ಖಂಡಿತ ಬ್ಲೋ ಮಾಡ್ತಾರೆ. 1ನೇದಾದ್ರೂ ಚಿಕ್ಕದಿದ್ರು 2ನೇ ಬರ್ತ್ಡೇ ಖಂಡಿತ ಬ್ಲೋ ಮಾಡ್ತಾರೆ. ನನ್ನ ಮಗ 4 ಬರ್ತ್ಡೇ ಬ್ಲೋ ಮಾಡಲಿಲ್ಲ. ನನ್ನ ಮಗ ಮಾಡಿದ್ದು 5th ಬರ್ತ್ಡೇ ಕ್ಯಾಂಡಲ್ ಬ್ಲೋ. ಸೊ
ಅಲ್ಲೇ ಥೆರಪಿ ಶುರು ಮಾಡಿದ್ಮೇಲೆ ಡಿಫ್ರೆಂಟ್ ವಿಸಿಲ್ಸ್ ತಗೊಳ್ಳುವ, ಅದು ತಗೊಳ್ಳುವ. ಹೀಗೆ ನಾವು ಪೇರೆಂಟ್ಸ್ ಹತ್ರ ಮಾತಾಡುವಾಗ, ಶಾಪಿಗೆ ಹೋದಾಗ ಏನು ಖುಷಿ ಆಯ್ತಾ, ಮಕ್ಕಳಿಗೆ ಏನು ಖುಷಿ ಆಗ್ಬೋದು, ಸೌಂಡ್ ಒಂಚೂರು ಮೆಲ್ಲ ಇರಬೇಕು, ಅವರ ಸೆನ್ಸಿಟಿವ್ ಇರುತ್ತೆ, ಏನಾದರೂ ಕಲರ್ಫುಲ್ ಇರಬೇಕು, ಆರೆಂಜ್ ಇಷ್ಟ, ರೆಡ್ ಇಷ್ಟ, ಆ ಥರ ಎಲ್ಲ ನೋಡಿ ತಗೊಂಡು ಫೂ ಮಾಡು, ಥರ್ಮೋಕಿಲ್ ಬಾಲ್ಸ್ ಫೂ ನೋಡು, ನಾನು ಹಾಕಿದ್ದು ಹೋಯ್ತು, ನೀನು ಮಾಡು. ಅವ್ನು ಹೀಗೆ ಇಡ್ತಾನೆ, ಮುಖ ತೆಗಿತಾನೆ, ಅವನಿಗೆ ಗಾಳಿ ಹೊರಗಡೆ ಹಾಕ್ಬೇಕಂತಲೇ ಗೊತ್ತಿರಲಿಲ್ಲ. ಸೊ ಆ ಥರ ಒಂದು ಸಣ್ಣ ಸಣ್ಣ ವಿಚಾರವನ್ನು ನಾವು ಹೇಳಿಕೊಟ್ಟು ಒಂದು 6 months ಮೇಲೆ ಬ್ಲೋಯಿಂಗ್ ಶುರು ಮಾಡಿಕೊಂಡಿದ್ದು. ಸೊ ಈ ಥರ ನನಗೆ 6 monthsವರೆಗೆ ಅಷ್ಟೇನು ಇನಿಷಿಯಲಿ 1-2 ತಿಂಗಳಲ್ಲಿ ಏನೂ ಚೇಂಜಸ್ ಗೊತ್ತಾಗೋದಿಲ್ಲ. ಈ ಮಕ್ಕಳಲ್ಲಿ ಮತ್ತೆ ನನಗೆ ಚೇಂಜಸ್ ಬ್ಲೋಯಿಂಗ್ನ ನಂತರ ಸ್ವಲ್ಪ ಅವನ ವಾಯ್ಸ್, ಒಂದು ರೈಮ್ಸ್ ಹೇಳುವಾಗ ತಾನು 1-2 ವರ್ಡ್ ಹೇಳಲಿಕ್ಕೆ ಶುರು ಮಾಡಿದ. ಮೊದಲಿಗೆ ಮಕ್ಕಳು ಮಾತಾಡೋದಂದ್ರೆ ರೈಮ್ಸ್ ಅಲ್ಲ, ಕೇಳಿರ್ತಾರೆ ಜಾನಿ ಜಾನಿ ಅಥವಾ ಏನೇ ಯಾವ ಬರ್ತ್ಡೇ ಸಾಂಗ್ ಆಗಲಿ, ಹ್ಯಾಪಿ ಬರ್ತ್ಡೇ ಟು ಯು, ಆ ಟು ಯು ಬಂತು, ಮತ್ತೆ ಹ್ಯಾಪಿ ಬರ್ತ್ಡೇ ಬಂತು, ಅಂದರೆ ಪುಟ್ಟಾಗಿ. ಸೊ ಹಿ ಸ್ಟಾರ್ಟೆಡ್ ಹೇಗೆ 1.5 ವರ್ಷದ ಮಗು ಇನಿಷಿಯಲಿ ವರ್ಡ್ಸ್ ಬಿಲ್ಡಪ್ ಮಾಡ್ತದೆ, ಅವನು 5th ಇಯರಿಗೆ ಶುರು ಮಾಡಿದ್ದಾನೆ. 4.5 ನಂತರ ಬ್ಲೋಯಿಂಗ್ ಪ್ರಾಕ್ಟೀಸ್ ಆದ ನಂತರ ನನ್ನ ಮಗನಲ್ಲಿ ಅಲ್ಲಿಂದ ಬಂತು. ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಕಿಡ್. ಕೆಲವರಿಗೆ ಬ್ಲೋಯಿಂಗ್ ಇದ್ರೂ ಸ್ಪೀಚ್ ಇದು ಪ್ರಾಬ್ಲಮ್ ಇರ್ತದೆ, ಯಾಕಂದರೆ ಇವನು ಚ್ಯೂ ಮಾಡ್ತಿದ್ದ, ಸ್ವಾಲೋ ಮಾಡ್ತಿದ್ದ, ಊಟ ಮಾಡ್ತಿದ್ದ, ಇವನಿಗೆ ಓರೋಮೋಟರ್ನಲ್ಲಿ ಅಂದರೆ ಈ ವಿಚಾರದಲ್ಲಿ ಕೆಲವೆಲ್ಲ ಇದು ಸರಿ ಇತ್ತು. ಸೊ ಬ್ಲೋಯಿಂಗ್ ಬಂದ ಮೇಲೆ ಇವನಲ್ಲಿ ನಾನು ವರ್ಡ್ಸ್ ಒಂದೊಂದು ವರ್ಡ್ಸ್, ಅಮ್ಮ ಹೇಳು ಅಮ್ಮ, ಆ ಥರ ಒಂದು ಚೂರು ಕ್ಲಿಯರ್ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಹೇಳಿ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರು ಒಂದು ಶುರು ಆಗ್ಲಿಕ್ಕೆ 6 ತಿಂಗಳು ಬೇಕಾಯ್ತು ಶುರುವಾದ. ನೀವು ಇದನ್ನ ಗುರುತಿಸಿದ್ರಿ, ಹೋದ್ರಿ, ಏನೋ ಅವನಿಗೆ ಕೆಲವೊಂದು ಥೆರಪಿಗಳನ್ನ ಶುರು ಮಾಡಿದ್ರಿ. ಇಷ್ಟೆಲ್ಲ ಆಗುವಾಗ ಇದನ್ನ ಕುಟುಂಬದಲ್ಲಿ ಹೇಳುವಂತ ವಿಚಾರ ನೀವು ಹೇಳಿದ್ರಿ, ಮೊದಲಿಂದಾನೇ ಹೇಳ್ತಾ ಇದ್ರಿ ಅಂತ. ಇವಾಗ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗಿರ್ತದೆ, ನನ್ನ ಮಗುವಿನಲ್ಲಿ ಆಟಿಸಮಿನ ಲಕ್ಷಣಗಳು ಉಂಟು, ನನ್ನ ಮಗು ಕೂಡ ಅದೇ ಒಂದು ಇದಕ್ಕೆ ಆ ಒಂದು ಕ್ಯಾಟಗರಿಗೆ ಬರ್ತದೆ ಅಂತ. ಇದನ್ನ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಹೇಳಿದಾಗ ಅವರು ಅದನ್ನ ಹೇಗೆ ತಕೊಂಡ್ರು ಅಂತ ಹೇಳಿದ್ರೆ, ಪ್ರತಿ ಒಂದು ವಿಚಾರಕ್ಕೂ ಕೂಡ 2 ಮುಖ ಇರ್ತದೆ, ಒಂದು ನಕಾರಾತ್ಮಕ, ಇನ್ನೊಂದು ಸಕಾರಾತ್ಮಕ ಅಂತ ಹೇಳ್ಕೊಂಡು. ಅದರಿಂದ ಇದೆರಡನ್ನು ತಾವು ಅನುಭವಿಸಿದೀರಿ ಅಂತ ನಾನು ಊಹಿಸಬಲ್ಲೆ. ಆ ಒಂದು ಕುಟುಂಬದಲ್ಲಿ ಹೇಳಿದಾಗ ಎದುರಾದಂಥ ಸಮಸ್ಯೆಗಳು ಅಥವಾ ನೀವು ಫೇಸ್ ಮಾಡಿದಂಥ ಒಂದಷ್ಟು ಪ್ರಾಬ್ಲಮ್ಗಳು ಏನಾಗಿತ್ತು ಅಂತ? ಮೊದಲಿಗೆ ಅಂದರೆ ಆಬ್ವಿಯಸ್ಲಿ ಸಿಸ್ಟರ್ಸ್ ಬ್ರದರ್ಸ್, ಇವರ ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಅಪ್ಪ ಅಮ್ಮ, ಅತ್ತೆ ಮಾವ, ಅದೇ ಮೊದಲು ನಾವು ಹೇಳ್ಕೊಂಡು ಹೋದದ್ದು 11 ತಿಂಗಳು ಥೆರಪಿ ಹೇಳಿದ್ದಾರೆ, ಸ್ಪೀಚ್ ಥೆರಪಿ ಎಲ್ಲ ಪಿಕಪ್ ಆಗ್ತಾನೆ, ಅದರಲ್ಲಿ ಮಾಡಿ ನೋಡ್ತೇವೆ ಅಂತ. ಅಲ್ಲಿ ಹೋದ್ಮೇಲೆ ನಮಗೂ ಅದರ ಸೀರಿಯಸ್ನೆಸ್ ಗೊತ್ತಾದದ್ದು. ಸೊ ಬಂದು ಆಮೇಲೆ ಮಗುನಲ್ಲಿ ಇನಿಷಿಯಲಿ 6 ತಿಂಗಳು ನಾನು ಹೇಳಿದಾಗೆ ಹೆಚ್ಚೇನು ಜಾಸ್ತಿ ಚೇಂಜಸ್ ಗೊತ್ತಾಗಲಿಲ್ಲ. ಆಗಲೂ ಹೇಳಿದೆ, ಇಲ್ಲ ಒಂದು ಹೇಗೂ 1 ಮಂತ್, 1 ವರ್ಷ, 11 ತಿಂಗಳ 12 ತಿಂಗಳ ಮಾಡಿ ನೋಡುವ, ಏನೋ ಚೇಂಜಸ್ ಆಗ್ಬೋದು. ಹೌದು, ಮಗು ಮಾತಾಡುದಿಲ್ಲ, ಅದಕ್ಕೆ ಏನಾದರೂ ಮಾಡಲೇಬೇಕು. ಕೈ ಕುಟ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋ ಬದಲು ನಾನು ಇವರು ಡಿಸೈಡ್ ಮಾಡಿದ್ದು, ಈಗ ಹೇಗಿದೆಯಾ ಲೈಫ್ ನಡೀತಾ ಹೋಗ್ಬೇಕು. ಅವ್ನು ಸ್ಕೂಲ್ಗೆ ಹೋಗಲ್ಲ, ಅವ್ನು ನಮ್ಮ ಜೊತೆ ಇಡೀ ದಿನ ಆಟ ಆಡ್ತಾ ಮನೆಯಲ್ಲೇ ಇರ್ತಾನೆ, ನಾನು ಆಫೀಸ್ ಹೋಗ್ತೇನೆ, ನಿನ್ನ ಕೆರಿಯರ್ ನೋಡ್ಕೊಳ್ಬೋದು, ಲೈಫ್ ಗೋಸ್ ಆನ್. ಆ ಥರ ಅವನನ್ನು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗುವ ಹಾಗಿಲ್ಲ. ಅಥವಾ ಒಂದು ಟ್ರೈ ಮಾಡಿ ನೋಡುವ, ಏನಾದರೂ ಚೇಂಜಸ್ ಬರುತ್ತಾ. 1 ವರ್ಷ ಟ್ರೈ ಮಾಡೋದ್ರಲ್ಲಿ ಏನು ಇದಿಲ್ಲ, ತಪ್ಪಿಲ್ಲ. ಅದರಲ್ಲಿ ಬಂದರೆ ಮತ್ತೆ ಮುಂದೆದ್ದು ಮತ್ತೆ ನೋಡುವ ಅಂತ. ಹಾಗೆ ನಾವುಗಳು ಶುರು ಮಾಡಿದ್ದು, ನಾವಿಬ್ರು ಥೆರಪಿ. ಯಾಕಂದ್ರೆ ಅವ್ರಿಗೆ ಇನ್ನೂ ಟ್ರಾನ್ಸ್ಫರ್ ಸಿಕ್ಕಿರ್ಲಿಲ್ಲ, 1.5 ವರ್ಷ ಅವ್ರು ಟ್ರಾನ್ಸ್ಫರ್ ಸಿಕ್ಕಿರ್ಲಿಲ್ಲ. ನಾವಿಬ್ಬರೇ ಇದ್ವಿ, ಅಮ್ಮ ಮಗ. ಅದೇ ಸಿಸ್ಟರ್ಸ್ ಅವರು ಇವರು ಎಲ್ಲ ಇದ್ರು. ಅಟ್ಲೀಸ್ಟ್ ಒಂದು 15 ದಿನಕ್ಕೊಮ್ಮೆ ವೀಕೆಂಡಲ್ಲಿ ಹೋಗಿ ಬರಲಿಕ್ಕೆ ಅವರ ಮನೆಗೆ ಎಲ್ಲ ಇತ್ತು. ಪೇರೆಂಟ್ಸ್ಗೆಲ್ಲ ಹೇಳಿದಾಗ ಸ್ಲೋ ಮಾತಾಡ್ತಾರೆ ಕೆಲವರು ಮಕ್ಕಳು, ನೋಡುವ ಥೆರಪಿ ಮಾಡಿ ನೋಡುವ, ಈ ಥರನೇ ಶುರುವಾದದ್ದು. ಆದರೆ ಆ ಟೈಮ್ನಲ್ಲಿ ಅವನು ಒಂದು ಚಾಕ್ಲೇಟು ಹೇಳೋಕ್ಕಾಗಲ್ಲ, ಪಾಯಿಂಟ್ ಔಟು ಇಲ್ಲ, ಬರೆಯಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ. ಈಗ ಕಮ್ಯುನಿಕೇಶನ್ ಅಂದರೆ ಮಾತು ಮಾತ್ರ ಅಲ್ಲ, ನೀವು ಕಣ್ಣಲ್ಲೂ ಹೇಳ್ಬೋದು ನನ್ಗೆ ಇದು ಬೇಕು ಅಂತ, ನೀವು ಬರ್ದು ಹೇಳ್ಬೋದು, ಅಥವಾ ನೀವು ಬೇರೆ ಎಷ್ಟೋ ತರ ಪಾಯಿಂಟ್ ಔಟ್ ಮಾಡಿ ಹೇಳ್ಬೋದು. ಸೊ ಇವನಿಗೆ ಯಾವುದಾದ್ರೂ ಒಂದು ಮೆಥಡ್ ಬಂದ್ರೆ
ಅಲ್ಲಿಗೊಂಚೂರು ಕಮ್ಯುನಿಕೇಟ್, ಈಗ ನಾವು ಹೇಳಿದ್ದು ಅರ್ಥ ಆಗ್ಬೇಕು ಅವನಿಗೆ, ಅವನು ಅದಕ್ಕೆ ರಿಪ್ಲೈ ಮಾಡಬೇಕು ಬೇರೆ ಯಾವುದಾದ್ರೂ ಟೈಪ್ನಲ್ಲಿ. ಸೊ ಹಾಗೆ ಶುರು ಮಾಡಿಕೊಂಡು ನಾನು ಅಮ್ಮಂದ್ರಿಗೂ ಅನಿಸಿತು, ಅತ್ತೆ ಎಲ್ಲ ಥೆರಪಿ ಕೊಟ್ಟರೆ ಸರಿ ಆಗ್ತಾನಲ್ಲ, ಸರಿ ಹಾ ಅಂತಲೇ ಹೇಳುದು. ಮತ್ತೆ ಯಾಕಂದ್ರೆ ನನಗೂ ಅದಕ್ಕಿಂತ ಹೆಚ್ಚು ಬೇರೆ ಆನ್ಸರ್ ಗೊತ್ತಿಲ್ಲ. 5-6 ಆದ್ಮೇಲೆ ಗೊತ್ತಾಯ್ತು ರಿಲೇಟಿವ್ಸ್ ಏನು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ, ನಾನು ಇವರು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದೆವು. ಇಂಪಾರ್ಟೆಂಟ್ ನಮ್ಮ ಒಂದು ಫ್ಯಾಮಿಲಿ ಸರ್ಕಲ್, ನನ್ನ ಸಿಸ್ಟರ್ಸು, ಅವರ ಅಣ್ಣ ಅಕ್ಕ, ಅತ್ತೆ ಮಾವ, ನನ್ನ ಅಪ್ಪ ಅಮ್ಮ. ಸೊ ಒಂದಿಷ್ಟು ಜನಕ್ಕೆ ನಾವು ಏನು ಮುಚ್ಚಿಡ್ಲಿಲ್ಲ. ಮತ್ತು ಅದಕ್ಕಿಂತ ನೆಕ್ಸ್ಟ್ ಕಸಿನ್ಸ್ ಆಗಲಿ ಆಂಟೀಸ್ ಆಗಲಿ, ಮಗು ಇನ್ನು ಮಾತಾಡಲ್ವಾ? ಇಲ್ಲ, ಮಾತಾಡಲ್ಲ. ಇನ್ನೇನಾದ್ರೂ ಅವ್ರು ತೋರಿಸಿದ್ಯಾ, ಕಿವಿ ತೋರಿಸಿದ್ಯಾ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಯಾ? ಹೌದು. ಯಾಕಂದ್ರೆ ನಾವು ಇನಿಷಿಯಲಿ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗ್ತದೆ. ಬಟ್ ನಾವು ಇಲ್ಲಿಂದ ಕೇಳಿ ಇಲ್ಲಿಂದ ಎಷ್ಟು ಬೇಗ ಬಿಡ್ಲಿಕ್ಕೆ ಕಲಿತೇವಾ ಅಷ್ಟು ನಾವು ಒಳ್ಳೇದಿರ್ತೇವೆ. ಈಗ ಮನೆಯಲ್ಲೇ ಕೂತ್ಕೊಂಡು ಇಡೀ ದಿನ 24 hours ಯಾರಾದ್ರೂ ಹೇಳ್ತಾ ಇದ್ರೆ ಅದು ತುಂಬಾ ಕಷ್ಟ ಆಗ್ತದೆ. ನನಗೆ ನನ್ನ ಮನೆಯಲ್ಲಿ ಕಂಪ್ಲೀಟ್ ಫ್ರೀಡಮ್ ಸಿಕ್ಕಿತ್ತು. ನೀನೊಬ್ಬಳೇ ಕುತ್ಕೊಂಡು ಥೆರಪಿ ಮಾಡ್ತೀಯಾ, ಮಾಡು, ನಾವು ನಿಂಗೆ 3 monthsಗೊಮ್ಮೆ ಬಂದು ಯಾರಾದರೂ ಸಪೋರ್ಟ್ ಮಾಡ್ತೇವೆ. ನಮ್ಮ ಸಿಸ್ಟರ್ ಇದ್ಲು ಬೆಂಗಳೂರಿನಲ್ಲಿ ಎಲ್ಲ, ಯಾವಾಗ ಬೇಕಿದ್ರು ಎವ್ರಿ ಸ್ಯಾಟರ್ಡೆ ಸಂಡೇ ಮಗುನ ಇಲ್ಲಿ ಕರ್ಕೊಂಡು ಬಾ. ಯಾಕಂದ್ರೆ ಅವನು ಇಡೀ ದಿನ ಓನ್ಲಿ ಅಮ್ಮ ಮಾತ್ರ, ಥೆರಪಿ ಸೆಂಟರ್ ಅಮ್ಮ, ಆಯ್ತಾ, ಸ್ಯಾಟರ್ಡೆ ಸಂಡೇ ಕರ್ಕೊಂಡ್ ಬಾ, ಎಷ್ಟು ದೂರ ಆದ್ರೂ ಪರವಾಗಿಲ್ಲ, ಟ್ಯಾಕ್ಸಿ ಮಾಡಿ ಕರ್ಕೊಂಡ್ ಬಾ, ನಮ್ಮ ಜೊತೆ ಇರ್ಲಿ. ಸೊ ಈ ಸ್ಟಾರ್ಟೆಡ್ ಲೈಕಿಂಗ್. ಅಲ್ಲಿ ಒಂದೀಗ ದೊಡ್ಡಪ್ಪ ಇದ್ದಾರೆ, ಮಗ, ಅವರ ಅಣ್ಣ ಇದ್ದಾನೊಬ್ಬ, ಅವರ ಮಗ ಇದ್ದಾನೆ. ಅಂದ್ರೆ ಒಂದು ಗ್ರೂಪ್, ಒಂದು ಇದು ಅದು ಬೇಕು ಮಕ್ಕಳಲ್ಲಿ. ಈಗ ಬರೇ ಇಡೀ ದಿನ ಬರೇ ಸ್ಕೂಲ್ಗೂ ನಾವಿಬ್ಬರೇ ಆಗುವಾಗ ಬೋರಿಂಗ್ ಆಗ್ತದೆ, ನಾರ್ಮಲ್ ಲೈಫು ಬೋರಿಂಗ್ ಆಗ್ತದೆ. ನನ್ನ ಅಮ್ಮ ಬಂದರು, ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಅವರೊಂದು ವಾರ ಇದ್ದು ಹೋದ್ರು ನಮ್ಮ ಜೊತೆ. ಸೊ ಒಬ್ರು ಯಾರಾದರೂ ಬರುವಾಗ ನಮ್ಮ ಜೊತೆ, ಅದೇ ನಮ್ಮೊಟ್ಟಿಗೆ ಇರುವಾಗ, ಓ ಇವರು ಇದ್ದಾರೆ, ನಾವು ರಜೆಗಳಲ್ಲಿ ಬರ್ತಾ ಇದ್ದೇವೆ, ಸ್ಕೂಲ್ ತರ. ಡಿಸೆಂಬರಲ್ಲಿ ಸ್ವಲ್ಪ ರಜೆ ಇದೆ, ಮಾರ್ಚ್ ಏಪ್ರಿಲ್ನಲ್ಲಿ ಸ್ವಲ್ಪ ರಜೆ ಇರ್ತದೆ. ಸೊ ಆ ಟೈಮ್ನಲ್ಲಿ ನಾನು ಕರ್ಕೊಂಡು ಬರ್ತಾ ಇದ್ದೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ಆಟೋದಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ನಾರ್ಮಲ್ ಬೆಂಗಳೂರಿನ ಬಸ್ಸಲ್ಲಿ ಟ್ರಾವೆಲ್ ಮಾಡಿಸಿದ್ದೇನೆ. ತುಂಬ ಕಷ್ಟ ಅವನಿಗೆ. ಎವ್ರಿ ಸ್ಟಾಪ್ನಲ್ಲಿ ಕೆಳಗಿಳಿಬೇಕು. ಸ್ಟಾಪ್ ಬಂತಲ್ಲ, ಬಸ್ ನಿಂತಿತ್ತಲ್ಲ, ಇಳಿವಾ. ಸೊ ಎದುರಲ್ಲಿ ಕೂತ್ರೆ ಸಣ್ಣ ಹುಡುಗ 3 ವರ್ಷದ ಇದ್ದು ಹೋಗ್ಬಿಡ್ತಾನೆ. ಸೊ ಇಲ್ಲ, ನಮ್ಮ ಸ್ಟಾಪ್ ಬರ್ಲಿಲ್ಲ, ನೀನ್ ಇಲ್ಲಿ ವಿಂಡೋ ಹತ್ರ ಕೂತ್ಕೋ ಅಂತ ನನ್ನ ಕಾದಲ್ಲಿ ಕೂತ್ಕೊಳ್ಸಿಟ್ಟು. ಅವನಿಗೇನು ಇಷ್ಟ, ಅವನೊಂಚೂರು ಬೋರ್ಡ್ ಎಲ್ಲ ನೋಡೋದು ಇಷ್ಟ, ಸೈಟ್ಸ್ ಎಲ್ಲ ವರ್ಡ್ಸ್ ಯೂಸ್ ಇಷ್ಟ. ಹೆಚ್ಚಾಗಿ ಮೊಬೈಲ್ನ ಡೊಕೊಮೊ ಆಗಲಿ, ಏರ್ಟೆಲ್ ಆಗಲಿ, ಅಥವಾ ಅವನಿಗೆ ಫುಡ್ ಇಷ್ಟ. ಅಲ್ಲಿ ನೋಡೊಂದು ಜ್ಯೂಸ್ ಶಾಪ್ ಬಂತು, ನೋಡಿದ್ಯಾ, ಅಲ್ಲಿ ವಾಟರ್ಮೆಲನ್ ಜ್ಯೂಸ್ ಇತ್ತು, ನೆಕ್ಸ್ಟ್ ಏನು ಬಂತು, ಅದು ಅಲ್ಲಿ ಕೋಕೋನಟ್ ವಾಟರ್ ಬಂತು. ಅವನಿಗೆ ಅರ್ಥ ಆಯ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ನಾನಂತೂ 24 hours ಮಾತಾಡ್ಲಿಕ್ಕೆ ಶುರು ಮಾಡಿದೆ. ನನ್ನ ಬಾಯಿ ಮುಚ್ತಾನೆ ಇರ್ತಿರ್ಲಿಲ್ಲ. ಅವ್ನು ಮಾತಾಡ್ದಿದ್ರು ಪರವಾಗಿಲ್ಲ, ನಾನು ಹೇಳ್ತಾ ಇರ್ತೇನೆ. ಯಾವಾಗಲೂ ಒಂದು ದಿನ ಅವನಿಗೆ ಬೇಕಿದ್ದಾಗ ಹಿ ಮೇ ಯೂಸ್, ನಂಗೆ ತೆಂಗಿನ ನೀರು, ಎಳ್ನೀರು ಬೇಕು ಅಥವಾ ಕೋಕೋನಟ್ ವಾಟರ್ ಬೇಕು, he may use that word. So I started showing him boards. ಈ ತರ ಅವನನ್ನ ಎಂಗೇಜ್ ಇಡಬೇಕು, ಅವನ ರಿಪ್ಲೈ ಇರುವುದಿಲ್ಲ. ಆದ್ರೆ ನಿಮ್ಮ ಕೆಲಸವನ್ನ ನೀವೇನು ಮಾಡಬೇಕು ಅದನ್ನ ಮಾಡ್ತಾ ಹೋಗ್ತಾ ಇದ್ರಿ. ಇದರಿಂದ ತಾಳ್ಮೆ ಎಷ್ಟು ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ, ನಿಮ್ಗೆ ಈಗ ಶ್ಲೋಕಲ್ಲಿ ಈ ಒಂದು ಲಕ್ಷಣಗಳು ಉಂಟು ಅಂತ ಗೊತ್ತಾಗೋದಕ್ಕಿಂತ ಮೊದಲು ರೇಖಾರಾವ್ ಅವರು ಇಷ್ಟೇ ತಾಳ್ಮೆಯಿಂದ ಇದ್ರ, ಶ್ಲೋಕ ರಾವ್ ಬಂದ ಮೇಲೆ ರೇಖಾ ಅವರಿಗೆ ಇಷ್ಟು ತಾಳ್ಮೆ ಬಂದ ಮೇಲೆ ಹೇಳಿದ್ರೆ, ಇದನ್ನು ನಾವು ತುಂಬಾ ನಾನೀಗ ಕ್ಯಾಶುವಲ್ ಆಗಿ ಕೇಳಿದೆ, ಆದ್ರೆ ಅದರ ಹಿಂದೆ ಬೆಟ್ಟದಷ್ಟು ಇರ್ತದೆ ಅನ್ನೋದು ಸಹಜವಾಗಿ ಗೊತ್ತಿರ್ತದೆ. ಯಾಕೇಳಿದ್ರೆ ತಾಳ್ಮೆ ಅಂತ ಹೇಳುದು ಕೊಂಡುಕೊಳ್ಳಿಕ್ಕೂ ಆಗೋದಿಲ್ಲ, ತಕ್ಷಣಕ್ಕೆ ಬರುವಂಥದ್ದು ಅಲ್ಲ. ಯಾಕೇಳಿದ್ರೆ, ಒಂದು ನಾವು ಯಾವುದೇ ಸಮಸ್ಯೆ ಜೊತೆಗೆ ಹೋರಾಡಿ 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 ತಾಳ್ಮೆ ಅಂತ ಹೇಳುದು ಬಂದ್ರೆ ಅದು ಲೈಫ್ ಲಾಂಗ್ ನಮ್ಮ ಜೊತೆಗೆ ಇರ್ತದೆ, ಮತ್ತೆ ಯಾವ ಕಾಲಕ್ಕೂ ಅದು ಬಿಟ್ಟು ಹೋಗುದಿಲ್ಲ. ಆ ತಾಳ್ಮೆ ಬರ್ಲಿಕ್ಕೂ ಕೂಡ ತಾವು ತುಂಬಾ ಕಷ್ಟಪಟ್ಟಿದ್ದೀರಿ ಅಂತ ಹೇಳುದು ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ. ಇನಿಷಿಯಲಿ ತುಂಬಾ ಕೋಪ ಬರ್ತಿತ್ತು, ಅವನೇನಾದ್ರೂ ತಂಟೆ ಮಾಡಿದ್ರೆ, ಏನಾದ್ರೂ ಆದ್ರೆ. ಈಗ ನಾರ್ಮಲಿ ಹೇಗೆ ಒಂದು ಪೇರೆಂಟ್ಸಿಗೆ ಮಕ್ಕಳ ಮೇಲೆ ಸಿಟ್ಟು ಬರುತ್ತೆ, ಕೈ ಎತ್ತಿದ್ದೇನೆ, ನಾನೇನು ಬೇರೆ ತರ ಅಲ್ಲ, ಅದೇ ತರ ದೊಡ್ಡದು ಮಾಡಿದ್ದೇನೆ, ಹೊಡಿಲಿಕ್ಕೂ ಹೊಡೆದಿದ್ದೇನೆ. ಅವನ 5 ನಿಮಿಷ ಬಿಟ್ಟು ಪುನಃ ಅವ್ನು ವಾಪಸ್ ಯಾಕಂದ್ರೆ ನಾವಿಬ್ರೇ ಇದ್ದೀವಿ, ಸೊ ವಾಪಸ್ ನನ್ನ ಹತ್ರನೇ ಬಂದು ಅವ್ನು ಸಮಾಧಾನ ಮಾಡ್ತಾನೆ. ನಾನ್ ಕೋಪ, ನಾನು ಇರೋದ್ರ ಮಾತಾಡಲ್ಲ ಹೇಳಿ ನಾನು ಆಚೆ ಹೋದ್ರೆ ವಾಪಸ್ ಬಂದು ನನ್ನನ್ನು ಹೀಗೆ ಅವನೇ
ಮುಟ್ತಾನೆ. ಸೊ ಇನಿಷಿಯಲಿ ತಾಳ್ಮೆ ಏನೂ ಇರಲಿಲ್ಲ. ಅದು ನೀವು ಹೇಳ್ದಾಗೆ ಈ ಪ್ರೊಸೆಸ್ ಮಾಡ್ತಾ ಬರುವ ಹಾಗೆ ಅದು ಎಲ್ಲಿಂದ ಬಂದು ಕೂತಿತ್ತು ನನಗೂ ಗೊತ್ತಿಲ್ಲ. ಇನಿಷಿಯಲಿ ಕೋಪ ಬರ್ತಿತ್ತು, ಪೆಟ್ಟು ತಿಂದಿದ್ದಾನೆ, ನಾನು ಅತ್ತಿದ್ದೇನೆ, ಎಲ್ಲವೂ ಆಗಿದೆ. ಈಗ ಅಮ್ಮ ಕೋಪ ಮಾಡ್ಕೊಳ್ಳೋದು ಕೆಲವು ವಿಚಾರಕ್ಕೆ ಮಾತ್ರ, ಆ ಲೆವೆಲಿಗೆ ಬಂದಿದೆ. ಗ್ಯಾಸ್ ಹತ್ರ ಹೋದ್ರೆ ಏನಾದ್ರೂ ಚೂರಿ ಅಂದ್ರೆ ಚಿಕ್ಕದಿರುವಾಗ, ಈಗ ಅದು ಕಲ್ತ್ಕೊಂಡಿದ್ದಾನೆ ಎಲ್ಲ. ಅದೆಲ್ಲ ಗ್ಯಾಸ್ ಮುಟ್ತೀಯಾ, ನಾ ಮಾತಾಡೋದಿಲ್ಲ ನಿನ್ನ ಹತ್ರ, ಇಷ್ಟು ವಾಯ್ಸ್ ರೇಸ್ ಮಾಡಿ ನಾನು ಕೋಪ ಮಾಡ್ಕೊಂಡ್ರೆ ಓ ಅಮ್ಮ ಕೋಪ ಇದ್ದಾಳೆ, ನನ್ನ ಪಕ್ಕ ಬಂದು ಕೂತ್ಕೊಳ್ತಾನೆ, ನನ್ನನ್ನು ಹೀಗೆ ಮುಟ್ತಾನೆ, ಹೀಗೆ ಬಗ್ಗಿ ನನ್ನ ಮುಖ ನೋಡ್ತಾನೆ, ಇವಳದ್ ಹೋಯ್ತಾ ಕೋಪ ಅಂತ, ಅಥವಾ ಜ್ಯೂಸ್ ಈ ತರ ಏನಾದ್ರು ಹೇಳ್ತಾನೆ. ಸೊ ಆ ಥರದಲ್ಲಿ ಅವನ ತಾಳ್ಮೆ ಬಂದದ್ದು ಮತ್ತೆ ಅದು ಹೇಗೆ ಬಂತು ನನಗೂ ಗೊತ್ತಿಲ್ಲ. ನೀವು ಹೇಳಿದಾಗೆ ವಿತ್ ದಿ ಟೈಮ್ ಇಟ್ ಇಸ್ ಕಮ್. ಈಗ ನನ್ನದು ಅವನದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈಗ ಹೇಳಿದ್ರಿ ನಿಮ್ಗೆ ತಾಳ್ಮೆ ಬಂತು ಎಲ್ಲ ಬಂತು ಅಂತ. ಮಾತಾಡ್ತಾ ಹೋದ್ರೆ ಬಹುಶಃ ವಿಚಾರಗಳು ತುಂಬಾ ಉಂಟು. ಹೇಳಿದ್ರೆ ಸಾಗರದಷ್ಟು ವಿಷಯಗಳು ಉಂಟು ಅಂತ. ಆದ್ರೆ ಸಮಯದ ಗಡುವು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಇರ್ತದೆ. ಈಗ ಹೇಳುದು, ಈಗ ಮೊದ್ಲಿರುವುದಕ್ಕೂ ಈಗ ಶ್ಲೋಕಲ್ಲಿಯೂ ನೀವು ಎಷ್ಟು ಪರ್ಸೆಂಟೇಜ್ ಏನೊಂದು ಪ್ರಗತಿಯನ್ನು ನೋಡಿದ್ದೀರಿ, ಅಥವಾ ಅವನಲ್ಲಿ ಏನು ಚೇಂಜಸ್ ಅನ್ನು ನೋಡಿದ್ದೀರಿ? ಅದರ ಜೊತೆಗೆ ನಾನು 2 ಪ್ರಶ್ನೆಗಳನ್ನು ಕೇಳ್ತೇನೆ, ಒಟ್ಟಿಗೆ ಉತ್ತರ ಹೇಳಿಬಿಡಿ. ಈ ಥರದ ಆಟಿಸಮ್ ಇರುವ ತಂದೆ ತಾಯಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದರ ಜೊತೆಗೆ ನೀವು ತುಂಬ ಜನರಿಗೆ ಕೌನ್ಸಿಲಿಂಗ್ ಮಾಡುವಷ್ಟು ನೀವು ಗಟ್ಟಿಯಾಗಿದ್ದೀರಿ, ಆದರೂ ಸಹ ಚುಚ್ಚು ಮಾತಂತ ಹೇಳಿದು ಬಂದೇ ಬರ್ತದೆ. ಅಂತಹ ಜನರಿಗೆ ಏನು ಹೇಳ್ತೀರಿ? ಇಷ್ಟಕ್ಕೂ ಉತ್ತರ ಹೇಳಿಬಿಡಿ. ಸೊ ಮೊದಲಿಗೆ ಅವನದು ಚೇಂಜಸ್ ತುಂಬ ಡ್ರಾಸ್ಟಿಕ್ ಚೇಂಜಸ್ ಇದೆ. ಅದೇ ಹೇಳಿದೆ ಅಲ್ಲ, ಈಗ ನನ್ನ ಮಾತು ಎಲ್ಲ ಕೇಳ್ತಾನೆ, ಕೂತ್ಕೋ ಹೇಳಿದ್ರೆ ಕೂತ್ಕೊಳ್ತಾನೆ. ಅವನಿಗೆ ಬೇಕಿದ್ದರಲ್ಲಿ ನಾನು ಕೋಆಪರೇಟ್ ಮಾಡ್ತೇನೆ. ನನಗೂ ಗೊತ್ತುಂಟು ಅವನ ಪೇಷನ್ಸ್ ಅಥವಾ ಎಷ್ಟು ಅವನು ಕೂತ್ಕೊಳ್ಬೋದು, ಎಷ್ಟು ಕ್ಯೂನಲ್ಲಿ ನಿಲ್ಬೋದು ಅಂತ ನನಗೂ ಗೊತ್ತುಂಟು. ಮೊದಲಿಗೆ ಒಂದು ಹೋಟೆಲಿಗೆ ಹೋದ್ರೆ ಫುಡ್ ಆರ್ಡರ್ ಮಾಡಿ ಆ ಫುಡ್ ಬರುವಲ್ಲಿವರೆಗೂ ಅವನಿಗೆ ಪೇಷನ್ಸ್ ಇರಲಿಲ್ಲ. ಈಗ ಅಂಕಲ್ ಕಿಚನ್ಗೆ ಹೋಗ್ತಾರೆ, ಫುಡ್ ಮಾಡಿ ತರ್ತಾರೆ, ನೀನು ವೇಟ್ ಮಾಡಬೇಕಲ್ಲ ಅಂತ ಹೇಳಿದ್ರೆ ವೇಟಿಂಗ್ ಅಂದ್ರೆ ಬರುತ್ತೆ, ಮಾಡಿ ತರ್ತಾರೆ ಅನ್ನುವ ಕಾನ್ಸೆಪ್ಟ್ ಅವನಿಗೂ ಗೊತ್ತಾಗಿದೆ. ಒಂದು ದೇವಸ್ಥಾನದಲ್ಲಿ ಕ್ಯೂ ಇದ್ರೆ ಸ್ವಲ್ಪ ವೇಟ್ ಮಾಡ್ಕೊ, ಡಾಕ್ಟರ್ ಶಾಪಲ್ಲಿ ಕ್ಯೂ ಇದ್ರೆ ಅವ್ರು 3 ಜನ ಹೋದ್ಮೇಲೆ ನಾವು ಹೋಗ್ಬೇಕು, ಕುತ್ಕೊಳ್ಬೇಕು ನನ್ನ ಜೊತೆ ಅಂತ. ಈಗ ನಾವೀಗ ಎಷ್ಟು ಎಕ್ಸ್ಪ್ಲೇನ್, ಮೊದಲು ಅವನಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಅಮ್ಮ ವೇಟ್ ಮಾಡ್ಲಿಕ್ಕೆ ಹೇಳಿದಾಳೆ, ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕು, ನಾನು ವೇಟ್ ಮಾಡ್ತೇನೆ, ಅಮ್ಮನ ಜೊತೆ ಹೋಗಿ ಬರ್ತೇನೆ, ಆ ಥರ. ಸೊ ಪ್ರತಿಯೊಂದು ವಿಚಾರದಲ್ಲೂ ನೀವು ಯಾವುದೇ ಇರಲಿ, ಒಂದು ಫಿಸಿಕಲಿ ಇರಲಿ, ಅವನಿಗೆ ಕೆಲವೆಲ್ಲ ಹೆದರಿಕೆ ಇತ್ತು, ಸ್ಲೈಡ್ ಮಾಡ್ಲಿಕ್ಕೆ ಹೆದರಿಕೆ ಇತ್ತು, ಅದೀಗ ಇಲ್ಲ. ಸೊ ಆ ಥರ ಒಂದು ಜಂಪ್ ಫಾರ್ವರ್ಡ್ ಮಾಡ್ತಿರ್ಲಿಲ್ಲ, ಜಂಪ್ ಅಪ್ ಮಾಡ್ತಿದ್ದ. ಸೊ ಅದರಲ್ಲೂ 2 ತವರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಮಗ ಇಡೀ ದಿನ ಜಂಪ್ ಮಾಡ್ತಾ ಇರ್ತಾನೆ ಹುಡುಗರು. ಆಮೇಲೆ ಗೊತ್ತಾಯ್ತು ಅವನಿಗೆ ಒಂದು ಚಾರಿಂದ ಇನ್ನೊಂದು ಚಾರಿಗೆ ಹಾರ್ತಾನ ಇಲ್ಲ, ಅದು ಅವನಿಗೆ ಭಯ ಇತ್ತು. ಅದು ಕಾಲು ಬಿಡ್ತದಲ್ವ ಮಧ್ಯದಲ್ಲಿ, ಗಾಳಿಲಿ ಇರ್ತದಲ್ಲ, ಆ ಭಯ ಇತ್ತು. ಸೊ ಹಾಗಾದ್ರೆ ಒಂದು ಬೆಂಚಿಂದ ಜಂಪ್ ಮಾಡಿಸೋದು, ಒಂದು ಸ್ಟೆಪ್ಸ್ನಿಂದ ಅವನನ್ನು ಕೆಳಗಡೆ ಜಂಪ್ ಮಾಡೋದು, ಮಾಡಿ ಈ ತರ ಸಣ್ಣದು ಎಂತ ನಮ್ಮ ಲೈನಿಗೆ ಬರ್ತಾ ಹೋದ ಹಾಗೆ ನನ್ನ ಸ್ಪೀಚ್ ಅವನಲ್ಲಿ ಸಿಂಗಲ್ ವರ್ಡ್ಸೇ ಇದೆ. ಈಗ ಸಹ ಹೇಳು ಅಂತ ನಾನು ರಿಮೈಂಡ್ ಮಾಡಿದ್ರೆ ಅಮ್ಮ ಗಿವ್ ಮೀ ಬ್ರೇಕ್ಫಾಸ್ಟ್, ದೋಸಾ ಈ ತರ ಹೇಳ್ತಾನೆ. ಸ್ಪೀಚ್ ಇನ್ನೂ ಇದೇ ಪ್ರಾಬ್ಲಮ್, ಯಾಕಂದ್ರೆ ಅದು ಅಷ್ಟು ಈಸಿಯಲ್ಲಿ ಅವನದು ಮೋಸ್ಟ್ಲಿ ನರ್ವ್ ಅದೇ ಸ್ಲೋ ಇದೆಯಾ ಏನೋ. ರೀಡಿಂಗ್ ರೈಟಿಂಗಲ್ಲೂ ಅವನು ಚೂರು ಸ್ಲೋ ಇದ್ದಾನೆ. ಬಟ್ ಬೇರೆ ವಿಚಾರಗಳಲ್ಲಿ, ಡೇ ಟು ಡೇ ಆಕ್ಟಿವಿಟೀಸ್ಗಳಲ್ಲಿ ಅವನು ಎಲ್ಲ ವಿಚಾರದಲ್ಲಿ, ಬಾತ್ರೂಮ್ ಆಗಲಿ ಅಥವಾ ಊಟ ತಿಂಡಿ ಆಗಲಿ, ಸ್ನಾನ ಆಗಲಿ, ಎಲ್ಲ ಇಂಡಿಪೆಂಡೆಂಟ್ ಇದ್ದಾನೆ. ತನ್ನ ಕೆಲಸ ತಾನೇ ಮಾಡಿಕೊಂಡು ಬರ್ತಾನೆ. ಈಗ ನಾನು ಹೇಳಿದ ಹಾಗೆ ಅವನು ಕೇಳ್ತಾನೆ. 98% ನನ್ನ ಮಗ ನನ್ನ ಮಾತು ಕೇಳ್ತಾನೆ. ಅಮ್ಮ ಕೋಪ ಮಾಡ್ಕೊಂಡ್ಲು, ಅಮ್ಮ ಬೇಜಾರು ಮಾಡ್ಕೊಂಡ್ರು ಹೇಳಿದ್ರೆ ಹಿ ನೋಸ್. ಈಗ ಇನ್ನೂ ಟೀನೇಜ್, ಹಿ 16-17 ನಾವು. ಸೊ ಇನ್ನೂ ಬೇಕಾದಷ್ಟಿದೆ ಅವನಲ್ಲಿ, ಬದಲಾವಣೆಗಳಾಗ್ತದೆ, ನಾನು ಹೇಳಿಕೊಡೋದು ಇದೆ. ಸೊ ಥೆರಪಿ ಇಸ್ ದ ಓನ್ಲಿ ಸೊಲ್ಯೂಷನ್ ಆ್ಯಂಡ್ ಇಟ್ ಈಸ್ ಗಿವಿಂಗ್ ಮೀ ತುಂಬ ಚೇಂಜಸ್. ನಾನು ಥೆರಪಿ ನನಗೂ ತಗೊಂಡಿದ್ದೇನೆ, ಅವನಿಗೆ ಕೊಡೋದಕ್ಕಿಂತ ಹೆಚ್ಚು ನಾನು ತಗೊಂಡಿದ್ದೇನೆ. ಯಾಕಂದರೆ ನಾನು ಅವನಿಗೆ ಹೇಳಿಕೊಡ್ಬೇಕು. ಥೆರಪಿಸ್ಟ್ಗಳು ಖಂಡಿತ ಹೆಲ್ಪ್ ಮಾಡಬೇಕು. ನಮಗೆ ಹೇಗೆ ಹೇಳಿಕೊಡೋದು, ಇದು ಮಾಡಲ್ವಾ, ನಾವು ಹೀಗೆ ಮಾಡಿ ನೋಡಿ, ಹೀಗೆ ಮಾಡಿ ನೋಡಿ. ಸೊ ಅಪ್ಲೈ ಮಾಡೋದು ನಾವು. ಅವರಿಗೆ ಏನು ಹೇಳ್ತೀರಿ? ಆಟಿಸಮ್ ಇರುವ ಒಂದು ಪ್ರಯತ್ನ ಮಾಡಬೇಕು.
ಗಿವ್ ಅಪ್ ಮಾಡಿ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತವಾಗಿ ಸಿಗ್ತದೆ ಅಂತ. ತುಂಬಾ ಟೈಮ್ ತಗೊಳ್ತದೆ. ನಾನು 3.5 ವರ್ಷದ ಶ್ಲೋಕ್ನಲ್ಲೂ 17 ವರ್ಷದ ಶ್ಲೋಕ್ನಲ್ಲೂ ನನ್ನ ಯಾವುದೇ ಕ್ಲೋಸ್ ಫ್ಯಾಮಿಲಿಯಲ್ಲಿ ಕೇಳಿ ತುಂಬಾ ಚೇಂಜಸ್ ಇದೆ. ಅದು ಸುಮ್ಮನೆ ಮನೆಯಲ್ಲಿ ನಾನು ಟಿವಿ ನೋಡ್ತಾ ಕೂತ್ರೆ ಅವನ ಆಟ ಆಡ್ತಾ ಕೂತ್ರೆ ಬರಲ್ಲ. ನಾವು ಎಲ್ಲವನ್ನು ಬಿಟ್ಟು ಅವನಿಗೆ ಸ್ಪೂನ್ ನಲ್ಲಿ ತಿನ್ಲಿಕ್ಕೆ ಗೊತ್ತಿಲ್ವಾ, ಈಗ ನೀವು ಹೇಳ್ಬೋದು ಎಷ್ಟು ಉಂಟು ಆಕ್ಟಿವಿಟಿ ಹೇಳ್ಕೊಡೋಕೆ. ಸ್ಪೀಚ್ ಇದು ಬೇರೆ ಉಂಟು, ಕೈಯಲ್ಲಿ ಈಗ ನಾನು ಹೇಳಿದೆ ಫೈನ್ ಮೋಟಾರ್ ತರ ಪೆನ್ಸಿಲ್ ಹಿಡಿಯೋಕೆ ಗೊತ್ತಾ, ಸ್ಪೂನ್ ಹಿಡಿಯೋಕೆ ಗೊತ್ತಾ, ಈ ತರ ನೀವು ಲಿಸ್ಟ್ ಮಾಡ್ತಾ ಹೋದ್ರೆ ಒಂದು 5 ವರ್ಷ ಮಗುಗೆ 8 ವರ್ಷದ ಮಗುಗೆ ಎಷ್ಟು ಆಕ್ಟಿವಿಟಿ ಬರುತ್ತೆ. ಎಲ್ಲ ಒಂದು 1000 ಆಕ್ಟಿವಿಟಿ ಬಿಟ್ಟು ಬಂದ್ರೆ ನಿಮ್ಗೆ ಹೇಳ್ಕೊಡೋಕ್ಕಾಗುತ್ತಾ? ನಿಮ್ಗೆ ಮನಸ್ಸೂ ಬರುವುದಿಲ್ಲ. ಬೇಡ, ನಾನೊಂದು 10 ಆಕ್ಟಿವಿಟಿ ಮೇಲೆ ಮಾತ್ರ ಫೋಕಸ್ ಮಾಡ್ತೇನೆ. ಅವನಿಗೆ ಇನಿಷಿಯಲಿ ಬ್ಲೋಯಿಂಗ್ ಹೇಳ್ಕೊಡ್ತೇನೆ, ಸ್ಪೂನ್ ಹೇಳಿಕೊಡ್ತೇನೆ. ಅದೆಲ್ಲ ಊಟ ಮಾಡುದು ತಿನ್ನುದು ಡೈಲಿ ಬರ್ತದೆ, 3 ಹೊತ್ತು ಬರುತ್ತೆ. ಅದನ್ನು ಸ್ವಲ್ಪ ಬೇಗ ಕಲ್ತ್ಕೊಳ್ತಾರೆ ಮಕ್ಕಳು. ಅದೇ ಒಂದು ಹೊರಗಡೆ ಬಸ್ಸಲ್ಲಿ ಹೋಗುವ, ಇದು ಮೇ ಬಿ ವಾರಕ್ಕೊಮ್ಮೆ ಹೋಗುದು ಅಥವಾ 3 ದಿನಕ್ಕೊಮ್ಮೆ ಹೋಗುದು, ರಶ್ ಅಲ್ಲಿ ಹೋಗುವ, ಕ್ಯೂನಲ್ಲಿ ನಿಂತ್ಕೊಳ್ಳುವ ಅಥವಾ ಬಾರ್ಬರ್ ಶಾಪಿಗೆ ಹೋಗುವ, ಇದೆಲ್ಲ ತಿಂಗಳಲ್ಲಿ ಒಮ್ಮೆ ಬರುವ ಆಕ್ಟಿವಿಟಿ. ನೀವು ಅದು ಡೈಲಿ ಹೇಳ್ಕೊಡೋಕ್ಕಾಗುದಿಲ್ಲ. ಸೊ ನಿಮ್ಮ ಪ್ಲಾನ್ ಏನಿರಬೇಕು, ಅವನಿಗೆ ಸೀದಾ ನಾನು ಹೇರ್ ಕಟ್ ಹೇಳಿಕೊಡ್ತೇನೆ ಹೇಳಿದ್ರೆ ಅದು ಒಂದು ದಿನದಲ್ಲಿ ಬರುವ ಆಕ್ಟಿವಿಟಿ ಅಲ್ಲ. ಇವತ್ತು ಮಾಡಿ ಬಂದ್ರೆ ಇನ್ನೊಂದು ತಿಂಗಳು ಅದರದ್ದು ಕೆಲಸ ಇರುವುದಿಲ್ಲ. ಹಾಗಾಗಿ ಅವನಿಗೆ ಹೇಳ್ಕೊಡೋಕ್ಕೂ ಕಷ್ಟ. ಅದರ ಬದಲು ಡೈಲಿ ಲಿವಿಂಗ್ ಥಿಂಗ್ಸ್ ಅಂತ ನಾವೇನು ಹೇಳ್ತೇವೆ, ಸ್ನಾನ ತಾನೇ ಟಮ್ಲರ್ ಅಲ್ಲಿ ಮಾಡ್ತಾನ, ಟ್ಯಾಪ್ ಆನ್ ಮಾಡ್ತಾನ, ಟ್ಯಾಪ್ ಕ್ಲೋಸ್ ಮಾಡ್ತಾನ, ಬಿಸಿನೀರು ಚಪ್ಪೆ ನೀರು ಮಾಡ್ಕೊಳ್ಳೋಕೆ ಮೊದಲು ಆಬ್ವಿಯಸ್ಲಿ ನಾವು ಮಾಡಿಕೊಡ್ತೇವೆ ಚಿಕ್ಕದಿರುವಾಗ, ಆಮೇಲೆ ಅವನಿಗೆ ಹೇಳ್ಕೊಡ್ಬೇಕು. ಎಲ್ಲ ಆಕ್ಟಿವಿಟಿಯಲ್ಲೂ ನಮ್ಮ ಪ್ರಯತ್ನ ಬೇಕು. ನಾನು ಮೊದಲು ಅವನಿಗೆ ಬಾತ್ರೂಮ್ ಒಳಗೆ ಹೋಗಿ ಸ್ನಾನ ಮಾಡಿಸ್ತಿದ್ದೆ, ಮತ್ತು ಅವನು ಸ್ನಾನ ಮಾಡಬೇಕು, ನಾನು ಹೊರಗಡೆ ಡೋರ್ ಮ್ಯಾಟಲ್ಲಿ ನಿಂತ್ಕೊಳ್ಳೋದು. ನೀರು ಹಾಕಿಕೋ, ಸೋಪ್ ಹಾಕಿಕೋ, ಬ್ಯಾಕಿಗೆ ಅವನಿಗೆ ನಾನು ವರ್ಡ್ಸ್ ಎಲ್ಲ ಸ್ವಲ್ಪ ಕೈ ಕಾಲು ಗಿತ್ಲು ಹ್ಯಾಂಡ್ಸಿಗೆ ಹಾಕೊಂಡ್ಯಾ, ಲೆಗ್ಸಿಗೆ ಹಾಕೊಂಡ್ಯಾ. ಅವನಿಗೆ ಥೆರಪಿ ಸೆಂಟರ್ನಲ್ಲಿ ಯೂಶ್ವಲಿ ನಾವು ಕಮ್ ಗೋ ಸಿಟ್ ಇದೇ ತರ ಥೆರಪಿ ಆಗ್ತದೆ ಜಾಸ್ತಿ ಆಗಿ. ಅವರಿಗೆ ಲ್ಯಾಂಗ್ವೇಜ್ ತುಂಬಾ ಮಾಡಿದಷ್ಟು ಕಷ್ಟ ಆಗ್ತದೆ. ನಾನು ಅವನೊಟ್ಟಿಗೆ ತುಳು ಮಾತಾಡೋದಿಲ್ಲ, ನಾವು ತುಳುನವರು. ಅವನಿಗೆ ಕನ್ನಡ ಮತ್ತೆ ಇಂಗ್ಲಿಷ್, ಯಾಕಂದ್ರೆ ಅದಕ್ಕಿಂತ ಹೆಚ್ಚು ನಾಲೆಜ್. ಒಂದೇ ವಸ್ತುಗೆ ನೀರು ಸಹ ಹೇಳ್ತಾರೆ, ವಾಟರ್ ಸಹ ಹೇಳ್ತಾರೆ, ಇನ್ನೊಂದು ಸಹ ಹೇಳ್ತಾರೆ, ಹೇಳಿಕೊಡುದು ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ತದೆ. ಸೊ ನಾವು ಅವನಿಗೋಸ್ಕರ ಓನ್ಲಿ ಕನ್ನಡ ಅಂಡ್ ಇಂಗ್ಲಿಷ್. ಅವನಿಗೆ ಹೇಳ್ಬೇಕಾದ್ರೆ ಶ್ಲೋಕ್ ನೀರ್ ತಗೊಂಡ್ ಬಾ ಅಥವಾ ಶ್ಲೋಕ್ ವಾಟರ್ ಕುಡ್ದ್ಯಾ ಈ ತರ ಹೇಳಿದ್ರೆ ಕನ್ನಡ ಅಂಡ್ ಇಂಗ್ಲಿಷ್ ಮಿಕ್ಸ್. ಯಾಕಂದ್ರೆ ಅದು ಎಲ್ಲಿಗೆ ಹೋದ್ರು ಕಾಮನ್ಲಿ ಅವನಿಗೆ ಇದ್ ಮಾಡ್ತದೆ. ಅದೇ ನನ್ನ ಮಗಳೊಟ್ಟಿಗೆ ನಾನು ತುಳುವಲ್ಲಿ ಚಂದದಲ್ಲಿ ಮಾತಾಡ್ಕೊಳ್ತೇವೆ. ಅವನಿಗೆ ಅರ್ಥ ಆಗುತ್ತಾ ಇಲ್ವಾ ನನ್ಗೆ ಗೊತ್ತಿಲ್ಲ, ಬಟ್ ಹಿ ಈಸ್ ಓಕೆ. ಬಟ್ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡುವಾಗ ನಾವು ವಿ ಚೇಂಜ್ ದ ಲ್ಯಾಂಗ್ವೇಜ್, ಯಾಕಂದ್ರೆ ಅವನಿಗೆ ಹಾಗೆ ಹೇಳ್ಕೊಡ್ವ ಅಂತ. ಸೊ ಮಾಡಿ ಮಾಡುವ ಪ್ರಯತ್ನ ನಮ್ಮದು. ಪೇರೆಂಟ್ಸಿಗೆ ಹೇಳ್ತೇನೆ, ವರ್ಕ್ ನೋಟ್ ಮಾಡಿ ಇಟ್ಕೊಳ್ಳಿ. ನಮಗೆ ಇದು ಆಕ್ಟಿವಿಟಿ, ಈಗ ಬಾತ್ರೂಮ್ಗೆ ಹೋಗೋದು ಹೇಳ್ಕೊಡ್ಲೇಬೇಕು. ಸಾಧ್ಯನೇ ಇಲ್ಲ ಅದು ಹೇಳಿಕೊಡೋದೆ ಮಕ್ಕಳಲ್ಲಿ. 15-20 ವರ್ಷದ ಅಲ್ಲಿವರೆಗೆ ಬಿಟ್ಟು ಬಿಡುವ ಹೇಳಿದ್ರೆ ಆಗಲ್ಲ. ಅದೊಂದು 5 ವರ್ಷಕ್ಕೆ ಬರಲೇಬೇಕು. ಸೊ ವರ್ಕ್ ಆನ್ ಇಟ್. ಆಮೇಲೆ ಸ್ಪೀಚ್ ಬಂದರೆ ಸರಿ ಹೋಗುತ್ತೆ ಅಂತ ಒಂದು ಮೊದಲು ಮನಸ್ಸಿದ್ದದ್ದು, ಅದು ಬರುವುದಿಲ್ಲ. ಸ್ಪೀಚ್ ಬಂದ್ರೂ ನಮ್ಮ ಮಕ್ಕಳಲ್ಲಿ ಸೆನ್ಸರಿ ಏನೂ ಮಾಡಲಿಕ್ಕಾಗೋದಿಲ್ಲ. ಸೆನ್ಸರಿ ಇಶ್ಯೂಸ್ ಬರ್ತದೆ ಹೋಗ್ತದೆ, ಒಂದು ಹೋದರೆ ಇನ್ನೊಂದು ಬರ್ತದೆ, ಒಂದು ತಪ್ಪಿ ಹೋದರೆ ಇನ್ನೊಂದು ಬರ್ತದೆ. ಹೈಪರ್ ಆಕ್ಟಿವಿಟಿ ಕಡಿಮೆ ಆಗ್ತದೆ, ವಿತ್ ದ ಟೈಮ್ ಇಟ್ ವಿಲ್ ರೆಡ್ಯೂಸ್. ಈಗ 3 ವರ್ಷದ ಶ್ಲೋಕ್ನಲ್ಲಿ ಎಷ್ಟು ಹೈಪರ್ ಆಕ್ಟಿವಿಟಿ ಇತ್ತು, ಈಗ ತುಂಬ ಸೈಲೆಂಟ್ ಆಗಿದ್ದಾನೆ, ಕೂತ್ಕೊಳ್ತಾನೆ, ವೇಟ್ ಮಾಡ್ತಾನೆ. ಅವನಿಗೂ ಏನಾದರೂ ಬೇಕಲ್ಲ, ಸುಮ್ಮನೆ ಕೂತ್ಕೋ ಹೇಳಿದರೆ ನಾರ್ಮಲ್ ಮಕ್ಕಳು ಕೇಳಲ್ಲ. ಒಂದು ಅವನಿಗೆ ಮ್ಯೂಸಿಕ್ ಹಾಕಿ ಕೊಡ್ತೇನೆ ನಾನು ಮೇಜರ್ಲಿ ಅವನಿಗೆ ಮ್ಯೂಸಿಕ್ ಥೆರಪಿ ಅಂತಲ್ಲ, ನಾನು ಪ್ಲಸೆಂಟ್ ಮ್ಯೂಸಿಕ್, ಅದು ದೇವರ ಸಾಂಗ್ ಇರಲಿ ಅಥವಾ ಹಿಂದಿ ಸಾಂಗ್ಸ್ ಇರಲಿ, ಪ್ಲಸೆಂಟ್ ಮ್ಯೂಸಿಕ್ ಹಾಕಿಡ್ತೀನಿ. ನಾನು ವಿಡಿಯೋ ಹಾಕಲ್ಲ, ಅವನಿಗೆ ಟಿವಿ ಅಷ್ಟು ಇಷ್ಟ ಇಲ್ಲ ನೋಡ್ಲಿಕ್ಕೆ, ಸೊ ಹಾಕುವುದೂ ಇಲ್ಲ. ಆದರೆ ನಮ್ಮ ಜೊತೆ ಕುತ್ಕೊಂಡಿರ್ತಾನೆ. ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಿವಿ. ಕಾರ್ಟೂನು ಇಷ್ಟ ಇಲ್ಲ. ಯಾವುದು ಟೂ ಮಚ್ ಮಾಡಬಾರ್ದಲ್ಲ. ಮ್ಯೂಸಿಕ್ಕು ಹಾಗೆ, ಒಂದು 10 ನಿಮಿಷ ಕೇಳು, ಒಂದು 20 ಮಿನಿಟ್ಸ್ ಕೇಳು, ಆಫ್ ಮಾಡಿಡು. ಅದು ನನಗೆ ಎಲ್ಲ ಕಡೆ ಹೋಗುವಾಗ, ಟ್ರಾವೆಲ್ ಮಾಡುವಾಗ ಈಸಿ ಆಗ್ತದೆ. ಒಂದು ಜರ್ನಿಯಲ್ಲಿರಲಿ, ಈಗ ಏನಾದರೂ ಒಂದು ಫಂಕ್ಷನ್ ಇರಲಿ, ನನ್ನ ಜೊತೆ ಇದ್ದಾನೆ, ಒಂದೇ ಹೆಡ್ಫೋನ್ ಹಾಕೊಂಡು ಒಂದು ಸಾಂಗ್ ಕೇಳ್ಬೋದಲ್ಲ, ಅವನು ರಿಲ್ಯಾಕ್ಸ್ ಆಗ್ತಾನೆ. ಅದು ಅವನನ್ನು ಕಾಮ್ ಡೌನ್ ಮಾಡ್ತದೆ. ಈಗ ಟೀನೇಜ್ ಕೋಪ ಬರ್ತದೆ, ನಾನು ಅವನಿಗೆ ಸ್ವಿಮ್ಮಿಂಗ್ ಮಾಡಿಸ್ತೇನೆ, ಸ್ವಿಮ್ಮಿಂಗ್ ಮಾಡ್ತಾನೆ. ನಮ್ಮ ಇದರಲ್ಲಿ ಸೈಕ್ಲಿಂಗ್ ಮಾಡ್ತಾನೆ.
ಇದೆಲ್ಲ ಅವನ ಏಜ್ ನ ಪ್ರಕಾರ ಅವ್ನು ಪಿಕಪ್ ಮಾಡ್ಕೊಂಡಿದ್ದಾನೆ. ಆಸ್ ಎ ಬಾಯ್ ಈಗ ಅವನಿಗೆ ಬೈಕ್ ನೋಡಿದ್ರೆ ಇಷ್ಟ ಆಗ್ತದೆ, ಸ್ಕೂಟರ್ ನೋಡಿದ್ರೆ ಇಷ್ಟ ಆಗ್ತದೆ, ಹೋಗಿ ಕಾಲಾಚೆ ಹಾಕಿ ಕೂತ್ಕೊಂಡು ನೋಡುವ ಅಂತ ನೋಡ್ತಾನೆ. ಬಟ್ ಸ್ಪೀಚ್ ಡಿಲೇ ಇದೆ, ಲೈಫ್ ಲಾಂಗ್ ಇದೆ. ಸೋಷಿಯಲೈಸೇಷನ್ ನಮ್ಮ ಈಗ ಫ್ಯಾಮಿಲಿ ಒಳಗಡೆ ಮಾಡ್ತಾನೆ, ತುಂಬಾ ಇಲ್ಲ. ಹಾಯ್ ಅಂದ್ರೆ ಹಾಯ್, ಈಗ ಈ ಅಂಕಲ್ ಜೊತೆ ಕೂತ್ಕೋ ಹೇಳಿದ್ರೆ ಕೂತ್ಕೊಳ್ಳೋದು. ಸೊ ಇದೆ, ರೆಸ್ಟ್ರಿಕ್ಷನ್ಸ್ ಇದೆ, ಬಟ್ ಮೊದಲಿಗಿಂತ ಡ್ರಾಸ್ಟಿಕ್ ಚೇಂಜಸ್ ಇದೆ. ಅಂಡ್ ಪೇರೆಂಟ್ಸ್ ವರ್ಕ್ ಮಾಡಬೇಕು. ಇದು ಆಟಿಸಮ್ ಅನ್ನೋದು ಮಕ್ಕಳ ಪ್ರಾಬ್ಲಮ್, ಮಕ್ಕಳಿಗಲ್ಲ, ಇದು ಪೇರೆಂಟ್ಸ್ಗೆ. ತಾಯಿ ಮಾತ್ರ ಅಲ್ಲ, ತಂದೆ, ಫ್ಯಾಮಿಲಿ ಇನ್ಕ್ಲೂಡೆಡ್, ಎಲ್ಲರೂ ಅವರವರ ಕೆಲಸ ಮಾಡಬೇಕು. ಎಲ್ಲರೂ ಅವರವರ ಕೆಲಸ ಮಾಡಬೇಕು. ಎರಡು ಕೈ ಜೋಡಿಸಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ. ಬರೀ ತಂದೆ ತಾಯಿಯಿಂದಲೂ ಕೆಲವೊಮ್ಮೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ನಾನು ಗಿವ್ ಅಪ್ ಮಾಡಿದ್ರೆ ನನ್ನ ಹಸ್ಬೆಂಡ್ ಹೇಳ್ತಾರೆ ಬಿಡು ನೀನು ಸೈಕಲ್ ನಾನು ಹೇಳಿಕೊಡ್ತೇನೆ. ಕೆಲವೊಮ್ಮೆ ಅವ್ರು ಗಿವ್ ಅಪ್ ಮಾಡಿದ್ರೆ ನಾನು ಹೇಳ್ತೇನೆ ಬಿಡಿ ನಿಧಾನಕ್ಕೆ ನಾನು ಹೇಳಿಕೊಡ್ತೇನೆ. ಯಾಕಂದ್ರೆ ಒಬ್ಬರ ಪೇಷನ್ಸ್, ನೀವು ಹೇಳ್ದಾಗೆ ಒಂದು ಲೆವೆಲ್ಗೆ ನಾವು ಗಿವ್ ಅಪ್ ಮಾಡಿ ಬಿಡ್ತೇವೆ. 3 ವರ್ಷದಿಂದ ಸ್ಪೂನ್ ಹೇಳಿಕೊಡ್ತೇವೆ ಆಗುದಿಲ್ಲ, ಅಥವಾ 6 ತಿಂಗಳಿಂದ ಸೈಕಲ್ ಹೇಳಿಕೊಡ್ತೇವೆ ಆಗುದಿಲ್ಲ ಅಂದ್ರೆ ನಾವು ವಿ ಗಿವ್ ಇಟ್ ಅಪ್. ಸೊ ಸಂಬಡಿ ಎಲ್ಸ್ ಹ್ಯಾಸ್ ಟು ಕಮ್. ಮೇ ಬಿ ನಾವಿಬ್ರಲ್ಲದಿದ್ರೆ ಒಂದು ದೊಡ್ಡಪ್ಪನ, ಒಂದು ಚಿಕ್ಕಮ್ಮನ ಒಂದು ದಿನ ನಾನು ಕರ್ಕೊಂಡು ಹೋಗ್ತೇನೆ, ನನ್ನ ಜೊತೆ ಇರ್ಲಿ. ಆ ಸಪೋರ್ಟ್ ಬೇಕು ನಮಗೆ. ಯಾಕಂದ್ರೆ ನಾವು ಇಡೀ ದಿನ ಇವರ ಥೆರಪಿ ಕ್ಲಾಸಸ್, ಡಾಕ್ಟರ್, ಅದು ಇದು, ಅವನಿಗೆ ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಹೇಳ್ತಾ ಇದ್ರೆ ನಮ್ಮ ಲೈಫ್ ಮುಗ್ದೋಗ್ತದಲ್ವ ರೀ. ನಾನಿಷ್ಟು ಪಾಸಿಟಿವ್ ಆಗಿರೋದು ನಾವು ನಮ್ಮ ಲೈಫ್ ಸಹ ನೋಡಿಕೊಳ್ಬೇಕು. ನನ್ಗೀಗ ಒಬ್ಳು ಮಗಳಿದ್ದಾಳೆ, ಶಿ ಇಸ್ 10 years old. ಸೊ ಐ ಹ್ಯಾವ್ ಟು ಗಿವ್ 50% ಆನ್ ಹರ್ ಆಲ್ಸೋ. ಇಟ್ ಈಸ್ ನಾಟ್ ಓನ್ಲಿ ಶ್ಲೋಕ್. ಹೌದು, ಒಂದೇ ತರದಲ್ಲಿ ಅದೇ ಅವನನ್ನು ಸ್ಪೆಷಲ್ ಆಗಿ ನೋಡ್ಕೊಳ್ಬಾರ್ದು, ಇವಳನ್ನು ಕಡಿಮೆ ಉಲ್ಟಾನು ಆಗುತ್ತೆ. ಇವಳ ಜೊತೆ ಎಕ್ಸಾಮ್ ಟೈಮ್ ನಲ್ಲಿ ಜಾಸ್ತಿ ಓದೋಕೆ ಕೂತಾಗ ಇದಾದಾಗ ಅವನಿಗೆ ಜಲಸಿನೆಸ್ ಆಗುತ್ತೆ. ಅವನ್ ಬಂದು ನನ್ನ ಹತ್ರ ಕೂತ್ಕೊಂಡು ಜಾನಿ ಹೇಳ್ತಾನೆ, ನನ್ಗೂ ಹೇಳೋಕ್ ಗೊತ್ತಿದೆ, ನಾನು ಮಾಡ್ತೇನೆ. ವಾಟ್ ಹಿ ನೋಸ್ ಹಿ ಸೇಸ್, ವಾಟ್ ಹಿ ನೋಸ್. ನಾನು ರೈಮ್ಸ್ ಹಾಡ್ತೇನೆ. ವೆರಿ ಗುಡ್. ನಾವಿಬ್ರು ಕೂತ್ಕೊಂಡು ವೆರಿ ಗುಡ್, ನಿಂಗೆ ಇದು ಸಹ ಗೊತ್ತುಂಟಾ, ವೆರಿ ಗುಡ್. ಈಗ ಅವಳಿಗೆ ಓದಿಸಿ ಬರ್ತೇನೆ, ನೀನ್ ಕೂತ್ಕೊಂಡಿರೋ, ಅವಳು ಓದಿ ಆದ್ಮೇಲೆ ನಿನ್ನ ಹತ್ರ ಬರ್ತೇನೆ. ಬಿಕಾಸ್ ಹಿ ಆಲ್ಸೋ ನೀಡ್ಸ್ ದಟ್ ಅಟೆನ್ಷನ್. ಹೇಳಲಿಕ್ಕಾಗುದಿಲ್ಲ ಅವನಿಗೆ, ಆದ್ರೂ ಬೇಕು. ಸೊ ಪೇರೆಂಟ್ಸ್ ವರ್ಕ್ ಮಾಡಬೇಕು, ಖಂಡಿತ ಫಲ ಸಿಗ್ತದೆ ಅಂತ ಹೇಳ್ತೀರಿ. ವೀಕ್ಷಕರೇ, ನೋಡಿದಿರಲ್ಲ ಆಟಿಸಮ್ ಬಗ್ಗೆ ಅಥವಾ ಆ ಒಂದು ಲಕ್ಷಣ ಇರುವ ಮಗುವಿನ ಜೊತೆಗೆ ಹೇಗಿರಬೇಕು ಅಂತ. ಬಹುಶಃ ಇನ್ನಷ್ಟು ವಿಚಾರಗಳು ಉಂಟು ತಿಳ್ಕೊಳ್ಳಿಕ್ಕೆ ಅಂತ. ನಿಮ್ಮ ಜೀವನದಲ್ಲೂ ಆ ಥರದ ಒಂದು ಮಗು ಇದ್ದರೆ ನೀವು ಅದಕ್ಕೆ ಚಿಕ್ಕ ಪುಟ್ಟ ಒಂದಷ್ಟು ನೀವಲ್ಲೇ ಹಾಕ್ಕೊಳ್ಳಿ. ದೊಡ್ಡ ಬದಲಾವಣೆಗಳು ಒಮ್ಮೆಗೆ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಯಾವುದಕ್ಕೂ ಕೂಡ ಕಾಯಲೇಬೇಕಾಗ್ತದೆ. ಕಾಯುವಿಕೆ ಅಂತಿದ್ರೆ ಒಂದಲ್ಲ ಒಂದು ದಿವಸ ಫಲ ಸಿಗ್ತದೆ ಅಂತ ಹೇಳೋದಕ್ಕೆ ರೇಖಾ ಅವರ ಮಾತು ಸಾಕ್ಷಿ ಅಂತ ನಿಮಗೂ ಸಹ ಗೊತ್ತಾಗಿರ್ಬೋದು ಅಂದ್ಕೊಳ್ತಾ. ಮೇಡಮ್, ಇಲ್ಲಿ ತನಕ ಬಂದು ನಿಮ್ಮ ಮಗುವಿನ ಲಕ್ಷಣ ಆಗಿರ್ಬೋದು, ಅಥವಾ ನೀವು ಒಂದು ಫೇಸ್ ಮಾಡಿದಂಥ ಪ್ರಾಬ್ಲಮ್ಗಳಾಗಿರ್ಬೋದು, ನಿಮ್ಮ ಒಂದು ಹೋರಾಟ ಆಗಿರ್ಬೋದು, ಅದೆಲ್ಲವನ್ನು ಹೇಳಿದ್ರಿ. ಈ ಎಲ್ಲ ಮಾತುಗಳು ಯಾವುದಾದ್ರೂ ಆ ಥರದ ಪೇರೆಂಟ್ಗಳು ಇದ್ದರೆ ಅವರಿಗೂ ಕೂಡ ಒಂದು ಬೆಳಕಾಗ್ತದೆ ಜೀವನಕ್ಕೆ ಅಂತ ಭಾವಿಸ್ತಾ, ಇಲ್ಲಿಯವರೆಗೆ ಬಂದು ನಿಮ್ಮ ಅನುಭವವನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ವೆಲ್ಕಮ್. ಆಟಿಸಮ್ ಸೊಸೈಟಿ ಉಡುಪಿ ಮತ್ತು ಯು ಚಾನಲ್ ಸಹಭಾಗಿತ್ವದಲ್ಲಿ ನಡೆಯುವಂತಹ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕೀರ್ತೇಶ್ ಅವರು ಸ್ಪಂದನ ವಿಶೇಷ ಶಾಲೆಯ ಜೊತೆಯಲ್ಲಿ ಕಳೆದಂತಹ ಒಂದಷ್ಟು ಕ್ಷಣಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಕೀರ್ತೇಶ್. ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿಯವರು ಅರ್ಪಿಸ್ತಿರುವಂತಹ ಸೊಲಿನತೆಯ ಹರಿವು ಕಾರ್ಯಕ್ರಮದಲ್ಲಿ ನಾನಿದ್ದೇವೆ. ಇವತ್ತಿನ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಶಾಲೆಯನ್ನು ತೋರಿಸಲಿಕ್ಕೆ ಬಂದಿರುವಂಥದ್ದು, ವಿಶೇಷ ಶಾಲೆಯನ್ನು ತೋರಿಸಲಿಕ್ಕೆ ಬಂದಿರುವಂಥದ್ದು. ಇವತ್ತು ಬಂದಿರುವಂಥದ್ದು ಉಪ್ಪೂರಿನ KG ರೋಡ್ನಲ್ಲಿರುವಂತಹ ಸ್ಪಂದನ ಸ್ಪೆಷಲ್ ಸ್ಕೂಲಿಗೆ ಬಂದಿರುವಂಥದ್ದು. ಈ ಸ್ಪೆಷಲ್ ಸ್ಕೂಲಲ್ಲಿ ಏನೇನು ವಿಶೇಷತೆಗಳಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ.
ನಮಸ್ಕಾರ ವೀಕ್ಷಕರೇ, ಸ್ವಲೀನತೆ ಹರಿನು ಹರಿವು ಕಾರ್ಯಕ್ರಮದ 9ನೇ ಸಂಚಿಕೆಯಲ್ಲಿ ನಾವಿರುವಂಥದ್ದು. ಈ 9ನೇ ಸಂಚಿಕೆಯಲ್ಲಿ ಉಪ್ಪೂರಿನ ಸಾಲ್ಮರದ ಸ್ಪಂದನ ಶಾಲೆಯಲ್ಲಿ ನಾವಿಲ್ಲಿದ್ದೇವೆ. ಇದು ನಮ್ಮ ಜೊತೆ ಇವತ್ತು ಜನಾರ್ದನ್ ಎನ್ ಅವರು, ಈ ಸ್ಪಂದನ ಶಾಲೆಯ ಫೌಂಡರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿರುವಂಥವರು. ಸೊ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳು ಸರ್. ನಮಸ್ತೆ. ನಾನು ಈ ನಾರ್ಮಲ್ ಆಗಿ ಯಾವುದೇ ಒಂದು ಶಾಲೆಗೆ ಹೋದಾಗ ನಾವೊಂದು ಕೇಳುವಂಥ ಒಂದು ಪ್ರಶ್ನೆ ಸರ್, ಈ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನು ಸರ್? ಅಂದರೆ ನನ್ನ ಇದರ ಹಿಂದೆ ಒಂದು ನೋವಿನ ಸಂಗತಿ ಇದೆ. ಓಕೆ. ನನ್ನ ಅಣ್ಣನ ಮಗುವಿಗೆ ಫೋರ್ಸೆಪ್ಸ್ ಡೆಲಿವರಿಯಿಂದ ಹೆಡ್ ಇಂಜುರಿ ಆಯಿತು. ಅದರಿಂದಾಗಿ ಮಗು ಬುದ್ಧಿಮಾಂದ್ಯ ಆಯಿತು. ಅದನ್ನು ನಿಮಗೆ ಗೊತ್ತಲ್ಲ, ಕ್ರೈಸಿಸ್ ಮನೆಯಲ್ಲಿ ಬಂದಾಗ ಏನೇನು ಒದ್ದಾಟಗಳೆಲ್ಲ ಮಾಡಿದ್ರೂ ರಿಹ್ಯಾಬಿಲಿಟೇಷನೂ ಆಗಲಿಲ್ಲ, ಕೊನೆಗೂ ಉಳಿಸ್ಕೊಳ್ಳಿಕ್ಕೂ ಆಗಲಿಲ್ಲ. ಅಂಥ ದುರಂತದ ಪರಿಸ್ಥಿತಿಯಲ್ಲಿ ನಾನು ಇದೇ ಫೀಲ್ಡಲ್ಲಿ ಸೈಕಾಲಜಿ ತಗೊಂಡು ಮತ್ತು ಇದೇ ಮೆಂಟಲಿ ರಿಟಾರ್ಡೆಡ್ ಇದರಲ್ಲಿ ಇಲ್ಲಿ ಮಣಿಪಾಲದಲ್ಲಿ ಮೈಸೂರಲ್ಲಿ ಎಲ್ಲ ಸ್ಟಡಿ ಮಾಡಿದ್ರು ಕೂಡ ಈಗಲೂ ಕೂಡ ಇದಕ್ಕೆ ಪರಿಹಾರ ಅಂತೇಳಿ ಏನೂ ಇಲ್ಲ, ಅವೇರ್ನೆಸ್ ಅಷ್ಟೇ ಮಾಡ್ಬೋದಷ್ಟೇ. ಒಮ್ಮೆ ಭೂಮಿಗೆ ಬಂದ ಮೇಲೆ ಎಲ್ಲರೂ ಇದರ ಹಿಂದೆ ಒದ್ದಾಡಲೇಬೇಕಾಗುತ್ತೆ. ನೀವು ಹೇಳಿದ್ರಿ ಸರ್, ಈಗ ಒಂದು ಇಂಥ ಮಕ್ಕಳದ್ದು ಈಗ ನಿಮ್ಮ ಮನೆಯ ಸಂಬಂಧಿಕರ ನಡುವಿನಲ್ಲಿ ಹೀಗಾಗಿರುವಾಗ ಅವರ ಆ ಮಗುವನ್ನು ಅವರನ್ನು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರಿ. ಈಗ ಈಗ ವಿಶೇಷ ಮಕ್ಕಳ ತಂದೆ ತಾಯಿಯರ ಪರಿಸ್ಥಿತಿ ಹೇಗಿರ್ತದೆ ಸರ್? ಹೌದು ಸರ್, ಅದು ಶೋಚನೀಯ ಪರಿಸ್ಥಿತಿ. ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದಾಗಂತೂ ಹೇಳಿ ಸುಖ ಇಲ್ಲ. ಯಾಕಂದರೆ ಈ ಮಗುವನ್ನು ಬಿಟ್ಟು ಹೊರಗೆ ಹೋಗುವಾಗಿಲ್ಲ, ಒಬ್ಬರು ಇದರ ಹಿಂದೆನೇ ಬೇಕಾಗುತ್ತೆ. ಮತ್ತು ಕೊನೆಗೆ ಅವರವರೇ ಜಗಳ ಮಾಡುವ ಪರಿಸ್ಥಿತಿ ಬರ್ತದೆ ಫ್ಯಾಮಿಲಿಯಲ್ಲಿ. ನಿನ್ನಿಂದ ಆದದ್ದು ನಿನ್ನಿಂದಾಗಿ ಆದದ್ದು ಅಂತ ಹೇಳ್ಕೊಂಡು ಕೊನೆಗೆ ಅಮ್ಮ ಅಜ್ಜಿ ಅಂದ್ರೆಲ್ಲ ಈ ಮಗುವಿನ ಬಗ್ಗೆನೇ 24 ಗಂಟೆ ಆರೈಕೆ ಮಾಡೋದು ನೋಡುವಾಗ ಉಳಿದವರಿಗೆ ಅಂದರೆ ಅಣ್ಣ ತಮ್ಮಂದರಿಗೆ ಅಥವಾ ಮನೆಯ ಇತರ ಮಂದಿಗೆ ಇದರದ್ದು ತುಂಬ ಜಾಸ್ತಿ ಆಗುತ್ತೆ. ಈ ಮಗುವನ್ನೇ ಆಯ್ಕೆ ಮಾಡೋದು, ನಮ್ಮ ಬಗ್ಗೆ ಕೇರ್ ಮಾಡೋದಿಲ್ಲ ಹೇಳಿ ಅವರಿಗೂ ತುಂಬ ಮತ್ಸರ ಬರುತ್ತೆ. ಅವರು ಮತ್ತೆ ಎಟ್ಲಮಸ್ಟ್ ಅಂದರೆ ಮನೆ ಬಿಟ್ಟು ಹೋಗ್ಲಿಕ್ಕೆ ಕೂಡ ತಯಾರಾಗಿದ್ದಾರೆ. ಅವನು ದೊಡ್ಡದಾದ ಮೇಲೆ ಅವನನ್ನೇ ಪೂಜೆ ಮಾಡ್ತಿದ್ದೆ ಅಂತ ಹೇಳ್ಕೊಂಡು ಇವರು ಮನೆ ಬಿಟ್ಟು ಹೋಗ್ತಾರೆ. ಮದುವೆ ಆಗಿ ಸೊಸೆಯನ್ನು ಬಂದಾಗ ಅದೆಲ್ಲ ತುಂಬ ಕಾನ್ಫ್ಲಿಕ್ಟ್ಗಳು ಬರ್ತದೆ. ಐ ಥಿಂಕ್ ಇಲ್ಲಿ ಈಗ ನಿಮ್ಮ ಶಾಲೆಯಲ್ಲಿ ಈಗ 25 ವರ್ಷದ ಮೇಲ್ಪಟ್ಟವರ ಸಂಖ್ಯೆ ಜಾಸ್ತಿ ಇರುವಂಥದ್ದು ಅಲ್ವಾ? ಅಂದರೆ ಐ ಥಿಂಕ್ ಚೈತನ್ಯ ಚಾರಿಟಬಲ್ ಟ್ರಸ್ಟ್ ಅಂಡರ್ ಅಲ್ಲಿ ನಮ್ಮ ಸ್ಪಂದನ ಶಾಲೆಗಳು ವರ್ಕ್ ಮಾಡ್ತಾ ಇರುವಂಥದ್ದು. ಈ ಸ್ಪಂದನ ಶಾಲೆಯಲ್ಲಿ ಮುಖ್ಯವಾಗಿ ಕೊನೆಯ ಸಂಚಿಕೆಯಲ್ಲಿ ನಾವು ನಿಮ್ಮ ನೇಜಾರ್ನ ಸ್ಪಂದನ ಶಾಲೆಗೆ ನಾವು ಹೋಗಿದ್ವಿ. ಈ ಸಂಚಿಕೆಯಲ್ಲಿ ಇಲ್ಲಿಗೆ ನಾವು ಬಂದಿರುವಂಥದ್ದು. ನೀವು ಮುಖ್ಯವಾಗಿ 25 ವರ್ಷದ ಮೇಲ್ಪಟ್ಟವರಿಗೆ ನೀವು ಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಸರ್? ಅಂದರೆ ಈಗಾಗಲೇ ಸಣ್ಣ ಮಕ್ಕಳಿಗೆ ತುಂಬ ಶಾಲೆಗಳು ಇದ್ದಾವೆ. ಅದಕ್ಕೆ ಗೌರ್ಮೆಂಟ್ ಅನುದಾನ ಕೂಡ ಏನೋ ಅಲ್ಪ ಸ್ವಲ್ಪ ಬರ್ತಾ ಇದೆ. 18 ವರ್ಷ ನಂತರ ಅಥವಾ 25 ವರ್ಷ ನಂತರ ಮತ್ತೇನು ಹೇಳುವಂಥದ್ದು ನಿಜವಾಗಿ ಸಮಸ್ಯೆ. ಯಾಕಂದರೆ ಪೇರೆಂಟ್ಸ್ಗಳಿಗೆ ಇವರು ತೋಳ್ಬಲವನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ, ಹೊಡಿಲಿಕ್ಕೆ ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಮನೆಯಲ್ಲಿ ನಿಜವಾಗಿ ಕಷ್ಟ. ಆಗ ಸಂಸ್ಥೆಯೇ ಬೇಕಾಗ್ತದೆ. ಸಂಸ್ಥೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಯಾಕಂದರೆ ಅನುದಾನ ಇಲ್ಲ ಅಂದರೆ ಇವರನ್ನು ರನ್ ಮಾಡುವಂಥ ಕಷ್ಟ. ಯಾಕಂದರೆ ಮತ್ತೆ ಹೊಡಿಲಿಕ್ಕೂ ಬಡಲಿಕ್ಕೂ ಶುರು ಮಾಡ್ತಾರೆ. ಹಾಗಾಗಿ ನಾವು ಶುರು ಮಾಡಿದ ಮೇಲೆ ಅದು ಸಮಾಜಕ್ಕೆ ಉಪಯೋಗ ಆಗಬೇಕು. ಈ ಥರ ಎಲ್ಲ ಸಂಸ್ಥೆಗಳು ಲೋವರ್ ಸೆಕ್ಷನ್ಗಿರುವಾಗ ನಾವು ಅಡಲ್ಟ್ಸಿಗಾಗಿ ಅಂತಲೇ ಶುರು ಮಾಡಿದ್ದು. ಐ ಥಿಂಕ್ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ಒಂದೇ ಸಂಸ್ಥೆ ಮೊದಲ ಸಂಸ್ಥೆ ಅಂತ ಹೇಳಿದ್ರು ತಪ್ಪಾಗುದಿಲ್ಲ ಅಂತ ಹೇಳಿ. ಈಗ ಐ ಥಿಂಕ್ ನಾವು ನೋಡಿರುವಂಥದ್ದು ಅಂತ ಹೇಳಿದ್ರೆ ಈ MR ಆಗಿರ್ಬೋದು, ಜಾಸ್ತಿ ಈ ಮಕ್ಕಳ ಹೋಲಿಕೆ ಒಂದೇ ರೀತಿಯಲ್ಲಿ ಇರ್ತದೆ. ಈಗ ನಾವು ಒಂದು ಮಕ್ಕಳನ್ನು ನೋಡಿದ್ರೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಹೇಳ್ತೇವೆ, ಈ ಮಗುವನ್ನು ನಾನು ಎಲ್ಲೂ ನೋಡಿದ್ದೇನೆ ಅಂತ ಹೇಳುವಂತ ಒಂದು ಪ್ರಶ್ನೆ ತುಂಬಾ ಜನ ಹೇಳ್ತಾ ಇರ್ತಾರೆ. ಯಾಕಂತ ಹೇಳಿ ಎಣಿಸ್ತಾರೆ ಸರ್? ಹೌದು ಸರ್, ಒಂದು ಸರಿಯಾದ ಪ್ರಶ್ನೆ. ಈ ಮಗುವನ್ನು ಬ್ರಹ್ಮಾವರದಲ್ಲಿ ನೋಡಿದ್ದೇನೆ, ಉದ್ಯಾವರದಲ್ಲಿ ನೋಡಿದ್ದೇನೆ, ಕಾಸರಗೋಡಲ್ಲಿ ನೋಡಿದ್ದೇನೆ ಅಂತ ನೋಡಿದವರು ಹೇಳೇ ಹೇಳ್ತಾರೆ. ಅದಂದರೆ ಈ ಡೌನ್ ಸಿಂಡ್ರಮ್ ಅದಂದರೆ ಸಿಂಪ್ಟಮ್ಸ್ ಸೇಮ್ ಇರುತ್ತೆ, ಫೀಚರ್ಸ್ ಸೇಮ್ ಇರುತ್ತೆ. ಅದು ಜೆನೆಟಿಕ್ ಪ್ರಾಬ್ಲಮಿಂದ ಹಾಗಾಗೋದು.
ಹಾಗಾಗಿ ಅದು ಅವರು ಒಂದೇ ರೀತಿ ಇರ್ತಾರೆ. ಇನ್ನೊಂದು ಹೆಸರು ಅವರಿಗೆ ಮಂಗಲಾಯ್ಡ್ ಚೈಲ್ಡ್ ಅಂತ ಹೇಳ್ತಾರೆ. ಅವರಿಗೆ ಕಣ್ಣು ಆಗಲಿ, ಹಣೆ ಆಗಲಿ, ಅದು ಸ್ಕಿನ್ ಟೈಪು, ಅವರಿಗೆ ಮಾತಿನ ಸ್ಟೈಲು, ಅವರ ಬುದ್ಧಿವಂತಿಕೆ, ಅವರಿಗೆ ಮ್ಯೂಸಿಕ್ಕಿಗೆ ಜಾಸ್ತಿ ಇಂಟ್ರೆಸ್ಟು, ಹೀಗೆ ಎಲ್ಲನೂ ಸಿಮಿಲಾರಿಟಿ ಇರುತ್ತೆ ಅವರಿಗೆ. ಹಾಗಾಗಿ ಅವರು ಒಂದೇ ರೀತಿ ಕಾಣ್ತಾರೆ. ಇಲ್ಲೀಗ ಐ ಥಿಂಕ್ ಹೆಚ್ಚಿನ ಸಂಖ್ಯೆಯನ್ನು ನಾವು ಗಂಡು ಮಕ್ಕಳಲ್ಲಿ ಇಂತಹ ಜಾಸ್ತಿ ನೋಡ್ಲಿಕ್ಕೆ ಸಿಗುವಂಥದ್ದು ಸರ್? ಇಲ್ಲ ಸರ್, ಎಲ್ಲ ಇರ್ತದೆ. ಈಗ ನಿಮಗೆ ಹಾಗೆ ಅನಿಸಿರ್ಬೋದು, ಯಾಕಂದ್ರೆ ಹೆಣ್ಮಕ್ಳನ್ನು ಹೆಚ್ಚಾಗಿ ಮನೆಯಲ್ಲೇ ಇಟ್ಟುಕೊಳ್ತಾರೆ. ಹೊರಗೆ ಎಸ್ಪೆಷಲಿ ಅಮ್ಮ ಹೆದರ್ತಾರೆ ಹೊರಗೆ ಇಳಿಸಿಗೆ, ನನ್ನ ಮಗು ದೊಡ್ಡದಾಯಿತು ಏನು ಸಮಸ್ಯೆ ಆಗ್ಬೋದು ಅಂತೇಳಿ ಹೊರಗೆ ಇಳಿಸೋದೇ ಇಲ್ಲ, ಮನೆಯಲ್ಲೇ ಇಟ್ಕೊಳ್ತಾರೆ. ತುಂಬ ಸಿಟಿಯಲ್ಲಿ ಮಾತ್ರ ಸಂಸ್ಥೆಗೆ ಇಟ್ಕೊಂಡು ರಿಹಾಬಿಲಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಜೆಂಟ್ಸು ಲೇಡೀಸು ಈಕ್ವಲಿ ಇದ್ದಾರೆ. ಆದರೆ ನಿಮ್ಮ ಸಂಸ್ಥೆಯಲ್ಲಿ ಮುಖ್ಯವಾಗಿ ಜೆಂಟ್ಸಿಗೆ ಮಾತ್ರ ಇದೆ, ಯಾಕಂದರೆ ನಮ್ಮಲ್ಲಿ ವ್ಯವಸ್ಥೆಗಳು ಸಾಕಷ್ಟಿಲ್ಲ. ಅಂದರೆ ಲೇಡೀಸನ್ನು ನಾವು ಶುರು ಮಾಡಿದರೆ ಅದಕ್ಕೆ ಲೇಡೀಸೇ ಬೇಕಾಗ್ತದೆ, ಬಿಲ್ಡಿಂಗೇ ಬೇರೆ ಬೇಕಾಗುತ್ತೆ. ಇಲ್ಲಿ ಜೆಂಟ್ಸಿಗೆ ಅಟ್ಲೀಸ್ಟ್ ಯಾರು ಕೆಲಸದವ್ರು ಸಿಗಿದ್ರೆ ನಾನೇ ಇದ್ದೇನೆ ಹೇಳುವಂಥ ಧೈರ್ಯ ನನಗೆ. ಮತ್ತೆ ಕೆಲಸದವರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಅಂದರೆ ವೈಟ್ ಕಾಲರ್ ಜಾಬನ್ನೇ ಎಲ್ಲವನ್ನ ನೆಚ್ಚಿಕೊಳ್ಳುವಂಥದ್ದು. ಇಲ್ಲಿ ಎಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಅವರು ಮುಖಕ್ಕೆ ಉಗಿತಾರೆ, ಹೊಡಿತಾರೆ, ಬಾಯಿಗೆ ಬಂದದ್ದು ಬೈತಾರೆ, ಅದೆಲ್ಲ ಸಾಮಾನ್ಯ. ನಾವು ಇಲ್ಲೊಂದು ಮಾತ್ರ ಹೃದಯ ಇದ್ದರೆ ಮಾತ್ರ ಅವರೊಟ್ಟಿಗೆ ದುಡಿಲಿಕ್ಕೆ ಕೆಲಸ ಮಾಡಲಿಕ್ಕೆ ಉಂಟು. ಹಾಗಾಗಿ ಎಲ್ಲರಿಂದಲೂ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಡೆಡಿಕೇಟೆಡ್ ಎಂಪ್ಲಾಯೀಸು ತುಂಬ ಕಡಿಮೆ ಸಿಗುವಂಥ. ಹೌದೌದು. ನಿಮಗೆ ಈಗ ಸರ್ಕಾರದಿಂದ ಯಾವುದೆಲ್ಲ ಸ್ಪಂದನೆ ಸಿಗ್ತಾ ಉಂಟು ಸರ್? ಸರ್ಕಾರದಿಂದ ಏನೇನೂ ಇಲ್ಲ ಸರ್ ನಮಗೆ. ಯಾಕಂದರೆ ಸರ್ಕಾರ ಹೇಳೋದು ವಯಸ್ಕರಂದರೆ ಅರ್ನಿಂಗ್ ಪರ್ಸನ್ಸ್ ದುಡಿಯುತ್ತಾರೆ. ಈಗ ನೀವು ದುಡಿಬೋದು. ಈ ಬೌದ್ಧಿಕ ದಿವ್ಯಾಂಗರು ಜೀವನ ಪರ್ಯಂತ ಅವರು ಡಿಪೆಂಡೆಂಟ್. ಹಾಗಾಗಿ ಅವರಿಗೆ ಮಾಸಾಸನ ಕೊಟ್ಟು ಸರ್ಕಾರ ಸಾಕಬೇಕು ಹೊರತು ಅವರಿಂದ ಉತ್ಪತ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಅವರಿಂದ ಏನೋ ವೃತ್ತಿಪರ ತರಬೇತಿಯನ್ನು ಕಲಿಸ್ತಾ ಇದ್ದೇವೆ, ಯಾಕಂದರೆ ಅವರಿಗೊಂದು ಸ್ವಾವಲಂಬಿ ಅಂತ, ನಾನು ಕೂಡ ಸಮಾಜದ ಉತ್ಪತ್ತಿ ಹೇಳುವಂಥ ಒಂದು ಆತ್ಮವಿಶ್ವಾಸ ಬೆಳವಣಿಗೆ. ಹೌದು. ಹಾಗಾಗಿ ಅವರಿಂದ ಉತ್ಪತ್ತಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಇಂಡಿಪೆಂಡೆಂಟ್ ಆಗಲಿಕ್ಕೂ ಸಾಧ್ಯ ಇಲ್ಲ. ಇನ್ನೊಬ್ಬರು ಬೇಕೆ, ಪಾಲಕರಾಗಲಿ ಟೀಚರ್ಸ್ ಆಗಲಿ ಒಟ್ಟಿಗೆ ಬೇಕೆ. ಮತ್ತು ಸಮಾಜ ಕೂಡ ಕೆಲವರು ಈ ಮಕ್ಕಳನ್ನು ದುರುಪಯೋಗ ಪಡಿಸ್ತಾರೆ. ಈಗ ಉದಾಹರಣೆಗೆ ನಾನು ಒಂದು ಹುಡುಗನನ್ನು ಕ್ಷೌರಿಕರಲ್ಲಿ ಕಳಿಸಿದ್ದು. ಅವರು ಈ ಹುಡುಗನಿಗೆ ಬೇರೆ ಸಾಮಾನ್ಯರಿಗಿಂತ 5 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿದ್ದಾರೆ. ಹಾಗೆ ಅಂತೇಳಿ ನಾವು ಇಡೀ ಎಲ್ಲರನ್ನೂ ದೂರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಸಂಸ್ಥೆ ದಾನಿಗಳ ಸಹಕಾರದಿಂದಲೇ ಇರುವಂಥ, ಸರ್ಕಾರದ ಇಲ್ಲ ಅಂತ ನಾನು ಈಗಾಗಲೇ ಹೇಳಿದೆ. ಅದರಲ್ಲೂ ಕೂಡ ನಮ್ಮ ಸತೀಶ್ ಸುವರ್ಣ ಹೇಳುವವರು ನಮ್ಮಂಥ ಎಲ್ಲ ಸಂಸ್ಥೆಗಳಿಗೆ ಅವರದೇ ಖರ್ಚಿನಲ್ಲಿ ಹೋಗಿ, ಇವನ್ ಕಾರ್ಕಳ, ಉಡುಪಿ, ಕುಂದಾಪುರ ಎಲ್ಲ ಕಡೆ ಹೋಗಿಕೊಂಡು ಸ್ವಂತ ಖರ್ಚಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಕ್ಷೌರಿಕ ಸೇವೆಯನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಸಮಾಜದ ಋಣದಲ್ಲಿ ಇದ್ದೇ ಇರ್ತೇವೆ, ಸರ್ಕಾರದ ಇಲ್ಲದಿದ್ದರೂ ಕೂಡ. ಸತ್ಯವಾದ ವಿಚಾರ ಸರ್. ಯಾಕಂತ ಹೇಳಿದ್ರೆ ಆದಷ್ಟು ಈಗ ನಮ್ಮ ಎಕ್ಸ್ಪೆಷಲಿ ಒಂದು ವಿಶೇಷ ಸಂಸ್ಥೆಗಳಿಗೆ ಹೊರಗಿನ ಸಮಾಜದಿಂದ ಸಹಕಾರದಿಂದನೇ ಹೆಚ್ಚಿನ ಸಂಸ್ಥೆಗಳು ನಡೆಯುವಂಥದ್ದು. ಅದರಲ್ಲಿ ಯಾವುದು ಎರಡು ಮಾತಿಲ್ಲ ಅಂತ ನಾನು ಎಣಿಸ್ಕೊಳ್ತೇನೆ. ಇನ್ನೊಂದು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುವಂಥದ್ದು ಸರ್, ಈಗ ಬುದ್ಧಿಮಾಂದ್ಯರು ಮತ್ತು ಹುಚ್ಚರ ನಡುವಿನ ವ್ಯತ್ಯಾಸ ಏನು ಸರ್? ಹೌದು ಸರ್. ಈಗ ಈ ಬೌದ್ಧಿಕ ದಿವ್ಯಾಂಗದರು ಅಂದರೆ ಬುದ್ಧಿ ಸವಾಲುಳ್ಳವರು ಅಂದರೆ ಹುಟ್ಟಿನಿಂದಲೇ ಸಮಸ್ಯೆ, ಅಂದರೆ ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂತ ಹೇಳ್ಬೋದು ಅದಕ್ಕೆ. ಆದರೆ ಈ ಹುಚ್ಚುತನ ಹೇಳ್ತಾರಲ್ಲ, ಇವರನ್ನು ನೀವು ಹುಚ್ಚು ಮಕ್ಕಳು ಅಂತ ತಪ್ಪಿ ಕೂಡ ಹೇಳಬಾರ್ದು ಸಮಾಜ. ಇವರು ಹುಚ್ಚರಲ್ಲ. ಇವರ ಹುಚ್ಚರು ಅಂದರೆ 18 ವರ್ಷ ನಂತರ, ವಯಸ್ಕರ ನಂತರ ಅವರಿಗೆ ಯಾವುದೇ ಮೆದುಳಿಗೆ ಹಾನಿಯಾಗುವ ಸಂದರ್ಭಗಳು ಬಂದಾಗ ಹೇಗಾಗ್ಬೋದು, ಅದರಲ್ಲಿ ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳುವ ಯಾವುದೇ ಕಾರಣಗಳು ಇಂದಲೂ ಕೂಡ ಆಗಬಹುದು. ನಾವು ಕೂಡ ನಾಳೆ ಆಕ್ಸಿಡೆಂಟ್ ಆಗಿ ಆಗಲಿ ಅಥವಾ ಬೇರೆ ಮಾನಸಿಕ ತುಮರದಿಂದಾಗಿ ಹುಚ್ಚುತನ ಆಗ್ಬೋದು. ಹಾಗೆ ಮತ್ತು ಹುಚ್ಚುತನ ಹೇಳುವಂಥದ್ದು ಕ್ಯೂರೇಬಲ್. ಸೂಕ್ತ ಸಮಯದಲ್ಲಿ ಸೂಕ್ತ ಔಷಧಿ ಸಿಕ್ಕಾಗ ಅದನ್ನು ಗುಣಪಡಿಸಲೂ ಸಾಧ್ಯ ಇದೆ. ಆದರೆ ಭೌತಿಕ ದಿವ್ಯಾಂಗತೆ, ಬುದ್ಧಿಮಾಂದ್ಯತೆ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಿಹಾಬಿಲಿಟೇಷನ್, ಪುನರ್ವಸತಿ ಮಾಡ್ಬೋದು. ತುಂಬ ಸುಧಾರಣೆ, ವರ್ತನ ಸಮಸ್ಯೆಯನ್ನು ಸುಧಾರಿಸ್ಬೋದು. ಮತ್ತು ರಿಪಿಟೇಟಿವ್ ಕೆಲಸ ಕೊಟ್ಟುಕೊಂಡು ಅವರಿಗೂ ಯಾವುದೋ ಒಂದು ಕೆಲಸದಲ್ಲಿ ಪರ್ಮನೆಂಟಾಗಿ ಮುಂದುವರಿಯಾಗಿ ಮಾಡ್ಬೋದು.
ಆಗ ಗುಣ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಮೆದುಳಿನ ತೊಂದರೆಯಿಂದ ಹಾಗಾಗೋದು. ಈಗ ನಮ್ಮ ಶರೀರದ ಬೇರೆ ಯಾವುದಾದ್ರೂ ಅಂಗಗಳು ಕಿತ್ತು ಹೋದರೆ ಅಲ್ಲಿ ಬಂದು ಸೇರ್ತದೆ ಸೆಲ್ಸ್ಗಳು. ಆದರೆ ಮೆದುಳಿನ ಸೆಲ್ಸ್ ಒಮ್ಮೆ ನಾಶ ಆದರೆ ಅದು ಮತ್ತೆ ಅಲ್ಲಿಗೆ ಬಂದು ಸೇರುವುದಿಲ್ಲ. ಆದರೆ ಬೈ ಪ್ರಾಕ್ಟೀಸ್ ಮಾತ್ರ ಅವರನ್ನು ಏನಾದರೂ ರಿಹ್ಯಾಬಿಲಿಟೇಷನ್ ಮಾಡ್ಬೋದು. ತುಂಬ ಸರಿಯಾಗಿ ಹೇಳಿದ್ರಿ ಸರ್. ಯಾಕಂತ ಹೇಳಿದರೆ ಹಲವಾರು ಬಾರಿ ಏನಾಗ್ತದೆ ಅಂತ ಹೇಳಿದರೆ ಈ ಇಂತಹ ಬುದ್ಧಿಮಾಂದ್ಯ ಮಕ್ಕಳನ್ನು ಸಮಾಜ ನೋಡುವಂಥ ರೀತಿ ಬದಲಾವಣೆ ಆಗಬೇಕು. ಹಾಗಿದ್ರೆ ಮಾತ್ರ ಒಂದು ಏನಾದರೂ ಒಂದು ಇವರಿಗೂ ಸಹ ಒಂದು ಸಮಾಜದಲ್ಲಿ ಬೆರೆದುಕೊಳ್ಳಲಿಕ್ಕೆ ಸಾಧ್ಯ ಆಗುವಂಥದ್ದು. ನಾವು ಸಮಾಜದಲ್ಲಿ ಇವನ್ ವೀಕ್ಷಕರ ಹತ್ರ ನಾವು ಅದನ್ನೇ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ಈ ಮಕ್ಕಳನ್ನು ಹುಚ್ಚರಾಗಿ ನೋಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಹುಚ್ಚರಂತ ಹೇಳುವಂಥದ್ದು ಒಂದು ವಯಸ್ಸಿನ ನಂತರ ಬರುವಂತಹ ಒಂದು ಕಾಯಿಲೆ ಅಂತ ಹೇಳಿದ್ರು ತಪ್ಪಾಗುದಿಲ್ಲ ಅಂತ ಎಣಿಸ್ಕೊಳ್ತೇನೆ. ಅದು ಮಾನಸಿಕ ಕಾಯಿಲೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲೂ ತಪ್ಪಲ್ಲ ಅಂತ ಎಣಿಸ್ಕೊಳ್ತೇನೆ. ಅದೇ ಈ ಬುದ್ಧಿಮಾಂದ್ಯರು ಅಂತ ಹೇಳುವಂಥದ್ದು ಅವರಿಗೆ ಕರೆಕ್ಟ್ ಆಗಿರುವಂತಹ ಒಂದು ಅರ್ಲಿ ಐಡೆಂಟಿಫಿಕೇಶನ್ಸ್ ಎಲ್ಲ ಆಯ್ತಂತ ಹೇಳಿದ್ರೆ, ಅವರಿಗೆ ಕಂಟಿನ್ಯೂಸ್ ಆಗಿ ಥೆರಪೀಸ್ಗಳೆಲ್ಲ ಸಿಕ್ಕಿತಂತ ಹೇಳಿದ್ರೆ ಅವರ ಜೀವನವನ್ನ ಅವರು ನೋಡ್ಕೊಳ್ಲಿಕ್ಕಾಗ್ತದೆ. ಸೊ ಇದಕ್ಕೆ ಇವನ್ ಪೋಷಕರು ಸಹ ಮುಂದೆ ಬರಬೇಕು. ಇನ್ ಕೇಸ್ ಆಫ್ ಅವರ ಮಕ್ಕಳು ಏನಾದರೂ ಬುದ್ಧಿಮಾಂದ್ಯರಾಗಿದ್ದಾರೆ, ಇಲ್ಲ ಆಟಿಸ್ಟಿಕ್ ಮಕ್ಕಳಾಗಿದ್ದಾರೆ, ಅವರು ಆದಷ್ಟು ಮುಂದೆ ಬಂದು ಆ ಮಕ್ಕಳಿಗೆ ಸರಿಯಾದ ಟ್ರೈನಿಂಗ್ಗಳನ್ನು ಕೊಟ್ರಂತ ಹೇಳಿದರೆ ಇನ್ನಷ್ಟು ಬೆಳವಣಿಗೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಭಾವನೆ ಸರ್. ಅಂತಿಮವಾಗಿ ಸರ್, ಈ ನಾವು ಒಂದು ಈ ಕಾರ್ಯಕ್ರಮದ ಮೂಲಕ ನೀವು ಸಮಾಜಕ್ಕಾಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಿ ಸರ್? ನೀವೇ ಈಗಾಗಲೇ ಹೇಳಿದ ಹಾಗೆಯೇ ಅರ್ಲಿ ಇಂಟರ್ವೆನ್ಷನ್ ಅಂದರೆ ಮಗು ಹುಟ್ಟಿದ ತಕ್ಷಣ ತಜ್ಞ ವೈದ್ಯರಿಂದ ಅಥವಾ ಥೆರಪಿಸ್ಟ್ಗಳಿಂದ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ಮತ್ತು ಮಾತೆಯರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಅಂದರೆ ಈ ಭೌತಿಕ ದಿವ್ಯಾಂಗತೆ ಆಗಲು ಕಾರಣಗಳೇನು ಹೇಳುವಂಥದ್ದನ್ನು ಆಗಾಗ ನಾವು ಮಾತೆಯರನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಉದಾಹರಣೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರು ರಾಂಗ್ ಮೆಡಿಸಿನನ್ನು ವೈದ್ಯರ ಶಿಫಾರಸು ಇಲ್ಲದೆ ರಾಂಗ್ ಮೆಡಿಸಿನ್ ತೊಗೊಳ್ಬಾರ್ದು, ಎಕ್ಸ್ರೇಗೆ ಒಳಗಾಗಬಾರ್ದು, ಆತಂಕಗೊಳಗಾಗಬಾರ್ದು, ಯಾವುದೇ ಒಂದು ಆಘಾತ ಆಗದಿದ್ದಾಗೆ ನೋಡ್ಕೊಳ್ಬೇಕು. ಅಥವಾ ಈ ಸುಸೈಡ್ ಅಟೆಂಪ್ಟ್ ಮಾಡಿ ಮಗು ಉಳ್ಕೊಂಡಾಗ ಅಥವಾ ಯಾವುದೋ ಸಾಂಕ್ರಾಮಿಕ ರೋಗದಿಂದಾಗ ಅಂಥ ಸಂದರ್ಭಗಳನ್ನು ತಪ್ಪಿಸಬೇಕು ಮಾತೆಯರು ಅಷ್ಟೇ. ಆ ಒಂದು ಯಾವ್ಯಾವ ಕಾರಣಗಳುಂಟಲ್ಲ ಆ ಕಾರಣವನ್ನು ತಪ್ಪಿಸೋದ್ರಿಂದ ಮಗುವಿನ ಉತ್ತಮ ಬೆಳವಣಿಗೆ ಆಗ್ತದೆ. ಇಂಥ ಮಗುಗಳು ಹುಟ್ಟೋದಿಲ್ಲ. ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದೇ ಪರಿಹಾರ. ಭೂಮಿಗೆ ಬಂದ ಮೇಲೆ ತುಂಬ ಕಷ್ಟಪಡಲೇಬೇಕಾಗುತ್ತೆ. ನೀವು ಹೇಳಿರುವಂಥ ವಿಚಾರವೇ ಸರ್. ಏನಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ನಾವು ಆದಷ್ಟು ಅವೇರ್ನೆಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು. ಈ ಅವೇರ್ನೆಸ್ಸಲ್ಲಿ ಈಗ ನಾವು ಮದರ್ ಕೇರ್ ಅಂತ ಹೇಳ್ತೇವೆ. ಈಗ ಒಂದು ತಾಯಿ ಆಗುವಾಗ ತಾಯಿ ನೋಡ್ಕೊಳ್ಬೇಕಾಗಿರುವಂಥ ವಿಶೇಷ ಅಂಶಗಳನ್ನು ತಾಯಿ ಪಾಲಿಸಬೇಕಾಗಿರುವಂಥದ್ದು. ಡ್ರಿಂಕ್ಸ್ ಮಾಡದೇ ಇರುವಂಥದ್ದಾಗಿರ್ಬೋದು, ನೀವು ಹೇಳಿದಾಗ ಆಹಾರವನ್ನು ಪೌಷ್ಟಿಕ ಆಹಾರವನ್ನು ಸೇವಿಸುವಂಥದ್ದಾಗಿರ್ಬೋದು. ಸೊ ಆದಷ್ಟು ಉತ್ತಮ ಸಂದೇಶವನ್ನು ನೀಡಿದ್ರಿ ಸರ್. ಏನಂತ ಹೇಳಿದರೆ ಈಗ ಎಷ್ಟು ಅರ್ಲಿ ಇಂಟರ್ವೆನ್ಷನ್ ಆಗಿರ್ಬೋದು, ಅದು ಅಲ್ಲದೆ ಅವೇರ್ನೆಸ್ ಕ್ರಿಯೇಷನ್ ಆಗಿರ್ಬೋದು, ಇಂಥ ವಿಚಾರಗಳಲ್ಲಿ ಆದರೆ ತುಂಬ ಒಳ್ಳೆಯದು. ಅದು ಅಲ್ಲದೆ ನೀವು ಹೇಳಿದಾಗೇ ನಮ್ಮ ತಾಯಂದ್ರಿಗೆ ತಮ್ಮ ಮಕ್ಕಳನ್ನು ಹೇಗೆ ಪೋಷಣೆ ಮಾಡಬೇಕು, ಮಗುವಿನ ಬೆಳವಣಿಗೆ ಅಂತ ಹೇಳುವಂಥದ್ದು ಹುಟ್ಟಿನ ನಂತರ ಅಲ್ಲ, ಆ ಮಗು ಹೊಟ್ಟೆಯಲ್ಲಿರುವಾಗನೇ ಅದರದ್ದು ಬೆಳವಣಿಗೆ ಪ್ರಾರಂಭ ಆಗಿರ್ತದೆ. ಆವಾಗ ಎಷ್ಟು ತಾಯಿ ತನ್ನ ಜೀವನವನ್ನು ನೋಡ್ಕೊಳ್ತಾಳೆ, ತನ್ನನ್ನು ತಾನು ನೋಡ್ಕೊಳ್ತಾಳೆ, ಅದರ ಪರಿಣಾಮ ತನ್ನ ಮಗುವಿನ ಮೇಲೆ ಬಿದ್ದೇ ಬೀಳ್ತದೆ. ಸೊ ಅದರ ಬಗ್ಗೆನೂ ಸಹ ಆದಷ್ಟು ಅವೇರ್ನೆಸ್ ಕ್ರಿಯೇಷನ್ ಆಗಬೇಕು. ಸೊ ತುಂಬ ಒಳ್ಳೆಯ ಸಂದೇಶವನ್ನು ನೀಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜನಾರ್ದನ್ ಸರ್ ಅವರು ಹಲವಾರು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ನಾವು ಒಂದು ಡಿಸ್ಕಷನ್ ಮಾಡಿದ್ವಿ. ಹಲವಾರು ಪ್ರಶ್ನೆಗಳನ್ನು ನಾವು ಕೇಳಲಿಕ್ಕಾಯಿತು. ಯಾಕಂತ ಹೇಳಿದರೆ ಇಂತಹ ಒಂದು ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಅರೌಂಡ್ 21 ವರ್ಷಗಳಿಂದ ಒಂದು ವಿಶೇಷ ಮಕ್ಕಳ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದ ಕೀರ್ತಿ ನಿಮಗಿರುವಂಥದ್ದು. ಸೊ ನಿಮ್ಮ ಜೊತೆ ಇಷ್ಟೊತ್ತು ಸಮಯವನ್ನು ಕಳಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು
ಆಟಿಸಮ್ ಸೊಸೈಟಿ ಮತ್ತು ಯು ಚಾನಲ್ ಅವರು ಅರ್ಪಿಸ್ತಿರುವಂತಹ ಸ್ವಲೀನತೆಯ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ 9ನೇ ಸಂಚಿಕೆಯಲ್ಲಿ ನಾವಿರುವಂಥದ್ದು. 9ನೇ ಸಂಚಿಕೆಯ ಕೊನೆಯ ಭಾಗದಲ್ಲಿದ್ದೇವೆ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪಂದನ ಸ್ಪೆಷಲ್ ಸ್ಕೂಲ್ನ ಇಲ್ಲಿ ಏನೇನು ವಿಶೇಷತೆಗಳಿದೆ, ಏನೇನು ಪ್ರೋಗ್ರಾಮ್ಸ್ಗಳನ್ನು, ಟ್ರೈನಿಂಗ್ಸ್ಗಳನ್ನು ಅವರು ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಒಕೇಶನ್ಸ್ ಟ್ರೈನಿಂಗ್ಗಳನ್ನು ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ನಮ್ಮ ಜನಾರ್ದನ್ ಸರ್ ಅವರು ಹೇಳಿದರು. ಸೊ ಇನ್ನೊಂದು ಸಂಚಿಕೆಯ ಮೂಲಕ ಇನ್ನೊಂದು ಶಾಲೆಯ ಜೊತೆ ನಾನು ಬರಲಿಕ್ಕಿದ್ದೇನೆ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್.